ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ದ ಟಾಕ್ ಮ್ಯಾನ್ ಶೋ. ನಾನು ಮೇಘ್ನ ನಾಗರಾಜ್. ವೀಕ್ಷಕರೇ, ಸಾಮಾನ್ಯವಾಗಿ ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ ಎಲ್ರು ಕೂಡ ಡಿ.ಒ.ಪಿ ಆಗ್ಬೇಕು, ಇಲ್ಲ ಡೈರೆಕ್ಟರ್ ಆಗ್ಬೇಕು, ಇಲ್ಲ ಆಕ್ಟರ್ ಆಗ್ಬೇಕು, ಆಕ್ಟ್ರೆಸ್ ಆಗ್ಬೇಕು. ಸೊ ಈ ತರದ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತಾರೆ. ಇಲ್ಲೊಬ್ರು ಸಿನಿಮಾ ರಿಲೀಸ್ ಆದ್ಮೇಲೆ ಅದರ ರಿವ್ಯೂಸ್ ಕೊಡೋದರ ಮುಖಾಂತರ ನಮ್ಗೆಲ್ರಿಗೂ ಕೂಡ ಚಿರಪರಿಚಿತರಾಗಿದ್ದಾರೆ. ಸಿನಿಮಾದ ರಿವ್ಯೂಸ್ ಮಾತ್ರ ಅಲ್ಲದೆ ಅನ್ನದಾತ ಸುಖೀಭವ ಅನ್ನುವಂತಹ ಇನ್ಫಾರ್ಮೇಟಿವ್ ಕಾರ್ಯಕ್ರಮದ ಮುಖಾಂತರ ಜನರಿಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಇವ್ರನ್ನ ನೋಡ್ತಾ ಇದ್ರೆ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ನನಗಂತೂ ಅನ್ಸುತ್ತೆ. ಸೊ ನಿಮ್ಗೂ ಕೂಡ ಅನ್ಸುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಇವತ್ತಿನ ನಮ್ಮ ಕಾರ್ಯಕ್ರಮ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದ ಗೆಸ್ಟ್ ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಿ ಈಸ್ ನನ್ ಅದರ್ ದೆನ್ ನಿಮ್ಮೆಲ್ಲರ ನೆಚ್ಚಿನ ನಂದಲಿಕೆ ನಿತ್ಯಾನಂದ ಪ್ರಭು ಅವರು. ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆರಾಮಾಗಿದೆ. ಮತ್ತೆ ಬೆಂಗಳೂರು ವೆದರ್ ಹೇಗೆ ಟ್ರೀಟ್ ಮಾಡ್ತಾ ಇದೆ ನಿಮ್ನ? ನಾನ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್. ಸೊ ವೆದರ್ ನಮ್ಗೇನು ತೊಂದ್ರೆ ಅನ್ಸಲ್ಲ. ನಮ್ಗೆ ಆಚೆ ಕಡೆನೆ ವೆದರ್ ಅಷ್ಟು ಸೆಟ್ ಆಗಲ್ಲ. ಬ್ಯಾಂಗ್ಳೂರ್ ಇಸ್ ಕೂಲ್. ಕೂಲ್ ಅಂದ್ರೆ ಇವಾಗ ತುಂಬಾ ಬಿಸಿಲಿದೆ ಅಲ್ಲ, ಆದ್ರೂ ಕೂಡ ಓಕೆ ನಿಮ್ಗೆ? ಇಲ್ಲ ಈಗ ಸ್ವಲ್ಪ ಕ್ಲೈಮೆಟಿಕ್ ಕಂಡೀಷನ್ಸ್ ಚೇಂಜ್ ಆಗಿರೋದ್ರಿಂದ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಾವೆಲ್ಲ ಯಂಗ್ ಡೇಸ್ ಸ್ಕೂಲ್ ಡೇಸ್ ಹೋಗ್ಬೇಕಾದ್ರೆ ಆಕ್ಚುಲಿ ಬ್ಯಾಂಗ್ಳೂರ್ ವಾಸ್ ಸಪೋಸ್ ಟು ಬಿ ಲೈಕ್ ಊಟಿ. ಬಟ್ ಬ್ಯಾಂಗ್ಳೂರ್ ಇಸ್ ಅ ಬಿಗ್ ಮೆಟ್ರೋಪಾಲಿಟನ್ ನಾವು. ಸೊ ಮೆಟ್ರೋಪಾಲಿಟನ್ ಆದಾಗ ಊರುನು ಅಷ್ಟೇ ಬೆಳೆಯುತ್ತೆ. ಬಟ್ ಬೆಂಗಳೂರು ಬೆಳೆದಷ್ಟು ಬೇರೆ ಊರುಗಳನ್ನ ಬೆಳೆದಿರೋದು ನೋಡಿಲ್ಲ ನಾನು. ಯಾಕಂದ್ರೆ ಇವತ್ತಿನ ದಿನ ಏನ್ ವೈಟ್ ಫೀಲ್ಡ್ ಇದೆ, ಇವತ್ತಿನ ದಿನ ಏನು ನಮ್ಮ ಬೇರೆ ಬೇರೆ ನೆಲಮಂಗಲ ತನಕ ಇದೆ, ಅದನ್ನೆಲ್ಲ ಬೇರೆ ಊರು ಅಂತ ಟ್ರೀಟ್ ಮಾಡ್ತಾ ಇದ್ದವ್ರು ನಾವು. ಬಟ್ ಇವತ್ತದು ಇನ್ಸೈಡ್ ಬ್ಯಾಂಗ್ಳೂರ್ ಹಾರ್ಟ್ ಆಫ್ ದ ಸಿಟಿ ಅನ್ನೋ ತರ ಆಗಿದೆ. ಸೊ ಕ್ಲೈಮೆಟಿಕ್ ಚೇಂಜಸ್ ಆರ್ ದೇರ್, ಬಟ್ ವಿ ಹ್ಯಾವ್ ಟು ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಹೌದು, ನೀವ್ ಹೇಳಿದ್ರಿ ನಾನು ಬೆಂಗಳೂರಿನವನೇ ಅಂತ. ನಾನು ಇವಾಗ ಅದೇ ಕ್ವಶನ್ ಕೇಳ್ಬೇಕು ಅಂತ ಇದ್ದೆ. ಅಂದ್ರೆ ನಿಮ್ಮ ಬಗ್ಗೆ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮ್ಮ ಆಡಿಯನ್ಸ್ಗೆ. ಅಂದ್ರೆ ನೀವು ಎಲ್ಲಿ ಯಾವ ಊರವರು, ಹೇಗ್ ಬೆಳೆದ್ರಿ, ನಿಮ್ಮ ಸ್ಕೂಲಿಂಗ್ ಹೇಗಾಯ್ತು, ಏನ್ ಮಾಡ್ತೀರಾ, ಸೊ ಅದ್ರ ಒಂದಿಷ್ಟು ಇನ್ಫಾರ್ಮೇಶನ್ ನೋಡಿ. ನಂದಳಿಕೆ ನಿತ್ಯಾನಂದ ಪ್ರಭು ಅಂತ ನನ್ನ ಹೆಸರು. ನಂದಳಿಕೆ ಅಂದ್ರೆ ಒಂದು ಚಿಕ್ಕ ಗ್ರಾಮ, ಎಲ್ಲಿ ನಮ್ಮ ಕಾರ್ಕಳ ಅಂತ, ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಕಾರ್ಕಳ ಅಂತ ಇದೆ. ಕಾರ್ಕಳ ತಾಲೂಕಿನ ನಂದಳಿಕೆ ಅನ್ನೋ ಒಂದು ಗ್ರಾಮ. ಅಲ್ಲಿ ಕಾರ್ಕಳದಿಂದ ಒಂದು 19 ಕಿಲೋಮೀಟರ್ ದೂರದಲ್ಲಿ ನಂದಳಿಕೆ. ಕವಿ ಮುದ್ದಣ್ಣ ಅಂತ ಕೇಳಿರ್ಬೋದು ನೀವು. ಅವರು ಹುಟ್ಟೂರು, ಅದು ನಮ್ಮ ಪೂರ್ವಜರ ಊರು. ಅಲ್ಲಿಂದ ನಮ್ಮ ತಾತ ಆಗಿರ್ಬೋದು, ನಮ್ಮ ಎಲ್ಲ ಈ ಕಡೆ ಅವರು ಮಂಗಳೂರು ಸೈಡ್ಗೆ ಬಂದು ಸೆಟ್ಲ್ ಆದ್ರು. ನಮ್ಮ ತಂದೆಯವ್ರ ಕಾಲಕ್ಕೆ ನಮ್ಮ ತಂದೆಯವರು ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ರು. ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ನಾನು ಹುಟ್ಟಿದ್ದು ಬೆಂಗಳೂರಲ್ಲೇನೆ, ಬೆಳೆದಿದ್ದು ಶ್ರೀರಾಮ್ಪುರ, ಇರೋದು ರಾಜಾಜಿನಗರ ಇವಾಗ. ಸೊ ಬೆಂಗಳೂರು ಹುಡುಗಾನೆ ಅಂತ ಅನ್ಬೋದು. ಆದ್ರೆ ಹುಟ್ಟೂರಿನ ಒಂದು ಹೆಸರನ್ನ ನಂದಳಿಕೆ ಅಂತ ಯಾರೋ ಒಬ್ರು, ಏನಿದು ನಿತ್ಯಾನಂದ ಪ್ರಭು ಎನ್ ಅನ್ನೋರು, ಎನ್ ಅಂದ್ರೆ ನಂದಳಿಕೆ. ಮತ್ತೆ ಊರಿನ ಹೆಸರನ್ನ ಸ್ವಲ್ಪ ನಾವು ಅದು ಊರವರು ಅಂತ ಹೇಳ್ಕೊಳಕ್ ಹೆಮ್ಮೆ ಆಗ್ಬೇಕು. ಯಾಕಂದ್ರೆ ಟೋಟಲಿ ಬ್ಯಾಂಗ್ಳೂರೇ ಬೇಸ್ಟ್ ಇದ್ರು ಊರದಲ್ವಾ. ಸೊ ಅದಕ್ಕೋಸ್ಕರ ನಂದಳಿಕೆ ನಿತ್ಯಾನಂದ ಪ್ರಭು. ಬೇಸಿಕ್ ಎಜುಕೇಶನ್ ಬಂದು ನಂದು ಅಲ್ಲೇ ನಮ್ಮ ಸುಬ್ರಹ್ಮಣ್ಯ ನಗರದಲ್ಲೇನೆ ಒಂದು ಈಸ್ಟ್ ವೆಸ್ಟ್ ಸ್ಕೂಲ್ ಅಂತ, ಅಲ್ಲಿ ಬೇಸಿಕ್ ಎಜುಕೇಶನ್ ಮಾಡಿಸ್ಕೊಂಡು PUC ಮುಗಿಸ್ಕೊಂಡು, ಅದಾದ್ಮೇಲೆ ಗೌರ್ಮೆಂಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ, ಅದಾದ್ಮೇಲೆ ಒಂದು ಸ್ಟ್ರೈಟ್ಸ್ ಆರ್ಕೋ ಲ್ಯಾಬ್ ಲಿಮಿಟೆಡ್ ಅಂತ ಒಂದು ಫಾರ್ಮಸ್ಯೂಟಿಕಲ್ ಕಂಪ್ನಿ ಇತ್ತು. ಆ ಫಾರ್ಮಸ್ಯೂಟಿಕಲ್ ಕಂಪ್ನಿಲಿ ಪ್ರಾಜೆಕ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು, ಅದಾದ್ಮೇಲಿಂದ ಆಸ್ಕರ್ ಇಂಡಸ್ಟ್ರೀಸ್ ಅಂತ ಶಿಫ್ಟ್ ಆದೆ. ಅದಾದ್ಮೇಲೆ ರಿಸೈನ್ ಮಾಡಿ ನಂದೇ ಆದಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ಗೆ ಅಬ್ರಾಡ್ ಅಲ್ಲಿ ಕೆಲಸ ಸಿಕ್ತು. ಸೊ ಐ ವೆಂಟ್ ಟು ಒಮಾನ್, ಸಲ್ತನಟ್ ಆಫ್ ಒಮಾನ್, ಆಸ್ ಎ ಪ್ರೊಡಕ್ಷನ್ ಇಂಜಿನಿಯರ್ ಇನ್ ಸಾರ್ಕ್ಸೋರ್ ಸ್ಟೀಲ್ ರೋಲಿಂಗ್ ಮಿಲ್ ಅಂತ. ಅಲ್ಲಿ ಪ್ರೊಡಕ್ಷನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಬಟ್ ಚಿಕ್ಕ ವಯಸ್ಸಿಂದ ನಾನು 5ನೇ ಕ್ಲಾಸ್ ತನಕ, ನನಗೆ ಜ್ಞಾಪಕ ಇರೋ ಹಂಗೆ, ನಾನು 5ನೇ ಕ್ಲಾಸ್ ತನಕ ಸಖತ್ತು ಸೈಲೆಂಟ್ ಹುಡುಗ. ಆಮೇಲೆ ತುಂಬಾ ಒಂಥರ ಯಾವ ತರ ಅಂತಂದ್ರೆ ಶೈ ಇನ್ ನೇಚರ್. ನನ್ಗೇನು ಅಂದ್ರೆ ನನ್ಗೆ ಸ್ಟೇಜ್ ಮೇಲೆ ಬರಕ್ಕೆ ಫಿಯರು, ನನ್ಗೆ ಇನ್ನೊಂದು ಮಾಡಕ್ ಫಿಯರು. ಬಟ್ ನಾನು ಸಖತ್ ಕ್ರಿಯೇಟಿವ್. ಅಂದ್ರೆ ನನಗೆ ಕತೆ ಬರೆಯಕ್ಕಾಗುತ್ತೆ, ಎಲ್ಲ ಬರುತ್ತೆ. ಬಟ್ ಯಾರಿಗೂ ತೋರ್ಸಲ್ಲ. ನಾನು ಕತೆ ಬರ್ದಿದ್ದು ಯಾರಿಗೂ ತೋರ್ಸಲ್ಲ. ನನ್ನ ಥಾಟ್ಸ್ ಬಂದಿದ್ದು ಯಾರ ಜೊತೆನೂ ಶೇರ್ ಮಾಡಲ್ಲ. 5ನೇ ಕ್ಲಾಸ್ ತನಕ ಹಿಂಗಿತ್ತು. ಆದ್ರೆ ನನ್ನ ಫ್ರೆಂಡ್ ಒಬ್ಬ ಹರ್ಷ ಅಂತ ಇದ್ದ ಸ್ಕೂಲಲ್ಲಿ, ಈಗಲೂ ಇದ್ದಾನೆ, ಬಸವೇಶ್ವರ ನಗರಲ್ಲೆಲ್ಲ ಇದ್ದಾನೆ. ಅವನ ಹತ್ರ ಶೇರ್ ಮಾಡ್ಕೊಂಡೆ ಒಂದಿನ. ಚೆನ್ನಾಗಿದೆಯಲ್ಲ, ಏನಿದು, ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಏನ್ ಮಾಡಿದೆ, ಒಂದು ಜೋಕರ್ ವೇಷ ಹಾಕ್ತೀನಿ ನಿನಗೆ, ನಾನು ಹೇಳ್ದಂಗೆ ಆಕ್ಟ್ ಮಾಡಿದ್ರೆ ಪ್ರೈಸ್ ಬರುತ್ತೆ ಅಂತ ಅವನ್ಗಂದೆ. ಅವನೇನ್ ಮಾಡ್ದ, ನನ್ಗೂ ಒಬ್ಬನಿಗೆ ಸ್ಟೇಜ್ ಮೇಲೆ ಹೋಗಕ್ಕೆ ಫಿಯರ್ ಇದೆ, ಇಬ್ರು ಸೇರ್ಕೊಂಡು ಮಾಡ್ಬಿಡೋಣ ಅಂತೇಳಿ ಇಬ್ರು ನಾವೇ ಜೋಕರ್ ವೇಷಗಳು ಹಾಕೊಂಡು ಒಂದು ಸ್ಕಿಟ್ ಮಾಡಿ, ಫ್ಯಾನ್ಸಿ ಡ್ರೆಸ್ ಅಂಡ್ ಮೋನೋ ಆಕ್ಟಿಂಗ್ ತರ ಅದು ಏನೋ ಇರುತ್ತಲ್ಲ ಅದ್ ಮಾಡಿ, ವಿ ಗಾಟ್ ಎ ಕಾನ್ಸಲೇಷನ್ ಪ್ರೈಸ್. ವೇರ್ ಇನ್ ದ ಐಡಿಯಾ ವಾಸ್ ವಿ ವಿಲ್ ಆ ಆಡಿಯನ್ಸ್ ಮಧ್ಯದಿಂದ ಎದ್ದು ಬಂದು ಆಕ್ಟ್ ಮಾಡ್ತೀವಿ ಅನ್ನೋದು ಒಂದಿತ್ತು. ಆತರ ಯಾರು ಮಾಡಿರಲ್ಲ ಅದ ತನಕ ನಮ್ ಸ್ಕೂಲಲ್ಲಿ. ಮಾಡಿ ಆ ಕಾನ್ಸಲೇಷನ್ ಪ್ರೈಸ್ ಬಂತಲ್ಲ, ಆ ಪ್ರೈಸ್ ಬಂದ ತಕ್ಷಣ ಒಂದು ನಮ್ಮಲ್ಲಿ ಏನೋ ಒಂದಿದೆ,
ಅದನ್ನ ಗುರ್ತಿಸಿದ್ರಲ್ಲ ನಮ್ಮ ಟೀಚರ್ಗಳು, ಗುರ್ತಿಸಿದಕ್ಕೆ ನಮ್ಮಲ್ಲಿ ಏನೋ ಒಂದಿದೆ, ನಾವು ಮಾಡ್ಬೋದು. ಸೊ ಅಲ್ಲಿಂದ 6ನೇ ಕ್ಲಾಸಿಂದ ಯಾವುದೇ ಒಂದು ಕಾಂಪಿಟೇಷನ್ ಆಗಿರ್ಬೋದು, ರಂಗೋಲಿ ಕಾಂಪಿಟೇಷನ್ ಇಂದ ಹಿಡಿದು, ಅಡಿಗೆ ಮಾಡೋ ಕಾಂಪಿಟೇಷನ್ ಇಂದ ಹಿಡಿದು, ಹಾಡು ಹೇಳೋ ಕಾಂಪಿಟೇಷನ್ ಇಂದ ಹಿಡಿದು, ಜನಪದ ಗೀತೆ ಇರ್ಬೋದು, ಏನೋ ಎಲ್ಲಾ ಕಾಂಪಿಟೇಷನ್ ಅಲ್ಲೂ ಪಾರ್ಟಿಸಿಪೆಂಟ್ ನಾನು. ಪ್ರೈಸ್ ಬರುತ್ತೋ ಬರಲ್ವೋ ಗೆಲ್ತೀನೋ ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಬೆನ್ನೆಲುಬಾಗಿ ನಿಂತವ್ರು ಯಾರು ಅಂದ್ರೆ ನಮ್ಮ ತಂದೆ. ಅವರು ರಂಗಭೂಮಿ ಕಲಾವಿದರು, ಆಕ್ಚುಲಿ ಕೆನರಾ ಬ್ಯಾಂಕ್ ಎಂಪ್ಲಾಯಿ, ಬಟ್ ರಂಗಭೂಮಿಲೂ ಮಾಡ್ತಾ ಇದ್ರು. ಕೆನರಾ ಬ್ಯಾಂಕ್ ತಂಡದಲ್ಲಿ ಇದ್ರು ಅವರು. ಸೊ ಅವರು ಕನ್ನಡ, ಕೊಂಕಣಿ ಹಾಗೂ ತುಳು ನಾಟಕಗಳಲ್ಲಿ ನಮ್ಮ ರವೀಂದ್ರ ಕಲಾಕ್ಷೇತ್ರ, ಟೌನ್ ಹಾಲು, ಏಡಿಯ ಕಲಾಮಂದಿರ ಅಲ್ಲೆಲ್ಲ ಆಕ್ಟ್ ಮಾಡೋರು ಕೆನರಾ ಬ್ಯಾಂಕ್ ತಂಡಕ್ಕೋಸ್ಕರ. ಅವರು ಚೆನ್ನಾಗಿ ಮಾಡ್ತಾ ಇದೆಯಾ, ಪಾರ್ಟಿಸಿಪೇಟ್ ಹಂಗಂತ ಸ್ಪೋರ್ಟ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಹಂಗಂತ ಗೆದ್ದು ಇದೀನಿ ಎಷ್ಟೋ. ಅದಾದ್ಮೇಲೆ ಖೋಖೋ ಟೀಮ್ಗೆ ಸೆಲೆಕ್ಟ್ ಆದೆ. ಅದಾದ್ಮೇಲೆ ಡಿಬೇಟ್ ಇರ್ಬೋದು, ಎಸ್ಸೆ ರೈಟಿಂಗ್ ಇರ್ಬೋದು. ಸೊ ಐ ಎಂಟರ್ಡ್ ಎವ್ರಿ ಸಿಂಗಲ್ ಕಾಂಪಿಟೇಷನ್, ಇಂಟರ್ ಸ್ಕೂಲು, ಇಂಟರ್ ಕಾಲೇಜು, ಎಲ್ಲಾ ಕಡೆ ಈ ತರ. ಆಮೇಲೆ ಏನು ಅಂದ್ರೆ ಮಾತು ಜಾಸ್ತಿ, ಮಾತಾಡ್ತಾನೆ ಇರ್ತೀನಿ. ಅಂದ್ರೆ ಯಾವ್ದಾದ್ರು ಏನಾದ್ರು ವಿಷಯ ತಿಳ್ಕೊಂಡ್ರೆ ಆ ವಿಷಯನ ಇನ್ನೊಬ್ಬರ ಜೊತೆ ಶೇರ್ ಮಾಡಬೇಕು ಅನ್ನೋ ಒಂದು ಹುಚ್ಚು. ಏನಕ್ಕೆ ಅಂತ ಅಂದ್ರೆ, ವೆನ್ ಯು ಶೇರ್ ಯು ವಿಲ್ ಇನ್ಕ್ರೀಸ್ ಯುವರ್ ನಾಲೆಡ್ಜ್, ಯು ವಿಲ್ ಇನ್ಕ್ರೀಸ್ ಸಂಬಡಿ ಎಲ್ಸಸ್ ನಾಲೆಡ್ಜ್ ಆಲ್ಸೋ. ಏನಕ್ಕೆ ಆ ಎಕ್ಸ್ಪೀರಿಯನ್ಸ್ ಬಂತು ಅಂದ್ರೆ, ನೋಡಿ ಇವಾಗ ಯಾವ್ದೋ ಒಂದು ವಿಷಯದ ಬಗ್ಗೆ, ಚಿಕ್ಕದೊಂದು ಕ್ಯಾಮ್ರಾ ವಿಷಯದ ಬಗ್ಗೆ ಏನೋ ಕೇಳ್ತಾ ಇದೀವಿ ಅನ್ಕೊಳ್ಳಿ. ಅದ್ರ ಟೆಕ್ನಿಕಾಲಿಟಿ ಬಗ್ಗೆ ಮಾತಾಡಿದಾಗ ನಮ್ಗಿಂತ ಯಂಗ್ಸ್ಟರ್ಸೇ ಇರ್ಬೋದು, ನನ್ಕಿಂತ 20-30 ವರ್ಷ ಚಿಕ್ಕವರೇ ಇರ್ಬೋದು. ಅವ್ರಿಗೆ ಗೊತ್ತಿರೋ ವಿಷಯಗಳು ಕೆಲವು ನಮಗೆ ಗೊತ್ತಿರಲ್ಲ. ವೆನ್ ವಿ ಶೇರ್ ಅವರ್ ಥಾಟ್ಸ್, ದೇ ವಿಲ್ ಗಿವ್ ಅಸ್ ದ ಇನ್ಪುಟ್ ಆಲ್ಸೋ. ವೆನ್ ವಿ ಕ್ಯಾನ್ ಆಲ್ಸೋ ಗ್ರೋ ಅವರ್ ನಾಲೆಡ್ಜ್ ಅನ್ನೋದು ಚಿಕ್ಕ ವಯಸ್ಸಿಂದಾನು ಬೆಳ್ಕೊಂಡ್ ಬಂದಿರೋಂತ ಒಂದು ಆಸಕ್ತಿ. ಅದಾದ್ಮೇಲೆ ನಾಟಕಗಳು ಡೈರೆಕ್ಟ್ ಮಾಡಿದೆ 7ನೇ ಕ್ಲಾಸಿಗೆ ಬರುತ್ತಿದ್ದಂಗೆನೆ. ಅದಾದ್ಮೇಲೆ 10th ಸ್ಟ್ಯಾಂಡರ್ಡ್ ಬರ್ತಿದ್ದಂಗೆನೆ ನಮ್ಮ ತಂದೆ ತಾಯಿ ಯಾವತ್ತೂ ಸ್ಪೋರ್ಟ್ಸು ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಇನ್ನೊಂದಕ್ಕೆ ಯಾವತ್ತೂ ನೀನ್ 10th ಸ್ಟ್ಯಾಂಡರ್ಡ್ ಬಂದ್ಬಿಟ್ಟೆ ನಿಲ್ಸು, ನೀನು PUC ಬಂದ್ಬಿಟ್ಟೆ ನಿಲ್ಸು, ನೀನು ಇಂಜಿನಿಯರಿಂಗ್ ಮಾಡ್ತಾ ಇದೀಯ ನಿಲ್ಸು ಅಂದಿಲ್ಲ. ಅದಕ್ಕೋಸ್ಕರ ನಾನು ಇಷ್ಟು ಕ್ರಿಯೇಟಿವ್ ಆಗಿ ಇವತ್ತಿನ ದಿನ ಸಿನಿಮಾ ರಂಗದಲ್ಲಿದ್ದೀನಿ. ಸಿನಿಮಾ ರಂಗದಲ್ಲೂ ನೀವು ಕೇಳಿದ್ರೆ, ಒಂದು ಪೇಪರ್ ಮೇಲೆ ಪೆನ್ ಇಟ್ಟು ಸ್ಕ್ರಿಪ್ಟ್ ಬರೆಯಕ್ ಶುರು ಮಾಡೋದ್ರಿಂದ ಹಿಡಿದು ಲಾಸ್ಟ್ ಸಿನಿಮಾ ಥಿಯೇಟರ್ ಇಂದ ಇಳಿದು OTT ಹೋಗೋ ತನಕನೂ ಏನೇನಾಗುತ್ತೆ ಅನ್ನೋ ಎಲ್ಲಾ ಫೀಲ್ಡ್ ಅಲ್ಲೂ ಕೆಲಸ ಮಾಡಿದೀನಿ. ದಿಸ್ ಈಸ್ ಮೈ ಇಂಟ್ರೊಡಕ್ಷನ್ ಕೇಳ್ತಾ ಇದ್ರೆ ಪ್ರಭು ಸರ್ ಸಕಲ ಕಲಾ ವಲ್ಲಭ ಅನ್ನೋದು ಗೊತ್ತಾಗತ್ತೆ. ಅಲ್ಲ, ಸಕಲ ಕಲಾ ವಲ್ಲಭ ಅಲ್ದೆ ಹೋದ್ರುನು ಎಲ್ಲ ಒಂದು ಸೇಯಿಂಗ್ ಇದೆ, ಏನಂದ್ರೆ ಹಿ ಈಸ್ ಎ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳ್ಬಿಡ್ತಾರೆ. ನಾವ್ ಹಂಗ್ ಮಾಡಿಲ್ಲ. ನಾನ್ ಜಾಕ್ ಆಫ್ ಆಲ್ ಆಗೋದು ಮಾಸ್ಟರ್ ಆಫ್ ನನ್ ಅಂತಲ್ಲ. ನನಗ್ ಗೊತ್ತಿದ್ಯಾ, ನನಗ್ ಗೊತ್ತಿದ್ರೆ ಕಂಪ್ಲೀಟ್ ಗೊತ್ತಿರ್ಬೇಕು. ನಂಗೆ ಗೊತ್ತಿಲ್ವಾ, ನಂಗೆ ಗೊತ್ತಿಲ್ಲ ಅಂತ ಸರೆಂಡರ್ ಆಗ್ಬಿಡ್ತೀನಿ. ನಿಮ್ಮ ಹತ್ರನೇ ಫಾರ್ ಎಕ್ಸಾಂಪಲ್ ನೀವು ಆಂಕರಿಂಗ್ ಮಾಡ್ತಾ ಇದೀರಾ, ಇವಾಗ ಯಾವ್ದೋ ಒಂದು ಕ್ವಶನ್ ಕೇಳ್ತಾ ಇದ್ರಿ ಅಂದ್ರೆ ಇಂಟರ್ವ್ಯೂ ಮಧ್ಯದಲ್ಲಿ ಅಬ್ರಪ್ಟ್ ಆಗ್ಬೇಕಾದ್ರೂ ಹೇಳ್ಬಿಡ್ತೀನಿ, ಮೇಡಮ್ ನಂಗೆ ಗೊತ್ತಿಲ್ಲ ಅಂತ. ಅದು ರೆಕಾರ್ಡ್ ಆಗಿದ್ರು ಪರವಾಗಿಲ್ಲ. ಸಿ ದಟ್ ಶುಡ್ ಬಿ ದ ಇಂಟೆನ್ಷನ್ ಮೆಂಟಾಲಿಟಿ. ಯಾಕಂದ್ರೆ ಎಲ್ಲಾ ಜಗತ್ತಲ್ಲಿರೋ ಎಲ್ಲಾ ನಾಲೆಜು ನನ್ನ ತಲೆ ಒಳಗಡೆ ಇದೆ ಅಂತ ಹೇಳ್ಕೊಳ್ಳೋಂತ ಮನುಷ್ಯ ಯಾರಾದ್ರೂ ಇದ್ರೆ ಅವ್ನು ತಪ್ಪು ಹೇಳ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಎಕ್ಸಾಕ್ಟ್ಲಿ. ಸೂಪರ್ ಸರ್. ನಿಮ್ 2025 ಹೇಗ್ ಕಾಣಿಸ್ತಾ ಇದೆ ನಿಮ್ಗೆ? 2025 ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನನಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಯಾಕೆ ಅಂತ ಅಂದ್ರೆ, ಸಿ ನನ್ನ ಏಜಿಗೆ ನಾನು ಆಕ್ಚುಲ್ ಆಗಿ ಏನು ಅಂದ್ರೆ ಒನ್ ಆಫ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂತ ನಾನು ತಿಳ್ಕೊಳ್ಳೋದು. ಏನಕ್ಕೆ ಅಂತ ಹೇಳ್ತೀನಿ. ಯಾಕೆಂದ್ರೆ ವಾಟ್ ಐ ಹ್ಯಾವ್ ಸೀನ್ ಯು ಪೀಪಲ್ ಮೈಟ್ ಹ್ಯಾವ್ ನಾಟ್ ಸೀನ್. ವಾಟ್ ಯು ಹ್ಯಾವ್ ಸೀನ್ ಐ ಹ್ಯಾವ್ ಸೀನ್ ಎವ್ರಿಥಿಂಗ್. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ, ನಾನು ಒಂದು ಮನೆಯಲ್ಲಿ ಸೋಷಿಯಲ್ ಗ್ಯಾಡ್ಜೆಟ್ಸ್ ಇಲ್ಲದೆ ಇರೋ ಅಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ, ಅಂದ್ರೆ ಅವಾಗ ಇರ್ಲೇ ಇಲ್ಲ, ಹೈ ಕ್ಲಾಸ್ ಫ್ಯಾಮಿಲಿ ಇದ್ರೂ ಇರ್ಲಿಲ್ಲ. ವಿ ಹ್ಯಾವ್ ಸೀನ್ ಟ್ರಾನ್ಸಿಸ್ಟರ್ಗಿಂತ ಹಿಂದಿನ ಜಮಾನ ಬರೀ ಪೇಪರ್, ನ್ಯೂಸ್ ಪೇಪರ್ ಅನ್ನೋದು, ಅದೂನು ಶುಕ್ರವಾರನೋ ಮಂಗಳವಾರನೋ ಬುಧವಾರನೋ ಯಾವಾಗ್ಲೂ ಅದ್ರಲ್ಲಿ ಇಂಪಾರ್ಟೆನ್ಸ್ ಇದೆ ಅಂದಾಗ ನಮ್ಮ ತಂದೆ ತಗೊಂಡ್ಬಂದಿದ್ ನ್ಯೂಸ್ ಪೇಪರ್ ನೋಡಿದೀವಿ. ಅದಾದ ಮೇಲಿಂದ ವಾಟ್ ವಿ ಹ್ಯಾವ್ ಸೀನ್ ಎ ಬ್ಲಾಕ್ ಅಂಡ್ ವೈಟ್ ಟಿವಿ, ಅದಕ್ಕಿಂತ ಮುಂಚೆ ಟ್ರಾನ್ಸಿಸ್ಟರ್, ದೆನ್ ಎ ಕಲರ್ ಟಿವಿ, ದೆನ್ ಕಲರ್ ಟಿವಿ ವಿತ್ 8 ಚಾನಲ್ಸ್, ದೆನ್ ಇವತ್ತಿನ ದಿನ ಏನೇನಿದೆ ನಿಮ್ಗೆ VCR, VCP, ಏನಂತಾರೆ CD ಪ್ಲೇಯರ್ ಇಂದ ಹಿಡಿದು ಇವತ್ತಿಂದು ಆಂಡ್ರಾಯ್ಡ್ ಮೊಬೈಲ್ ಇಂದ ಹಿಡಿದು AI ತನಕ ನೋಡಿದೀವಿ. ಅಂದ್ರೆ ನಾವು ನೋಡಿರೋದೆಲ್ಲ ನೀವು ನೋಡಿರೋಕ್ ಸಾಧ್ಯನೇ ಇಲ್ಲ. ಆದ್ರೆ ಲಕ್ಕಿಯೆಸ್ಟ್ ಪರ್ಸನ್ ಯಾಕಂತ ಇದೀನಿ ಅಂದ್ರೆ ವಿ ಹ್ಯಾವ್ ಸೀನ್ ಆಲ್ ದೋಸ್ ಟ್ರಾನ್ಸಿಷನ್ಸ್ ಅಲ್ವಾ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆತರ ಇದ್ದಿದ್ದು. ಅವಾಗ್ಲೂ ಹೇಳಿದೆ ಊಟಿ ತರ ಇತ್ತು ಬೆಂಗಳೂರು, ಇವಾಗ ಈ ತರ ಆಗಿದೆ ಕ್ಲೈಮೇಟ್ ಅಂತ. ನಾವು ಅದನ್ನು ನೋಡಿದೀವಿ, ಊಟಿ ತರ ಇದ್ದಿದ್ದು ನೋಡಿದೀವಿ, ಇವತ್ತಿಂದು ನೋಡ್ತಾ ಇದೀವಿ. ಬಟ್ ಏನಕ್ಕೆ ಲಕ್ಕಿಯೆಸ್ಟ್ ಅಂತೀನಿ ಅಂದ್ರೆ ವಿ ಹ್ಯಾವ್ ಸೀನ್ ಆಲ್ ದ ಟ್ರಾನ್ಸಿಷನ್ ಹ್ಯಾಪನಿಂಗ್ ಆಲ್ ಅರೌಂಡ್ ದ ವರ್ಲ್ಡ್. ಸೊ ಇವತ್ತಿನ ದಿನ ಕೈಗೆ ಬಂದ್ಬಿಟ್ಟಿದೆ ಎಲ್ಲ.
ಹೌದು. ಅವತ್ತಿನ ದಿನ ನಮ್ ಟೀಚರ್ ಅಮೆರಿಕ ಹಿಂಗಿದೆ ಅಂತ ಪಾಠದಲ್ಲಿ ಹೇಳಿದ್ರೆ ನಾವು ಊಹೆ ಮಾಡ್ಕೋಬೇಕು. ಇಮ್ಯಾಜಿನೇಷನ್ ಅನ್ನೋದು ಇತ್ತು. ಹೌದು. ಆ ಇಮ್ಯಾಜಿನೇಷನ್ ನಾನು ಯಾವಾಗ್ಲೂ ಹೇಳೋದೇನು ಹೇಳಿ, ಇಮ್ಯಾಜಿನೇಷನ್ ಈಸ್ ಮದರ್ ಆಫ್ ಆಲ್. ಕ್ರಿಯೇಟಿವಿಟಿಗೆನೆ ಮದರ್ ಅಂದ್ರೆ ಇಮ್ಯಾಜಿನೇಷನ್. ನಮ್ಗೆ ಯಾಕೆ ಇಮ್ಯಾಜಿನೇಷನ್ ಆಗ್ತಿತ್ತು ಅಂದ್ರೆ ಪಠ್ಯ ಪುಸ್ತಕಗಳಿಂದ ಓದಿ ಹೇಳೋರ್ನ ನಾವ್ ಅದನ್ನ ತಗೊಂಡು ಇಮ್ಯಾಜಿನ್ ಮಾಡ್ತಿದ್ವಿ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂದ್ರೆ ರಾಜ, ನಮ್ಗ್ ರಾಜ ಒಂಥರ ರಾಜನ್ ತರ ಕಾಣಿಸ್ಬೇಕು. ಯಾರ ತರ ಕಾಣ್ಬೋದು? ನಮ್ ಸ್ಕ್ರೀನ್ ಐಡಲ್ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು, ಅಂದ್ರೆ ಕಲ್ಯಾಣ್ ಕುಮಾರ್, ಈ ತರ ಇದ್ರೆ ನಮ್ಗೆ ರಾಜ ಅವ್ರ ತರ ಕಾಣ್ತಿದ್ದ. ರಾಣಿ ಅಂದ್ರೆ ಯಾರು? ಪಂಡ್ರಿಬಾಯಿ, ಇವರು ಲೀಲಾವತಮ್ಮ, ಇವ್ರ ತರ ರಾಣಿ ಕಾಣ್ಬೋದು. ಇಲ್ಲ ಅದಕ್ಕಿಂತ ಮೇಲೆ ಅಂದ್ರೆ ನಮ್ಮ ಅಪ್ಪನೇ ರಾಜನ್ ತರ ಕಾಣ್ಬೋದು, ನಮ್ಮ ಅಮ್ಮ ರಾಣಿ ತರ ಕಾಣ್ಬೋದು. ಈ ತರ ನಮ್ ಇಮ್ಯಾಜಿನೇಷನ್ ಬರ್ತಿತ್ತು. ಯಾವಾಗ ಅಜ್ಜಿ ಕತೆ ಹೇಳ್ಬೇಕಾದ್ರೂ, ಟೀಚರ್ಗಳು ಪಾಠ ಮಾಡ್ಬೇಕಾದ್ರು. ಈಗ ಇಮ್ಯಾಜಿನೇಷನ್ ತುಂಬಾ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ಏನೇ ಕೇಳಿದ್ರು ಗೂಗಲ್ ಅಲ್ಲಿ ಹೋಗಿ ಹೊಡೆದ್ ಬಿಡ್ತಾರೆ. ಇವ್ರು ಇಮ್ಯಾಜಿನ್ ಮಾಡಲ್ಲ, ಗೂಗಲ್ ತೋರಿಸಿದೆ ನಿಜ ಇವತ್ತಿನ ದಿನ. ಸೊ ದ ಯಂಗ್ಸ್ಟರ್ಸ್ ಆರ್ ದ ಯೂತ್ ಆರ್ ಐ ಆಮ್ ಟೆಲಿಂಗ್ ದ ಚಿಲ್ಡ್ರನ್ ಹೂ ಆರ್ ಬಿಟ್ವೀನ್ ದ ಏಜ್ ಆಫ್ 5 ಇಂದ 16 ಏನಿದ್ದಾರೆ, ಆ ಗೂಗಲ್ ಸರ್ಚ್ ಹೋಗೋದ್ಕಿಂತ ಪುಸ್ತಕಗಳು, ಪೇಪರ್ಗಳು, ಇಲ್ಲ ಅಂದ್ರೆ ಅದಕ್ಕೆ ಆದಂತ ಕೆಲವು ವಿಡಿಯೋಸ್ ಇರ್ತವೆ, ಅಂತವನ್ನ ಹುಡ್ಕೊಂಡ್ ಬಿಟ್ಟು ಇಮ್ಯಾಜಿನೇಷನ್ ಮಾಡ್ಬಿಟ್ಟು ತಿಳ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ದೇ ವಿಲ್ ಆಲ್ಸೋ ಬಿ ಕ್ರಿಯೇಟಿವ್. ಅದರ್ವೈಸ್ ಸ್ಪೂನ್ ಫೆಡ್ ತರ ಇರುತ್ತೆ. ವಾಟ್ ಎವರ್ ಗೂಗಲ್ ಸೇಸ್ ಇಟ್ ಈಸ್ ರೈಟ್ ಅಂದ್ರೆ, ವಾಟ್ ಎವರ್ AI ಏನಿದೆ ಅದೇ ರೈಟ್ ಅಂದ್ಬಿಟ್ರೆ ಅದು ಸರಿ ಕಾಣಲ್ಲ ಅನ್ಸುತ್ತೆ. ಹೌದು ಹೌದು, ಸೂಪರ್ ಸರ್. ನೀವು ಚಿತ್ರರಂಗಕ್ಕೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಅಫಿಷಿಯಲಿ ಎಂಟರ್ಡ್ ಅಂದ್ರೆ 2008. ಅದಕ್ಕಿಂತ ಮುಂಚೆ 2004 ಇಂದಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 20-21 ಇಯರ್ಸ್ ಅನ್ಬೋದು. ಸೂಪರ್ ಸೂಪರ್. ಇನ್ನು ಚಿತ್ರರಂಗಕ್ಕೆ ಬರ್ಬೇಕು ಅಂತ ನೀವೊಂದು ಎಕ್ಸ್ಪೆಕ್ಟೆಡ್ ಅಂದ್ರೆ ಮೊದ್ಲೇ ಅನ್ಕೊಂಡಿರ್ತೀರಾ, ಇಲ್ಲ ನಾನು ಇದನ್ನ ಮಾಡ್ಬೇಕು ಅಂತ ಬಂದಿರೋದ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದ? ಸಿ ವಾಟ್ ಹ್ಯಾಪನ್ಸ್ ಈಸ್, ಐ ವಿಲ್ ಬಿ ವರ್ಕಿಂಗ್ ಇನ್ ಒಮಾನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಒಂದಿನ ಕಾಲ್ ಬರುತ್ತೆ ಮನೆಯಿಂದ, ಏನೋ ರಜಕ್ ಬಂದೇ ಇಲ್ಲ ಅಂತ. ನಾನು ಓಕೆ ಪೇಯ್ಡ್ ಹಾಲಿಡೇ ತಗೊಂಡು ಐ ವಿಲ್ ಕಮ್ ಬ್ಯಾಕ್, ದಿಲ್ ಫಿಕ್ಸ್ ಮೈ ಮ್ಯಾರೇಜ್. ನಾನು ಮದುವೆ ಫಿಕ್ಸ್ ಮಾಡ್ತಾರೆ, ದೆನ್ ಮದುವೆ ಮುಗಿಸ್ಕೊಂಡು ನಾನು ವಾಪಸ್ ಹೋಗ್ಬೇಕು ಒಮಾನ್ಗೆ. ಬಟ್ ನಮ್ಗ ಒಂದು ಕತೆ ಬರೆಯೋರು, ಈ ನಾಟಕ ಮಾಡೋರ್ಗೆಲ್ಲ ಸಿನಿಮಾ ಫೀಲ್ಡ್ಗೆ ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಅಲ್ಲಿ ಐಸ್ ಒಂದು ಬ್ರೇಕ್ ಆಗಿದ್ದೇನು ಅಂದ್ರೆ, ಮದುವೆ ದಿವಸ ನನ್ನ ಹೆಂಡತಿ ಹತ್ರ ಮಾತಾಡ್ಬೇಕಂದ್ರೆ, ನನ್ನ ಮಿಸ್ಸಸ್ ಹತ್ರ ಮಾತಾಡ್ಬೇಕಾದ್ರೆ ಅವಳೊಂದು ನನ್ಗೆ ಮುಂದಕ್ಕೆ ಓದಬೇಕು ಅನ್ನೋ ಆಸೆ ಇದೆ ಅಂತ. ಬಟ್ ಮಿಡ್ಲ್ ಈಸ್ಟ್ ಹೋದ್ರೆ ಎಲ್ಲಿ ಓದೋಕ್ಕಾಗುತ್ತೆ? ಆಗಲ್ಲ. ಸೊ ವಾಟ್ ಐ ಥಾಟ್ ವಾಸ್, ಓಕೆ ನಿನಗಿಲ್ಲೇ, ಅವಳದು BSc ಆಗಿತ್ತು ಆಗ್ಲೇ. ಸೊ ಶಿ ವಾಂಟೆಡ್ ಟು ಹೈಯರ್ ಸ್ಟಡಿ ಮಾಡ್ಬೇಕು ಅಂತ. ದೆನ್ ಶಿ ವೆಂಟ್ ಆನ್ ಟು ಡೂ MCA. ಅದಾದ್ಮೇಲೆ B.Ed ಮಾಡಿದ್ಲು. ಅವಳು ಮಾಡ್ತಾನೆ ಒಂದು 5-6 ಡಿಗ್ರಿ ಮಾಡಿದ್ಲು ನನ್ನ ಜೊತೆ ಮದುವೆ ಆದ್ಮೇಲೆ. ನನಗೇನು ಅಂದ್ರೆ ಒಂದ್ ನೆಪ, ಅವಳಿಗೆ ಓದಕ್ ಹಾಕ್ಬಿಟ್ಟು ನಾನ್ ಸಿನಿಮಾ ಒಳಗಡೆ ಹೊರಬಿಡೋಣ ಅಂತ. ಸೊ ರಿಸೈನ್ ಮಾಡ್ಬಿಟ್ಟು ಸೀದಾ ಅವಳನ್ನ ಓದಕ್ ಹಾಕ್ಬಿಟ್ಟು ನಾನ್ ಸಿನಿಮಾ ಇಂಡಸ್ಟ್ರಿ ಒಳಗೆ ಬಂದೆ. ಬಟ್ ಸಿನಿಮಾ ಇಂಡಸ್ಟ್ರಿ ಒಳಗೆ ಯಾವಾಗ ಬಂದೋ, ಐ ದೆನ್ ಕೇಮ್ ಟು ನೋ ದಟ್ ಇಟ್ ಇಸ್ ನಾಟ್ ದಟ್ ಈಸಿ ಟು ಕ್ರ್ಯಾಕ್ ದ ಫೀಲ್ಡ್. ಇಷ್ಟು ಕಷ್ಟ ಇದೆಯಾ ಆಸ್ ಎ ರೈಟರ್ ಆಗಿ ಹೋಗಕ್ಕೆ, ಆಸ್ ಎ ಒಂದು ಡೈರೆಕ್ಟರ್ ಆಗಿ ಬರ್ಬೇಕು ಅಂದ್ರೆ ಕಷ್ಟ ಇದೆ. ನಾನು ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ಬರೀ ನಾಟಕ ಅದು ಇದು ಎಕ್ಸ್ಪೀರಿಯನ್ಸ್ ಬಿಟ್ರೆ, ಕತೆಗಳು ಬರ್ದಿರೋ ಎಕ್ಸ್ಪೀರಿಯನ್ಸ್ ತುಂಬಾ ಕತೆಗಳು ಬರ್ದು ಇಟ್ಬಿಟ್ಟಿದೆ ಆ ಟೈಮ್ಗೆನೆ. ಬಟ್ ಹೌ ಟು ಮೇಕ್ ಎ ಮೂವಿ ಮಾಡ್ಬೇಕು ಅಂದ್ರೆ ಒಂದು ತಂಡದ ಜೊತೆ ನಾವು ಅಸೋಸಿಯೇಟ್ ಆಗಿರ್ಬೇಕೋ ಇಲ್ವೋ ಏನು ಅನ್ನೋದೇ ಗೊತ್ತಿರ್ಲಿಲ್ಲ. ಬಟ್ ಸ್ಟಾರ್ಟೆಡ್ ರೋಮಿಂಗ್ ಅರೌಂಡ್, ಹಂಗೆ ಜೊತೆ ಕೆಲಸನೂ ಮಾಡ್ಕೊಂಡು ಶುರು ಮಾಡಿದೆ. 2004 ಇಂದ ಚಿಕ್ಕ ಪುಟ್ಟ ಮಾಡ್ತಾ ಹೋದೆ. ಬಟ್ 2008 ಇಂದ ಅಫಿಷಿಯಲಿ ಎಲ್ಲಾ ಕೆಲಸ ಬಿಟ್ಟು ಸಿನಿಮಾಗೋಸ್ಕರನೇ ಶುರು ಮಾಡಿದೆ. ಸೂಪರ್ ಸರ್. ಪ್ರಭು ಸರ್ ಅಂದ ತಕ್ಷಣ ನಮ್ಗೆಲ್ರಿಗೂ ಕೂಡ ನೀವು ಸಿನಿಮಾದ ರಿವ್ಯೂಸ್ ಕೊಡೋದು ಸಾಕಷ್ಟು ಇಂಪ್ಯಾಕ್ಟ್ ಆಗತ್ತೆ. ಅಂದ್ರೆ ನಿಮ್ಮ ರಿವ್ಯೂಸ್ಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದೊಂಥರ ಡಿಫ್ರೆಂಟ್ ಥಾಟ್. ಯಾಕಂದ್ರೆ ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ದೆ, ಎಲ್ರಿಗೂ ಕೂಡ ಆಕ್ಟರ್ ಆಗ್ಬೇಕು, ಆಕ್ಟ್ರೆಸ್ ಆಗ್ಬೇಕು, ಅಥವಾ ಇನ್ನೇನೋ ಒಂದು ಆಸೆ ಇರುತ್ತೆ ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ. ಬಟ್ ನೀವು ರಿವ್ಯೂಸ್ ಕೊಡೋದು, ಸೊ ಅದು ಹೇಗೆ ನಿಮ್ಗೆ ಆ ಒಂದು ಥಾಟ್ ಬಂತು? ರಿವ್ಯೂಸ್ ಅಂದ ತಕ್ಷಣ ಎಲ್ಲರೂ ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ರಿವ್ಯೂ ಕೊಡ್ತಾರೆ. ನಾನು ಆತರ ಅಲ್ಲ. ನಾನು ಸಿನಿಮಾ ಫ್ರಮ್ ದ ಥಾಟ್ ಪ್ರೊಸೆಸ್ ಡೇ 1, ನಿಮ್ಮ ತಲೆಯಲ್ಲಿ ಒಂದು ಥಾಟ್ ಬಂತು ಸಿನಿಮಾ ಮಾಡ್ಬೇಕು ಅಂದ್ರೆ, ಅದನ್ನ ಕತೆ ಹೆಂಗ್ ಬರೆಯೋದ್ರಿಂದ ಹಿಡಿದು ಅದನ್ನ ಟೋಟಲ್ ಆಗಿ ಸಿನಿಮಾ ಥಿಯೇಟ್ರಿಕಲ್ಸ್ ತನಕ ತಗೊಂಡ್ಬಂದು ಅದನ್ನ ರಿಲೀಸ್ ಮಾಡಿ ಆ ಪ್ರೊಡ್ಯೂಸರ್ ಸೇಫ್ ಆಗಿರೋಷ್ಟು ತನಕ ನಾಲೆಜ್ ಕೊಡ್ತಾ ಇದ್ದೀನಿ. ಅನ್ನದಾತ ಸುಖೀಭವ. ಆಮೇಲೆ ರಿವ್ಯೂಸ್ ಅಂದ್ರೆ ತಿರ್ಗಾ ಆಪದ್ ಬಾಂಧವ ಅಂತ ಒಂದ್ ಮಾಡ್ತಾ ಇದ್ದೀನಿ. ಆ ಆಪದ್ ಬಾಂಧವ ಕಾರ್ಯಕ್ರಮ ಏನು ಅಂದ್ರೆ, ಅದು ನಮ್ಮ ಪ್ರೇಕ್ಷಕರಿಗೋಸ್ಕರ. ಯಾರು? ಅನ್ನದಾತರಿಗೇನೆ ಅನ್ನದಾತರಾದಂತ ನಮ್ಮ ಪ್ರೇಕ್ಷಕರು. ಅವ್ರಿಗೆ ಅಣ್ಣವ್ರ ಏನಂತ ಕರಿತಾ ಇದ್ರು ಅಂದ್ರೆ, ಅನ್ನದಾತರು ಅಂತ ಅವ್ರಿಗೆ ಅಭಿಮಾನಿ ದೇವ್ರುಗಳು. ದೇವ್ರಿಗೋಸ್ಕರ ಏನ್ ಹೋಲಿಸ್ತಿದ್ರು ಅಂದ್ರೆ, ಅನ್ನದಾತರನ್ನ ಸಾಕೋರು ಅವರು ಅಂತ.
ಸೊ ಅದು ಆಪದ್ ಬಾಂಧವ ಅನ್ನೋ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀನಿ. ಅಲ್ಲಿ ಪ್ರೇಕ್ಷಕರಿಗೆ ಏನ್ ಬೇಕು ಕನ್ನಡ ಸಿನಿಮಾದಿಂದ ಅನ್ನೋದನ್ನ ತಿಳ್ಕೊತೀವಿ ಅಲ್ಲಿ. ಅದು ಒಂದು ಕಾರ್ಯಕ್ರಮ. ಆಮೇಲೆ ನಿತ್ಯ ಸತ್ಯ ಅಂತ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಒಂದೊಂದು ದಿನ ಒಂದು ಮೋಟಿವೇಶನಲ್ ಕತೆ ಹೇಳ್ತೀನಿ. ನನಗೆ ನಮ್ಮ ಅಜ್ಜಿ ಹೇಳಿದ ಕತೆ, ನಮ್ಮ ಅಮ್ಮ ಹೇಳಿದ್ದು, ಅಪ್ಪ ಹೇಳಿದ ಕತೆನ ದಿನ ಒಂದೊಂದು ಕತೆ ಹೇಳ್ಬಿಟ್ಟು ಮೋಟಿವೇಶನಲ್ ಇರ್ತದೆ. ಆ ಕತೆನೇ ನೋಡಿದ್ರೆ ಹೊಸ ಡೈರೆಕ್ಟರ್ಗಳಿಗೆ ಒಂದ್ ಲೈನ್ ಸಿಗ್ಬೋದು. ಆ ತರ ಕತೆಗಳು ಹೇಳ್ತಾ ಇದ್ದೀನಿ. ಆಮೇಲೆ ರಿವ್ಯೂ ಅಂತ ಬಂದ್ರೆ ಐ ವಿಲ್ ನೆವರ್ ಗಿವ್ ಎ ನೆಗೆಟಿವ್ ರಿವ್ಯೂ ಆನ್ ಎನಿ ಮೂವಿ, ವಿಚ್ ಎವರ್ ಮೂವಿ ಐ ಸೆಲೆಕ್ಟ್. ಯಾಕೆಂದ್ರೆ ಅನ್ನದಾತ ಸುಖಿ ಭವ ಅಂದ್ಬಿಟ್ಟು ನಾನು ಪ್ರೊಡ್ಯೂಸರ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತ ಹೆಂಗ್ ಹೇಳ್ಬಿಡಕ್ಕಾಗತ್ತೆ? ನಾನು ಹಂಗಂತ ಕೆಟ್ಟೋಗಿರೋ ಸಿನಿಮಾನು ಏನೋ ಚೆನ್ನಾಗಿದೆ ಅಂತಾನು ನಾನು ಹೇಳಲ್ಲ. ನಾನೇನು ಅಂದ್ರೆ ನಾನು ಆ ಮೂವಿ ಪ್ರೀ ಬಿಸ್ನೆಸ್ ಮಾಡಿದ್ಯಾ, ಆ ಮೂವಿಗೆ ಹಾಕಿರೋ ಹಣದಲ್ಲಿ ಎಷ್ಟು ಹಣ ವಾಪಸ್ ಬಂದಿದೆ, ಆ ಮೂವಿ ಬೇರೆ ಜಾನರ್ ಏನೋ ಟಚ್ ಆಗಿದ್ಯಾ, ಈ ತರದ್ ಮಾತಾಡ್ತೀನಿ ಹೊರತು ಐ ನೆವರ್ ಡೈರೆಕ್ಟ್ಲಿ ರಿವ್ಯೂ ಎ ಮೂವಿ ಸೇಯಿಂಗ್ ದಟ್ ಇದ್ರ ಸ್ಟೋರಿ ಹಿಂಗಿದೆ 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 ಹೋಗಿ ನೋಡಿ. ನೋ, ಐ ಲೀವ್ ಇಟ್ ಟು ದ ಆಡಿಯನ್ಸ್ ಓನ್ಲಿ ವೆದರ್ ದೇ ಹ್ಯಾವ್ ಟು ಗೋ ಅಂಡ್ ವಾಚ್ ಆರ್ ನಾಟ್. ಬಟ್ ಐ ವಿಲ್ ನೆವರ್ ಸ್ಪೀಕ್ ನೆಗೆಟಿವ್. ಯಾಕೆಂದ್ರೆ ಅನ್ನದಾತ ಸುಖಿ ಭವ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಆಗಿ, ಮತ್ತೆ ಡೈರೆಕ್ಟರ್ ಯಾರು ತಾಯಿ ಸ್ಥಾನದಲ್ಲಿ ನಿಂತಿರ್ತಾನೆ, ಪ್ರೊಡ್ಯೂಸರ್ ಅಪ್ಪನ ಸ್ಥಾನದಲ್ಲಿ ನಿಂತಿದ್ರೆ ಡೈರೆಕ್ಟರ್ ತಾಯಿ ಸ್ಥಾನದಲ್ಲಿ ನಿಂತಿರ್ತಾನೆ ಅಂತ ಹೇಳಿದೀನಿ. ಅವ್ರಿಬ್ರು ಆ ಸ್ಥಾನನ ಕಾಪಾಡ್ಕೊಂಡು ಪಾಪ ಎಷ್ಟೋ ಅಚ್ಚುಕಟ್ಟಾಗಿ ಸಿನಿಮಾಗಳು ಮಾಡಿರ್ತಾರೆ. ಕೆಲವು ತುಂಬಾ ಅದ್ಭುತವಾಗಿ ಬಂದಿರುತ್ತೆ, ಬಟ್ ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ ಅಂದ್ರೆ ಕೆಲವು ಟೈಮ್ ಅಡ್ವರ್ಟೈಸ್ ಮಾಡಿರೋದು ಸರಿ ಇರಲ್ವೋ, ಇನ್ನೊಂದು ಮಾಡಿರೋದು ಸರಿ ಇಲ್ವೋ, ಏನೋ ಆಗುತ್ತೆ. ಸೊ ದೆರ್ ಬಿ ಎ ಪ್ರಾಬ್ಲಮ್, ಸೊ ಇಟ್ ವಿಲ್ ನಾಟ್ ಗೋ ಗುಡ್. ಬಟ್ ನಾವು ಅದ್ರ ಮಧ್ಯದಲ್ಲಿ ತಗೊಂಡೋಗ್ಬಿಟ್ಟು ಸಿನಿಮಾ ಹಿಂಗಿದೆ, ಸಿನಿಮಾ ಹಂಗಿದೆ. ಇವಾಗ ಹಂಗಂದ್ರೆ ರಿವ್ಯೂ ಮಾಡೋರೆಲ್ಲ ಸಿನಿಮಾ ಕಲ್ತೇ ಮಾಡ್ತಾ ಇದಾರ? ವಿ ಹ್ಯಾವ್ 200 ಚಾನಲ್ಸ್ ಹೂ ಆರ್ ಗೋಯಿಂಗ್ ಟು ರಿವ್ಯೂ, ವಿಲ್ ಟೆಲ್ ಚೆನ್ನಾಗೇ ಇಲ್ಲ, ಯಾರ್ರೀ ಅವ್ನು ಡೈರೆಕ್ಟರ್ ಅನ್ಬಿಡ್ತಾನೆ. ತಪ್ಪಲ್ವಾ? ಏನ್ ಬೇಸಿಸ್ ಮೇಲೆ ಹೇಳ್ತಾ ಇದೀಯಾ ಇದನ್ನ ಅಂತ ಅವನು ಕ್ವಶನ್ ಮಾಡಿದ್ರೆ ದೇ ಆರ್ ನಾಟ್ ಆನ್ಸರಬಲ್. ದೇ ಓನ್ಲಿ ಗಿವ್ ದೇರ್ ರಿವ್ಯೂಸ್ ಅಂಡ್ ಗೆಟ್ ಲಾಸ್ಟ್. ಬಟ್ ಮಿಕ್ಕದವ್ರದ್ದು ಏನೋ ಕತೆ, ಅಲ್ಲಿ ಬಂಡವಾಳ ಹಾಕ್ತವನ್ ಏನ್ ಕತೆ, 2 ವರ್ಷ ಕಷ್ಟಪಟ್ಟು ಕತೆ ಬರ್ದವನ್ ಏನ್ ಕತೆ, ಆಕ್ಟಿಂಗ್ ಮಾಡ್ದವನ್ ಏನ್ ಕತೆ. ಒಂದೊಂದ್ಸತಿ ಹೊಸಬ್ರು ಪಾಪ ವಿತೌಟ್ ರೆನ್ಯುಮರೇಷನ್ ಆಕ್ಟಿಂಗ್ ಮಾಡಿರ್ತಾರೆ. ಅವ್ರ ಕನ್ಸು ಎಷ್ಟೋ ಇರುತ್ತೆ, ನಾನು ಹೀರೋ ಆಗಿ ಮಿಂಚಬೇಕು, ಹೀರೋಯಿನ್ ಆಗಿ ಮಿಂಚಬೇಕು, ಏನೇನೋ ಇರುತ್ತೆ ಅವ್ರ ತಲೆಯಲ್ಲಿ. ಪಾಪ ನೆಕ್ಸ್ಟ್ ಅವಕಾಶಗಳು ಬರ್ಬೇಕು ಅಂತ ಇರುತ್ತೆ. ಇವ್ರು ಒಂದೇ ಒಂದು ರಿವ್ಯೂ ಹೇಳ್ಬಿಡ್ತಾರೆ, ಯಾರ್ರಿ ಏನೋ ಎಲ್ ಕೂತ್ಕೊಂಡ್ ಬರ್ದ್ರಿ ಕತೆನ ಅನ್ಬಿಟ್ರೆ. ಎಸ್, ಎವ್ರಿ ಸ್ಕೂಲ್ ಹ್ಯಾಸ್ 1000 ಸ್ಟೂಡೆಂಟ್ಸ್. ನಾಟ್ ಆಲ್ ದ 1000 ಸ್ಟೂಡೆಂಟ್ಸ್ ವಿಲ್ ಗೆಟ್ ಫಸ್ಟ್ ರ್ಯಾಂಕ್. ಫಸ್ಟ್ ರ್ಯಾಂಕ್ ಅಂದ್ರೆ 625 ತಗೊಳ್ಳೋರು ಇಡೀ ಕರ್ನಾಟಕದಲ್ಲಿ 5-6 ಜನ ಬರ್ಬೋದು. ಮುಂಚೆ ಆದ್ರೆ ಒಬ್ರೇ ಇರೋರು, ಈಗ ಒಂದ್ 5-6 ಜನ ಬರ್ಬೋದು ಅಷ್ಟೇ ಅಲ್ವಾ? ಅಂದ್ರೆ ನೆಕ್ಸ್ಟ್ ಎಲ್ಲಾರನು ಫೇಲ್ಯೂರ್ ಅನ್ಬಿಡ್ತೀರಾ? ಹಂಗಂದ್ರೆ ಇಲ್ಲ. ಫೇಲ್ಯೂರ್ಸ್ ಆರ್ ದೋಸ್ ಹೂ ವಿಲ್ ನಾಟ್ ಗೆಟ್ ದಟ್ ಪಾಸ್ ಮಾರ್ಕ್ ಆಫ್ 35, ಬಟ್ ದೇ ಆರ್ ಆಲ್ಸೋ ನಾಟ್ ಫೇಲ್ಯೂರ್. ದೇ ವರ್ ವೀಕ್ ಇನ್ ದ ಸಬ್ಜೆಕ್ಟ್. ಅವ್ರಿಗೆ ಅದಕ್ಕೋಸ್ಕರನೇ ಸಪ್ಲಿಮೆಂಟರಿ ಕೊಡ್ತಾ ಇರೋದು, ಅದಕ್ಕೋಸ್ಕರನೇ 2ನೇ ಸಿನಿಮಾ ಮಾಡ್ತಾನೆ ಇನ್ನೊಬ್ಬ. ಅದು ಬಿಟ್ಬಿಟ್ಟು ನೀವು ಸ್ಟ್ರೈಟ್ ಅವೇ ಚೆನ್ನಾಗಿಲ್ಲ, ಯಾರು ಕೊಟ್ರಿ ಅವ್ರಿಗೆ ಅಧಿಕಾರ ಹೇಳಕ್ಕೆ? ಚೆನ್ನಾಗಿಲ್ಲ, ಏನ್ ಚೆನ್ನಾಗಿಲ್ಲ, ನಿನಗೆ ಇಷ್ಟ ಆಗಿಲ್ಲಪ್ಪ, ಅವನಿಗೆ ಇಷ್ಟ ಆಗುತ್ತೆ, ಇನ್ನೊಬ್ಬಂಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಸಿನಿಮಾ ಮಾಡ್ಬಿಟ್ಟು ಸಿನಿಮಾ ಹಾಲಲ್ಲಿ ಆಗ್ತಾ ಇರೋದು. ನಿಮ್ ಮನೇಲಿ ತಂದು ತೋರಿಸ್ಬಿಟ್ಟು ನಿಮ್ ಮನೇಲಿ ಕಂಪಲ್ಷನ್ ಆಗಿ ನೀನ್ ಕೂತ್ಕೊಂಡು ನೋಡ್ಲೇಬೇಕು, ನಿನ್ ಕಣ್ಣು ಹಿಂಗ್ ಇಟ್ಕೊಂಡು ನೋಡ್ಲೇಬೇಕು ಅಂದ್ರೆ ಅದು ಕಂಪಲ್ಷನ್ ಆಯ್ತು. ಹಾಲಲ್ಲಿ ಆಗ್ತಾ ಇರೋದೇನಕ್ಕೆ? ವಿ ಆರ್ ಗಿವಿಂಗ್ ಯು ಅನ್ ಆಪರ್ಚುನಿಟಿ ಟು ಗೋ ಅಂಡ್ ವಾಚ್. ನೀನ್ ದುಡ್ಡು ಕೊಟ್ಟು ನೋಡ್ತೀಯ. ಇವಾಗ ಆಯ್ತು, ಏನೋ ಒಂದ್ ಪದಾರ್ಥ ತಗೊಂಡ್ಬರ್ತೀವಪ್ಪ, ಸರಿ, ಒಂದು ಡಜನ್ ಬಾಳೆಹಣ್ಣು ತಗೊಂಡ್ಬಂದ್ವಿ, ಅಥವಾ 1 ಡಜನ್ ಮೊಟ್ಟೆ ತಗೊಂಡ್ಬಂದ್ವಿ. ಕ್ಯಾನ್ ಯು ಅಶ್ಯೂರ್ ಆಲ್ ದ 12 ಆರ್ ಗುಡ್? ಒಂದು ಕೊಳ್ತೋಗಿರ್ಬೋದು, ಅದ್ರ ಪಕ್ಕದಲ್ಲಿ ಇರೋದಕ್ಕೆ ಒಂಚೂರು ತಗ್ಲಿರ್ಬೋದು, ಟಾಪ್ ಕ್ವಾಲಿಟಿನೂ ಅದ್ರಲ್ಲೇ ಇರ್ಬೋದು. ಸೊ 12 ಮೊಟ್ಟೆಲಿ 2 ಕೊಳ್ತೋಗಿರ್ಬೋದಪ್ಪ, ಆಗತ್ತೆ. ಬಟ್ ಅದು ಇಡ್ಬೇಕಾದ್ರೆ ಕೊಳ್ತೋಗಿತ್ತಾ? ಇಲ್ಲ, ಸ್ಟೇಲ್ ಆಗ್ಬಿಟ್ಟಿದೆ. ಇಟ್ಟು ಸ್ಟೇಲ್ ಆಗಿರ್ಬೋದು, ಅಥವಾ ಮಾರಾಟ ಮಾಡಕ್ ಆಗ್ದಲೇ ಸ್ಟೇಲ್ ಆಗಿರ್ಬೋದು, ಏನೋ ಆಗಿರುತ್ತೆ. ಸೊ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್ ಫಾರ್ ಎ ಫೇಲ್ಯೂರ್ ಆಫ್ ಎ ಫಿಲಮ್ ಆರ್ ಫೇಲ್ಯೂರ್ ಆಫ್ ಎನಿಬಡಿ. ಮಲ್ಟಿಪಲ್ ರೀಸನ್ಸ್ ಇರ್ತದೆ. ಸೊ ಆ ಒಂದು ಫೇಲ್ಯೂರ್ ಅನ್ನೋ ಪಟ್ಟಿ ಇದೆಯಲ್ಲ, ಅದ್ ನನ್ನ ಡಿಕ್ಷನರಿಯಿಂದ ಅಂತೂ ತೆಗೆದಾಕ್ಬಿಟ್ಟಿದ್ದೀನಿ ನಾನು. ನೋಬಡಿ ಈಸ್ ಎ ಫೇಲ್ಯೂರ್, ಎವ್ರಿಬಡಿ ಈಸ್ ಯೂನಿಕ್. ಅವರೇ ಯೂನಿಕ್. ಇವಾಗ ಮೇಘನಾ ನಾಗರಾಜ್ ಅವರು ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಅವ್ರು ಯೂನಿಕ್. ನಿತ್ಯಾನಂದ ಪ್ರಭು ಅವ್ನ್ ಮಾಡ್ತಾ ಇರೋ ಕೆಲಸದಲ್ಲಿ ಅವ್ನು ಯೂನಿಕ್. ಇಲ್ಲಿರೋ ಸ್ಟುಡಿಯೋಲಿರೋ ಅನೇಕರಿದ್ದಾರೆ, ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಯೂನಿಕ್. ಹೌದಾ? ದಟ್ ಈಸ್ ವೈ ಆ ಫೇಲ್ಯೂರ್ ಅನ್ನೋ ಹಣೆ ಪಟ್ಟಿನೇ ಬೇಡ. ಸೂಪರ್. ಆಕ್ಚುಲಿ ನೀವ್ ಹೇಳಿದ್ರಿ ನಾನು ತುಂಬಾ ಮಾತಾಡ್ತೀನಿ ಅಂತ. ಅಂಡ್ ನಮ್ಮ ಫಿಲ್ಮ್ ಮೇಕರ್ಸ್ ಯಾಕೆ ನಿಮ್ಮ ಫ್ಯಾನ್ಸ್ ಅಂತ, ಯಾಕಂದ್ರೆ ಇಷ್ಟೊಂದು ಏನದು ಏನೆಲ್ಲ ನೆಗೆಟಿವ್ ತುಂಬಿಕೊಂಡಿರುತ್ತೆ, ನೀವು ಎಷ್ಟು ಪಾಸಿಟಿವ್ ಆಗಿ ಅವ್ರನ್ನ ಉತ್ಸಾಹದಿಂದ ತುಂಬಿಸ್ತೀರಾ. ಸೊ ಇದರಿಂದ ಮೋಸ್ಟ್ಲಿ ಫಿಲ್ಮ್ ಮೇಕರ್ಸ್ಗೆ ನೀವಂದ್ರೆ ತುಂಬಾ ಇಷ್ಟ. ಆಕ್ಚುಯಲ್ ಫಿಲ್ಮ್ ಮೇಕರ್ಸ್ಗೆ ಇಷ್ಟ ಆಗ್ಬೋದು. ಹೌದು, ಆಕ್ಚುಯಲ್ ಫಿಲ್ಮ್ ಮೇಕರ್ಸ್ಗೆ ಇಷ್ಟ ಆಗ್ಬೋದು. ಯಾಕೆಂದ್ರೆ ಆಕ್ಚುಯಲ್ ಆಗಿ ಸತ್ಯ ಹೇಳ್ತೀನಿ, ಸತ್ಯ ಹೇಳದ್ನು ಎಲ್ಲಾರ್ಗು ಇಷ್ಟ ಆಗತ್ತೆ. ಹೌದಪ್ಪ, ನಾನು ಸಿನಿಮಾ ಮಾಡ್ಬೇಕು ಅಂತ. ಬಟ್ ಈ ಸಿನಿಮಾ ಮಾಡೋ ಬೆಟರ್ನೆಟ್ಲಿ ಒಂದು ಅಷ್ಟು ಜನ ಬರೀ ಸಿನಿಮಾ ಹೆಸರಲ್ಲಿ ತುಂಬಾ ಖರ್ಚು ಮಾಡಿಸ್ತಾ ಇರ್ತಾರಲ್ಲ, ಅವ್ರಿಗೆ ಬೇಜಾರಾಗ್ಬೋದು ನನ್ನ ಕಂಡ್ರೆ.
ಇವ್ನು ಯಾವನಪ್ಪ ಬಂದ್ಬಿಟ್ಟು ನಮ್ ಬಿಸ್ನೆಸ್ಗೆ ತಂದು ಬತ್ತಿ ಇಟ್ಬಿಟ್ಟ ಅಂತ. ಯಾಕಂದ್ರೆ ಎಷ್ಟೋ ಜನ ನನ್ಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ, ಸರ್ ನಿಲ್ಸಿ ನಿಮ್ ಕಾರ್ಯಕ್ರಮನ, ಯಾಕೆ ಮಾಡ್ತೀರಾ, ಮಾಡಬೇಡಿ, ನಮ್ಮ ಪ್ರೊಡ್ಯೂಸರ್ಗಳು ಕ್ವಶನ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ನಿಮ್ಮ ಪ್ರೋಗ್ರಾಮ್ ನೋಡ್ಬಿಟ್ಟು ಅಂತ. ನಾನು ಹಂಗಂದ್ರೆ ನೀವು ಕಳ್ಳಕ್ಕ ಹೇಳೋದ್ ಬಿಟ್ಬಿಟ್ರಪ್ಪ, ಸರಿಯಾಗಿ ಲೆಕ್ಕ ಕೊಡಿ. ಪ್ರೊಡ್ಯೂಸರ್ ಸುಮ್ನೆ ಇರ್ತಾರೆ. ಪ್ರೊಡ್ಯೂಸರ್ ಏನಂತ ಕೇಳಿದಾರೆ, ಲೆಕ್ಕ ಕೊಡು ಅಂತ ಕೇಳಿದಾರೆ. ಅದು ನನ್ನ ಪ್ರೋಗ್ರಾಮ್ ನೋಡಿ ಲೆಕ್ಕ ಕೇಳು ಅಂತ ಕೇಳಿದಾರೆ ಅಂದ್ರೆ ನನ್ನ ಪ್ರೋಗ್ರಾಮ್ ಚೆನ್ನಾಗಿದೆ ಅಂತ ಅರ್ಥ ತಾನೆ. Obviously. ಸರ್, ಇನ್ನ ನನ್ಗೊಂದು ಕ್ವಶನ್ ಬಂತು. ಇವಾಗ ಅನ್ನದಾತ ಸುಖಿ ಭವ ಅನ್ನುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಸೊ ಯೂಶುವಲಿ ಅನ್ನದಾತ ಸುಖಿ ಭವ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಕೂಡ ಕೃಷಿಕರ್ ನೆನಪಾಗತ್ತೆ, ಬಿಕಾಸ್ ಆಫ್ ದಟ್ ನೇಮ್ ಅಲ್ವಾ? ಸೊ ನೀವು ನಿಮ್ಮ ಕಾರ್ಯಕ್ರಮಕ್ಕೆ ಆ ಒಂದು ನೇಮ್ ಇಡೋದಕ್ಕೆ ಏನ್ ಪ್ರೇರಣೆ? ಮೇಡಮ್, ಇವಾಗ ಅನ್ನದಾತ ಸುಖಿ ಭವ ಅಂದ್ರೆ ಆಕ್ಚುಲಿ ದೇಶದ ಬೆನ್ನೆಲುಬು ರೈತ. ರೈತಂಗೆ ಅನ್ನದಾತ ಅನ್ನೋದು ನಾವು. ಏನಕ್ಕೆ ಅನ್ನದಾತ ಅಂತೀವಿ ಅಂತಂದ್ರೆ, ನೀವೇ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಮಾರ್ಕೆಟ್ ಇಂದ ಅವ್ನ್ ಮಾಡೋ ಪ್ರಾಡಕ್ಟ್ ನ. ಬಟ್ ಏನ್ ಗೊತ್ತಾ, ರೈತ ಕಷ್ಟಪಟ್ಟು ರಕ್ತ ಸುರಿಸಿ ಬೆವ್ರು ಸುರಿಸಿ ಅದನ್ನ ಬೆಳಿತಾನೆ. ಬೆಳೆದಾದ್ಮೇಲೆ ಮಾರ್ಕೆಟ್ ತಂದು ಹಾಕ್ತಾನೆ. ಅವ್ನಿಗೆ ಅವ್ನ್ ಬೇಕಾದಷ್ಟು ಕರೆಕ್ಟ್ ಆಗಿರೋ ಬೆಲೆ ಸಿಗ್ತಾ ಇದೆಯಾ? ಇಲ್ಲ. ಸಿಗ್ತಾ ಇದ್ದಿದ್ರೆ ಅವ್ನ್ ಯಾಕೆ ನೇಣಾಕೊಂತ ಇದ್ದ? ಹಂಗೆ ನಮ್ ಚಿತ್ರರಂಗದಲ್ಲಿ ಅನ್ನ ಹಾಕೋದು ಬಂದು ನಮ್ ಪ್ರೊಡ್ಯೂಸರ್ಸ್, ನಿರ್ಮಾಪಕರು. ಅನ್ನದಾತರು ಅಂತ ಅಣ್ಣವ್ರವ್ರನ್ನ ಕರೆದ್ರು. ಅವರು ಏನ್ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಪಾಪ ಎಲ್ಲಿಂದ ದುಡ್ಡು ತಂದಾಕ್ತಾರೆ. ನಿಜವಾಗ್ಲೂ ಹೇಳ್ತೀನಿ ಮೇಡಮ್, 100% ಜನರಲ್ಲಿ ಓನ್ಲಿ ಆ ಟಾಪ್ 25 ಅಂತ ಯಾರಿದ್ದಾರೆ ಅವ್ರಿಗೆ ಮಾತ್ರ ಆ ಫಿಲಮ್ ಮೇಕಿಂಗ್ ನ್ಯಾಕ್ ಗೊತ್ತು. ಅವ್ರಿಗೆ ಆ ದುಡ್ಡು ಎಲ್ಲಿ ಹಾಕಿದ್ರೆ ಎಲ್ಲಿ ಬರುತ್ತೆ ಅಂತ ಗೊತ್ತು, ಅಥವಾ ಅವರು ಆ ನಷ್ಟನ ಭರಿಸ್ಕೊಳ್ಳೋ ಅಷ್ಟು ಸಶಕ್ತರಾಗಿದ್ದಾರೆ, ಶಕ್ತಿ ಇದೆ ಅವ್ರ ಹತ್ರ. ಅದಲ್ದೇ ಇದ್ರೆ ಇನ್ನೊಂದು ಬಿಸ್ನೆಸ್ ಇದೆ, ಇನ್ನೊಂದು ಬಿಸ್ನೆಸ್ ಅಲ್ಲ ಇನ್ನೊಂದು ಬಿಸ್ನೆಸ್ ಇದೆ. ಬಟ್ ಇನ್ನು ಮಿಕ್ಕಿದ್ದು 350 ಪೀಪಲ್, 350 ಪೀಪಲ್ ಔಟ್ ಆಫ್ 400, 350, 75, 375 ತನಕ ಅವ್ರಿಗೆ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಆಸೆ, ಕುತೂಹಲ, ಆಸಕ್ತಿ ಬಂದ್ಬಿಡ್ತಾರೆ. ಎಲ್ಲಿಂದನೋ ದುಡ್ಡು ತಗೊಂಡ್ಬಿಡ್ತಾರೆ. ನಾನು ನನ್ನ ಅನ್ನದಾತ ಸುಖಿ ಭವದಲ್ಲಿ ಒಂದು ಕ್ವಶನ್ ಹೇಳಿದೀನಿ. ಏನಂತ? ಮೇಕಿಂಗ್ ಸಿನಿಮಾ ವಿತೌಟ್ ಸಿನಿಮಾ ನಾಲೆಜ್ ಈಸ್ ಇಂಜೂರಿಯಸ್ ಟು ಯು, ಯುವರ್ ಫ್ಯಾಮಿಲಿ ಅಂಡ್ ದ ಆಡಿಯನ್ಸ್ ಟು ಅಂತ. ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಆಗೋದು ನಿನಗೆ, ಯಾಕಂದ್ರೆ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ. ನಿನಗ್ ಫೈನಾನ್ಷಿಯಲ್ ಲಾಸಸ್ ಆದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗೋದು ನಿನ್ ಫ್ಯಾಮಿಲಿಗೆ ಬೀದಿಗೆ ಬಂದ್ಬಿಡ್ತಾರೆ. ಅದ್ರ ನೆಕ್ಸ್ಟ್ ನೀನ್ ತೆಗೆದಿರೋಂತ ಫಿಲಮ್ ಚೆನ್ನಾಗಿರ್ಲಿ, ಲಾಸಸ್ ಆಗ್ಲಿಲ್ಲ, ಇನ್ಕಂಪ್ಲೀಟ್ ಆಗಿ ಹೆಂಗೋ ಮಾಡಿದ್ನ ಆಡಿಯನ್ಸ್ ನೋಡ್ಬೇಕಲ್ಲ. ಅದಕ್ಕೋಸ್ಕರ ನಾನು ಅದ್ರ ಪಾಸನ್ ಕೊಟ್ಟಿದ್ದು. ಏನಕ್ಕೆ ಕೊಟ್ಟಿದ್ದು ಅಂದ್ರೆ, ಗೊತ್ತಿಲ್ದೆಲ್ಲ ಸಿನಿಮಾಲ್ ಕೈ ಹಾಕಕ್ ಬರಬೇಡಿ, ಸ್ವಲ್ಪ ಹೋಮ್ ವರ್ಕ್ ಮಾಡಿ. ಬಟ್ ಹೆಂಗ್ ಹೋಮ್ ವರ್ಕ್ ಮಾಡಿ? ಒಂದ್ ಬುಕ್ ಬರೆಯಕ್ ಶುರು ಮಾಡಿದೆ, ಅನ್ನದಾತ ಸುಖಿ ಭವ ಅಂತ. ಬುಕ್ ಯಾರು ಓದ್ತಾರೆ ಇವತ್ತಿನ ದಿನ? ಓದಲ್ಲ. ನಾನ್ ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್ ಇಲ್ಲ. ನಾನು ಯೂಟ್ಯೂಬ್ ಅಲ್ಲಿ ಇರ್ಲಿಲ್ಲ, ಫೇಸ್ಬುಕ್ ಅಲ್ಲಿ ಇರ್ಲಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಲಿಲ್ಲ, ಏನರಲ್ಲೂ ಇರ್ಲಿಲ್ಲ. ಬಟ್ ನನ್ಗೆ ಅದು ಗೊತ್ತಿರ್ಲಿಲ್ಲ. ನನ್ನ ಮಕ್ಕಳು, ನನ್ನ ಸ್ಟುಡಿಯೋಲಿ ಇರೋಂತ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಸರ್ ಬುಕ್ಗಿಂತ ಇದು ಫಾಸ್ಟ್ ಆಗಿ ಹೋಗುತ್ತೆ, ಮೀಡಿಯಮ್ ಜನಕ್ಕೆ ರೀಚ್ ಆಗುತ್ತೆ. ಸೊ ಐ ವಾಂಟೆಡ್ ಟು ಮೇಕ್ ಸಂಬಡಿ ಎಲ್ಸ್ ಆಸ್ ದ ಫೇಸ್. ಅನ್ನದಾತ ಸುಖಿ ಭವ ಆಗಿರ್ಬೋದು, ಆಪತ್ ಬಂಧವ ಆಗಿರ್ಬೋದು, ಯಾರು ನಾನ್ ಮಾತಾಡ್ದಂಗ್ ಮಾತಾಡಕ್ ಒಪ್ಪೋದೇ ಇಲ್ಲ. ಸತ್ಯ ಮಾತಾಡಕ್ ಇಷ್ಟ ಇಲ್ವೋ, ಅಥವಾ ಹೆದರ್ತಾರೋ, ಅಥವಾ ಸತ್ಯ ಮಾಡ್ಬಿಟ್ಟು ನಾಳೆ ದಿವಸ ಇನ್ನೊಬ್ಬನ್ ಯಾಕೆ ಎದುರಾಕೋಬೇಕು ಅಂತಾನೋ ಅದು ಗೊತ್ತಿಲ್ಲ. ಸೊ ಒಂದ್ ಎಪಿಸೋಡ್ ಶೂಟ್ ಮಾಡಿದೆ, ಒಬ್ರು ಸ್ನೇಹಿತರ ಹತ್ರ ತೋರಿಸ್ದೆ, ಅವ್ರು ಇಷ್ಟಪಟ್ರು, ಚೆನ್ನಾಗಿದೆ, 4 ಜನಕ್ಕೆ ಹೆಲ್ಪ್ ಆಗುತ್ತೆ, ಯೂಟ್ಯೂಬ್ ಚಾನಲ್ ಓಡುತ್ತೋ ಬಿಡುತ್ತೋ ಬೇಡ, 4 ಜನ ಹೊಸಬ್ರು ಹುಡುಗರು ಸಿನಿಮಾ ಮಾಡ್ಬೇಕು ಅಂತಿರೋರು, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಯಾವ್ದೇ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವ್ರಿಗೆ ಯೂಸ್ ಆಗುತ್ತೆ, ಮಾಡಿ ಅಂದ್ರು. ನನ್ಗೆ ಅದು ಯೂಟ್ಯೂಬ್ ಅದು ಇದೆಲ್ಲ ಅಷ್ಟೆಲ್ಲ ನನಗೆ ಗೊತ್ತಿಲ್ಲಮ್ಮ ಅಂತ ಅಂದೆ. ಬಟ್ ಏನು ಅಂದ್ರೆ, ವಿತಿನ್ 2 months ಐ ಹ್ಯಾವ್ ರೀಚ್ಡ್ 2000 ನಿಯರಿಂಗ್ ಸಬ್ಸ್ಕ್ರೈಬರ್ಸ್ ಇನ್ ಯೂಟ್ಯೂಬ್. ಇನ್ಸ್ಟಾಗ್ರಾಮ್ ಅಲ್ಲಿ 7,000 ಹತ್ರ ಫಾಲೋವರ್ಸ್ ಆಗಿದ್ದಾರೆ. ಆಮೇಲೆ ಇನ್ನೊಂದು ಏನ್ ಖುಷಿ ವಿಷಯ ಅಂದ್ರೆ, ದೇರ್ ಆಲ್ ಕಾಲಿಂಗ್ ಮೀ ಬ್ಯಾಕ್ ಟು ಬ್ಯಾಕ್ ಅಂಡ್ ಟೇಕಿಂಗ್ ಮೈ ಗೈಡೆನ್ಸ್. ಆಮೇಲೆ 2 ತಿಂಗಳು ಅಷ್ಟೇ ಆಗಿರೋದ್ರೂ ಒಂದು 10 ಜನದ್ದು ಸಿನಿಮಾಗಳನ್ನ ಶುರು ಮಾಡಿಸಿದೀನಿ. ಸೊ ಅದು ಒಂದು ಖುಷಿ ವಿಷಯ. ಸೊ ದಟ್ ಈಸ್ ವೈ ನನ್ನ ತಂಡ, ನನ್ನ ಮಕ್ಕಳು, ನನ್ನ ಮನೆಯವರು ಎಲ್ಲ ಹೇಳಿದ್ದಕ್ಕೋಸ್ಕರ ಇದ್ರಲ್ಲಿ ಬಂದೆ. ಬಟ್ ಏನೋ ನಾನು ಇರೋ ಆಕಾರಕ್ಕೆ ಅದು ಕ್ಲಿಕ್ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಗಿದೆ, ಎಲ್ಲರೂ ಇಷ್ಟ ಪಡ್ತಾ ಇದಾರೆ. ಸೂಪರ್. ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ನಿಮ್ಮ ಅಪ್ಪನ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಸಿನಿಮಾಗೆ ಬರೋದಕ್ಕೆ. ಸೊ ಈಗಲೂ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್, ಅಂದ್ರೆ ನಿಮ್ಮ ವೈಫ್ ಆಗಿರ್ಬೋದು, ಅವ್ರ ಸಪೋರ್ಟ್ ಹೇಗಿದೆ? ನೋಡಿ, ನಮ್ಮ ತಂದೆಯವರು ನಂದಳಿಕೆ ಚಂದ್ರಶೇಖರ್ ಪ್ರಭು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಇವತ್ತಿನ ದಿನ ನಾನು ಏನ್ ಮಾತಾಡ್ತಾ ಇದೀನಲ್ಲ, ನಾನ್ ಮಾತಾಡೋ ಶೈಲಿಯಿಂದ ಹಿಡಿದು, ನಾನ್ ಮಾತಾಡೋ ಸ್ಪೀಡ್ ಇಂದ ಹಿಡಿದು, ನಾನ್ ಮಾತಾಡೋ ವಿಷಯದಿಂದ ಹಿಡಿದು ಎಲ್ಲ ಅವ್ರು ನನ್ನೊಳಗೆ ಇದ್ದಾರೆ ಅಂತ. ಅವ್ರು ಹಿ ಪಾಸ್ಡ್ ಅವೇ 3 years ಬಿಫೋರ್ ಕರೋನಾ ಟೈಮ್ ಅಲ್ಲಿ. ಬಟ್ ನನ್ನೊಳಗೆ ಇದ್ದಾರೆ, ನಾನು ಅವ್ರನ್ನ ಕಳ್ಕೊಂಡಿದ್ದೀನಿ ಅನ್ಕೊಳ್ಳೋದೇ ಇಲ್ಲ. ಈ ಸಮ್ವೇರ್ ಅರೌಂಡ್ ಅನ್ಕೊಂಡ್ ನಾನು ಕಿವಿಲ್ ಬಂದ್ ಹೇಳ್ದಂಗ್ ಇರುತ್ತೆ, ಇಂಥದೇ ಮಾತಾಡಿವ್ರು, ಹಿಂಗ್ ಕೇಳಿದ್ರ ಹಿಂಗ್ ಮಾತಾಡೋ ಹಿಂಗಿರುತ್ತೆ ನನಗೆ. ಆ ತರ ನಮ್ ತಂದೆ ಸಪೋರ್ಟ್ ಇವತ್ತಿಗೂ ಇದೆ, ಅವತ್ತಿಂದ ಇತ್ತು, ಇವತ್ತಿಗೂ ಇದೆ. ಯಾವಾಗ್ಲೂ ಅವ್ರ ಒಂದೇ ಮಾತು ಹೇಳ್ತಾ ಇದ್ದು, ಸೋಲು ಗೆಲುವು ಸೆಕೆಂಡ್ರಿ, ಹೋಗು ನುಗ್ಗು, ಕೆಲ್ಸ ಮಾಡು, ನೀನ್ ಕೆಲ್ಸ ಮಾಡ್ಬಿಟ್ಟು ಹಾರ್ಡ್ ವರ್ಕ್ ಮಾಡು, ರಿಸಲ್ಟ್ ಬೇಡ, ರಿಸಲ್ಟ್ ಭಗವಂತ ಇದ್ದಾನೆ ಕೊಡ್ತಾನೆ ಅಂತ.
ಹಂಗೆ ನಮ್ಮ ಅಮ್ಮ ಆಗಿರ್ಬೋದು, ನನ್ನ ಹೆಂಡತಿ ಆಗಿರ್ಬೋದು, ಇಬ್ರು ಮಕ್ಕಳು, ನನ್ನ ತಮ್ಮನ ಹೆಂಡತಿ, ಅವ್ರಿಗಿಬ್ರು ಮಕ್ಕಳು, ಎಲ್ಲರೂ ಹೆಂಗೆ ಸಪೋರ್ಟಿವ್ ಅಂದ್ರೆ ನನ್ನ ಫಸ್ಟ್ ಆಡಿಯನ್ಸೇ ಅವರು, ನನ್ನ ಫಸ್ಟ್ ಕ್ರಿಟಿಕೆ ಅವರು. ನಾನೇನೋ ಮಾಡಿರೋದ್ರಲ್ಲಿ ತಪ್ಪಿದೆ ಸರಿ ಇದೆ ಹೇಳೋದೇ ಅವರು. ದೇವ್ರ ದಯದಿಂದ ಎಲ್ಲ ಸರಿ ಇದೆ ಅಂತಾನೆ ಬಂದಿದೆ ಇದ್ರ ತನಕ. ತಪ್ಪು ಮಾಡಿರೋಂಥದ್ದು ನನಗೆ ಗೊತ್ತಿಲ್ಲ. ಓಕೆ, ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ, ತುಂಬಾ ನನ್ನ ಪರ್ಸನಲ್ ಡೌಟ್, ಓಕೆನಾ? ಯಾಕಂದ್ರೆ ನಾನ್ ಫಸ್ಟ್ ನಿಮ್ಮ ಇಂಟರ್ವ್ಯೂ ಅಂದ ತಕ್ಷಣ ನಿಮ್ಮ ಲುಕ್ ನೋಡ್ಕೊಂಡು ನಾನು ಹೇಗ್ ಕುತ್ಕೊಂಡು ಮಾತಾಡೋದು ಅದೊಂದು ಭಯ ಇತ್ತು. ಈ ಲುಕ್ ಏನಕ್ಕೆ ಸರ್? ಸಿ ವಾಟ್ ಹ್ಯಾಪನ್ಸ್ ಆಕ್ಚುಲಿ, ನಾನು ಚಿಕ್ಕ ವಯಸ್ಸಿಂದ, ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ನಾನು ಮಿಡ್ಲ್ ಈಸ್ಟ್ ಅಲ್ಲಿ ಇದ್ದೆ. ಮಿಡ್ಲ್ ಈಸ್ಟ್ ಅಲ್ಲಿ ಏನು ಅಂತಂದ್ರೆ, ಮಿಡ್ಲ್ ಈಸ್ಟ್ ಅಲ್ಲಿ ಸಿ ವೇರ್ ಎವರ್ ಯು ಗೋ, ಮಿಡ್ಲ್ ಈಸ್ಟ್ ಗೆ ಹೋಗ್ಬೇಕು ಅಂತಲ್ಲ, ನೀವು ತಮಿಳ್ನಾಡಿಗೆ ಹೋದ್ರೆ ತಮಿಳವ್ರ ತರ ಇರ್ಬೇಕು. ಇದ್ದಾಗ ಹತ್ರ ಆಗ್ತಾರೆ ಜನ. ನೀವು ಆಂಧ್ರಾಗ ಹೋದ್ರೆ ತೆಲುಗು ಮಾತಾಡಕ್ ಕಲ್ತ್ರೆ ಹತ್ರ ಆಗ್ತಾರೆ ಜನ. ಹಿಂಗೆ ಮಿಡ್ಲ್ ಈಸ್ಟ್ ಅಲ್ಲಿ ಅವ್ರದ್ದು ಗೆಟಪ್ ಇದ್ದಿದ್ದು ಗಡ್ಡ ಇದು ಅದು ಎಲ್ಲ ಇರ್ತಾ ಅವ್ರ ಜೊತೆ ಫ್ರೆಂಡ್ಲಿ ಆಗಿರಕ್ ನಾನು ಹಂಗೆ ಇದ್ಬಿಡ್ತಾ ಇದ್ದೆ. ಬಟ್ ಲೇಟರ್ ಆನ್ ಹೋಗ್ತಾ 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 ಇಟ್ ಬಿಕೇಮ್ ಅನ್ ಐಡೆಂಟಿಟಿ, ಲೈಕ್ ಅದಿದ್ರೇನೆ ನಾನು ಹಿಂಗೆ ಅಂತ ಹಂಗಾಗ್ತಾ ಬಂತು. ಅಂಡ್ ದೆನ್ ಎ ಕಪಲ್ ಆಫ್ ಟೈಮ್ ಐ ರಿಮೂವ್ಡ್ ಇಟ್ ಆಲ್ಸೋ. ನನಗೆ ಅಗ್ರೆಷನ್ ಜಾಸ್ತಿ ಅನ್ಸುತ್ತೆ ಆ ಟೈಮಲ್ಲಿ. ವೆನ್ ಐ ಲುಕ್ ಯಂಗರ್ ಐ ಮೈಟ್ ಗೆಟ್ ಅಗ್ರೆಸಿವ್. ಬಟ್ ಹಿಂಗಿದ್ರೆ ಕೂಲ್ ಕಾಮ್ ಕಂಪೋಸ್ಡ್ ಆಗಿರ್ತೀನಿ, ಕೆಲಸ ಚೆನ್ನಾಗಾಗುತ್ತೆ ಅಂತ ಒಂದು ಥಾಟ್ ಅಲ್ಲಿ ಹಿಂಗಿದೀನಿ ಅಷ್ಟೇ. ಈ ಒಂದು ಗೆಟಪ್ ಇವತ್ತಿನ ದಿನ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ ಮೇಲೆ ಐ ವರ್ಕ್ಡ್ ಇನ್ 10 ಸಿನಿಮಾಸ್ ಆಸ್ ಆಕ್ಟರ್ ಆಲ್ಸೋ. ಸೂಪರ್. ನಿಜ, ಈ ಲುಕ್ ಆಕ್ಚುಲಿ ನಿಮ್ಗೊಂದು ಒಳ್ಳೆ ರೀತಿಯ ಕಳೆ ತಂದ್ಕೊಡುತ್ತೆ ಅಂತ ಹೇಳ್ಬೋದು. ಅಂಡ್ ಸಖತ್. ಸೊ ಇನ್ನ ನೀವು ನಿಮ್ಮ ಸಿನಿಮಾ 5 ಅಡಿ 7 ಅಂಗುಲ ಸಿನಿಮಾ ಮಾಡ್ತೀರಾ, ಹೇಗ್ ಶುರು ಆಯ್ತು ಸರ್ ಆ ಸಿನಿಮಾ? ನೋಡಿ, ಅದೇ ಇವಾಗ ಸಿನಿಮಾ ಇಂಡಸ್ಟ್ರಿ ಒಳಗೆ ಎಂಟರ್ ಆಗ್ಬೇಕು. ನಾನು ಚಿಕ್ಕ ಪುಟ್ಟ ಧಾರಾವಾಹಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗ್ತಿದ್ದೆ. ಆ ಕಾಲದಲ್ಲಿ ಹೋಗಿ ಅವಾಗ ಒಂದು ಸುವರ್ಣ ಚಾನಲ್ ಅಲ್ಲಿ ಸೌಂದರ್ಯ ಲಹರಿ ಅಂತ ಒಂದು ಸಿನಿಮಾ ಇದು ಸೀರಿಯಲ್ ಬರ್ತಾ ಇತ್ತು. ಅದ್ರಲ್ಲಿ ಆಕ್ಟ್ ಮಾಡ್ತಾ ಇದ್ದೆ, ಅಸಿಸ್ಟ್ ಮಾಡ್ತಾ ಇದ್ದೆ ಕೆಲವು ದಿನಗಳ ಕಾಲ. ಅದಾದ್ಮೇಲೆ ರಂಗೋಲಿ ಅಂತ ಬರಕ್ ಶುರು ಆಯ್ತು, ಉದಯಾನಲ್ಲೋ ಯಾವ್ದ್ರಲ್ಲೋ. ಅದ್ರಲ್ಲಿನೂ ಆಕ್ಟ್ ಮಾಡ್ತಾ ಇದ್ದೆ. ಮತ್ತೆ ಒಂದ್ ಸ್ವಲ್ಪ ಅಸಿಸ್ಟ್ ಅಂದ್ರೆ ಯಾರಿಗೂ ಪರ್ಸನಲ್ ಆಗಿ ನಾನು ಇದುವರೆ ತನಕ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಕೆಲಸ ಮಾಡಿಲ್ಲ. ಆದ್ರೆ ಅವತ್ತಿನ ದಿನ ಬಂದಿಲ್ಲ ಅಂದ್ರೆ ಫೋನ್ ಮಾಡ್ಬಿಡೋರು, ಪ್ರಭು ಎಲ್ಲಿದ್ಯಾ, ಎಲ್ಲಿದ್ಯಾ, ಬಾ, ಒಂದೇ ಒಂದು ಕ್ಯಾರೆಕ್ಟರ್ ಇದೆ ಅಮ್ಮ, ಹಿಂಗ್ ತಿರ್ಗಿಸಿದ್ರೆ ಒಂದ್ ಕ್ಯಾರೆಕ್ಟರ್, ನಾನು ಹಿಂಗ್ ತಿರ್ಗಿಸಿದ್ರೆ ಒಂದ್ ಕ್ಯಾರೆಕ್ಟರ್, ಈ ತರ ಎಲ್ಲ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಫ್ರೆಂಡ್ಸೇ ಅಲ್ವಾ, ಎಲ್ಲ ಎಡಿಗಳಾಗಿದ್ರು, ಫ್ರೆಂಡ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿದ್ರು, ಡೈರೆಕ್ಟರ್ಗಳಾಗಿದ್ರು. ಸೊ ಆಯ್ತು ಅಂತ ಹೇಳಿ ನಾನು ಹೋಗ್ತಿದ್ದೆ. ಅಲ್ಲಿ ಇದು ಯಾಕೋ ದಿಸ್ ಡಸನ್ ವರ್ಕ್ ಅಂತ ಅನ್ಸ್ತು. ಅದಾದ್ಮೇಲೆ ಸಿನಿಮಾ ಫೀಲ್ಡ್ಗೆ ಬಂದೆ. ಸಿನಿಮಾ ಫೀಲ್ಡ್ಗೆ ಬಂದ್ರೆ ಇನ್ನೂ ಅದಕ್ಕಿಂತ ಹತ್ತ ಆಗ್ಬಿಟ್ಟಿತ್ತು. ಏನು ಅಂದ್ರೆ ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು, ಹೆಂಗ್ ಆಗ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಫಸ್ಟ್ ನೀವು ಸಿಗಾಕೊಳ್ಳೋದೇನು ಅಂತಂದ್ರೆ ಆಸ್ ಎ ಜೂನಿಯರ್ ಆರ್ಟಿಸ್ಟ್ ತರ ಸಿಗಾಕೊಂಡ್ಬಿಡ್ತೀವಿ. ಫಸ್ಟ್ ಕರ್ದ್ಬಿಟ್ಟು ಎಲ್ಲೋ ಒಂದ್ ಕ್ರೌಡ್ ಅಲ್ಲಿ ನಿಲ್ಸ್ಬಿಡ್ತಾರೆ. ಆದ್ರೂ ನಮ್ಗೇನ್ ಆಸೆ ಅಂದ್ರೆ ಸಿನಿಮಾಲಿ ಇರ್ಬೇಕಲ್ಲ ಅಂತ. ಅದ್ರಲ್ಲಿ ಎಷ್ಟೋ ಜನ ಪಾಪ ಜೂನಿಯರ್ ಆರ್ಟಿಸ್ಟ್ ಆಗೇ ಹೇಳ್ಕೊಂಡ್ಬಿಡ್ತಾರೆ, ಹಣೆಪಟ್ಟಿ ಬಿದ್ಬಿಡುತ್ತೆ ಜೂನಿಯರ್ ಆರ್ಟಿಸ್ಟ್ ಅವರು ಅಂತ. ಬಟ್ ನಾನು ಇದಕ್ಕೋಸ್ಕರ ಬರ್ತಾ ಇಲ್ಲ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು. ನೀವು ಬೆಳ್ಳಿಗಿದ್ದೀನಿ ನೋಡಕ್ಕೆ ಅನ್ಬಿಟ್ಟು ತಗೊಂಡು ಎಲ್ಲೋ ಒಂದ್ ಕಡೆ ನಿಲ್ಸ್ಬಿಡ್ತೀರಾ. ಆಮೇಲೆ ಹೀರೋ ಒಂದ್ ಸ್ವಲ್ಪ ಕಪ್ಪಗಿದಾನೆ ಅಂದ್ರೆ ನಾನು ದೂರ ಹಾಕ್ಬಿಡ್ತಾರೆ, ಯಾಕಂದ್ರೆ ನಾನ್ ಬೆಳ್ಳಿಗಿದ್ದೀನಿ ಅಂತ. ಹಂಗೆಲ್ಲ ಅದೆಲ್ಲ ಆಗಿ ಎಕ್ಸ್ಪೀರಿಯನ್ಸ್ ಆಗಿ ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಮಾಡಿದೆ, ಸರಿ ಬೇಡ ಇದು ಯಾಕೋ ಸರಿ ಹೋಗಲ್ಲ, ಕತೆ ಬರ್ದು ತಗೊಂಡೋದೆ. ಗಾಂಧಿನಗರದೊಳಗೆ ಹೋದ್ರೆ ಅಲ್ಲಿ ಗಾಂಧಿನಗರದಲ್ಲಿ ಅವರು ನನ್ ಕತೆ ಬೇರೆನೆ ಕತೆಗೆ ಹೋಲ್ಸೋರು, ಇದಲ್ಲ ಹಂಗಿದೆ ಹಿಂಗಿದೆ ಹಂಗಿದೆ. ಒನ್ ಫೈನ್ ಮೂಮೆಂಟ್ ಐ ಥಾಟ್ ಓಕೆ 2008 ದಿಸ್ ಇಸ್ ಎನಫ್. 2008 ಅಲ್ಲಿ ಏನಾದ್ರು ಒಂದು ಮಾಡ್ಬೇಕು ಅಂತ. ಬಟ್ 2008 ಅಲ್ಲಿ ಮಾಡ್ಬಿಟ್ಟು ಸಿನಿಮಾ ಮಾಡಕ್ ಆಗಲ್ಲ ಅನ್ನೋ ಒಂದು ಪೊಸಿಷನ್ ಬಂತು. ಸೊ ಸಿನಿಮಾ ಕೆಲ್ಸಗಳು ಮಾಡ್ತಾ ಇದ್ವಿ, ಚಿಕ್ಕ ಪುಟ್ಟ ಎಡಿಟ್ ಮಾಡೋದು, ಗ್ರೈನ್ ರಿಮೂವಲ್ ಮಾಡೋದು, ಅದು ಯಾಕೆಂದ್ರೆ ದಟ್ ವಾಸ್ ದ ಟೈಮ್ ನಮ್ಮ ಡಿಜಿಟಲೈಸ್ ಆಗಿದ್ದು. ಡಿಜಿಟಲೈಸ್ ಕಂಪ್ಲೀಟ್ ಆಗಿದ್ದು ಅವಾಗ ಒಂದು 2004 ಇಂದ 8 ಅಲ್ಲಿ ಕಂಪ್ಲೀಟ್ ಡಿಜಿಟಲೈಸೇಷನ್ ಆಗೋದು. ರೀಲ್ ಎಲ್ಲ ಒಟ್ಟೋಯ್ತು, ಇನ್ನೊಂದಾಯ್ತು, ಎಲ್ಲ ಆಗಿ ಈ ಕಡೆಗೆ ಕಂಪ್ಲೀಟ್ ಟೇಪ್ನು ಇಂದ ಹೋಗಿ ಕಾರ್ಡ್ ಬಂದ್ಬಿಡ್ತು. ಆ ಮೂಮೆಂಟ್ ಅಲ್ಲಿ ಏನಾಯ್ತು, ಆ ಮೂಮೆಂಟ್ ಅಲ್ಲಿ ಒಂದು ಸ್ಟುಡಿಯೋ ತರ ಮಾಡ್ಕೊಂಡಿದ್ದೆ, ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಅಂತಾನೆ ಹೆಸರು. ಅಲ್ಲಿ ತುಂಬಾ ಕೆಲಸ ಬರಕ್ ಸ್ಟಾರ್ಟ್ ಆಗೋಯ್ತು, ಎಡಿಟ್ ವರ್ಕು, ಚಿಕ್ಕ ಪುಟ್ಟ. ಆಮೇಲೆ ಹೊಟ್ಟೆ ಪಾಡಿಗೆ ಏನಾದ್ರು ಮಾಡ್ಬೇಕಲ್ಲ ಮೇಡಮ್, ಸುಮ್ನೆ ಸಿನಿಮಾ ಅಂತಾನೆ ಕೂತ್ಕೊಳಕ್ ಆಗಲ್ಲ. ಅಲ್ಲೇನಾಗೋಯ್ತು, ಯಾವ್ದೋ ಒಂದು ನನ್ನ ಹತ್ರ ಕ್ಯಾಮ್ರಾ ಇತ್ತು, PD 177 ಅಂತ. ಆ ಟೈಮಲ್ಲಿ ಲಾಸ್ಟ್ ಟೇಪ್ ಇರೋಂತ ಕ್ಯಾಮ್ರಾ ಅದೇ PD 177P ಅಂತ. ನಮ್ಮ ಈ ಬ್ರಾಡ್ಕಾಸ್ಟಿಂಗ್ ಕ್ಯಾಮ್ರಾ ಅದು ಲಾಸ್ಟ್. ಅದು ನಮ್ಮ ಉದಯ ಟಿವಿ, ಇದು ನಮ್ಮ TV9 ಎಲ್ಲ ನ್ಯೂಸ್ ಚಾನೆಲ್ಸ್ ಎಲ್ಲ ಯೂಸ್ ಮಾಡೋಂಥ ಕ್ಯಾಮ್ರಾ ಅದಿತ್ತು. ಅದು ಕ್ವಾಲಿಟಿ ಚೆನ್ನಾಗಿ ಬರೋದು ಅಂತೇಳಿ ಸ್ಕೂಲ್ ಡೇಗಳನ್ನ ಕ್ಯಾಪ್ಚರ್ ಮಾಡೋದು, ಕಾಲೇಜ್ ಡೇಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೂ ಕಳಿಸ್ತಾ ಇದ್ದೆ ನಮ್ಮ ಹುಡುಗರನ್ನ. ಹೋಗಿ ಎಲ್ಲ ಮಾಡ್ಕೊಂಡ್ಬಂದು ಅದು ತುಂಬಾ ಚೆನ್ನಾಗಿ ನಮ್ಮನ್ನ ಇನ್ಕಮ್ ಜನರೇಟಿಂಗ್ ಆಗಿತ್ತು. ಸೊ ಸಿನಿಮಾನು ಇಟ್ಕೊಂಡಿದ್ವಿ, ಈ ಕಡೆ ಇದು ಕೆಲಸ ನಡೀತಿತ್ತು. ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಆಯ್ತು, ಈವೆಂಟ್ಸ್ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ.
ಅದಾದ್ಮೇಲೆ ಒಂದು ದಿನ ಇಲ್ಲ ಕತೆ ಬರ್ದಿರೋದಿತ್ತಲ್ಲ, ಸೊ ರಿವಿಸಿಟ್ ಮಾಡೋಣ ಕತೆನ, ಯಾಕಂದ್ರೆ ತುಂಬಾ ದಿನ ಆಗೋಯ್ತು ಕತೆ ಬರ್ದು. ಇಟ್ ವಿಲ್ ಬಿ ಚೇಂಜಿಂಗ್ ಎವ್ರಿ ನೌ ಅಂಡ್ ದೆನ್, ಯು ಶುಡ್ ಅಡಾಪ್ಟ್ ಟು ದ ಕರೆಂಟ್ ಕಂಡೀಷನ್ಸ್. ಸೊ ನಾವು ಯಾವತ್ತೋ ಬರ್ದಿದ್ವಿ, 80ರಲ್ಲಿ ಬರ್ದಿರೋ ಕತೆನೇ ಇವತ್ತು ಓಡುತ್ತೆ ಅಂತಲ್ಲ, 80ರಲ್ಲಿ ಬರ್ದಿರೋ ಕತೆನೇ ಮತ್ ಇವತ್ತು 2025ಕ್ಕೆ ಹೆಂಗ್ ಬೇಕೋ ಹಂಗೆ ಟ್ವೀಕ್ ಮಾಡ್ಕೋಬೇಕಾಗ್ತದೆ. ಸೊ ರಿವಿಸಿಟ್ ಮಾಡಿದೆ ಕತೆನ, ರಿವಿಸಿಟ್ ಮಾಡಿ 5 ಅಡಿ 7 ಅಂಗ್ಲ ಒಂದು ಕತೆ ಆಯ್ತು. ಕತೆ ಆಗಿ 2016ರಲ್ಲಿ ಕೈ ಹಾಕ್ದೆ ಸಿನಿಮಾ ಮಾಡೋಣ ಅಂತ. ಕೈ ಹಾಕ್ದೆ, ಅಲ್ಲಿ ತನಕ ಬರೀ ಇದು ಎಡಿಟ್ ಕೆಲಸ ಮಾಡೋದು, ಇನ್ನೊಂದು ಮಾಡೋದು, ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದು, ಈ ತರ ಕೆಲಸಗಳೇ ನಡೀತಾ ಇತ್ತು, ಅಥವಾ ಗ್ರೇಡ್ ಮಾಡ್ಕೊಡೋದು, ಈ ತರ ಕೆಲಸಗಳೇ ನಡೀತಾ ಇತ್ತು. ಅದಾದ್ಮೇಲೆ 2016 ಕೈ ಹಾಕ್ದೆ, ಡಿಮಾನಿಟೈಸೇಷನ್ ಆಗೋಯ್ತು. ಯಾರು ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಅವರು ಎಲ್ಲ ಅದು ಹೋಯ್ತು, ಆಗ್ಲಿಲ್ಲ. 17 ಕೈ ಹಾಕ್ದೆ, 18 ಕೈ ಹಾಕ್ದೆ, 18 ಕೈ ಹಾಕಿ 18 ಆಯ್ತು ಆಗತ್ತೆ ಅಂತ ಆಯ್ತು. ಸೊ ಐ ಕುಡ್ ನಾಟ್ ಪಿಚ್ ಇನ್ ಎ ಪ್ರೊಡ್ಯೂಸರ್ ಪ್ರಾಪರ್ಲಿ. ಸೊ ಅಲ್ಲೂ ನಮ್ಮ ತಂದೆ ಏನಂದ್ರು, ಇಲ್ಲ ಮಾಡು ಅಂತೇಳಿ ನಮ್ಮ ತಂದೆ ಸಪೋರ್ಟ್ ಮಾಡಿದ್ರು. ನನ್ನ ಕೈಯಲ್ಲಿ ಇದ್ದಿದ್ದಷ್ಟು, ನಮ್ಮ ತಂದೆಯವ್ರ ಹತ್ರ ಇದ್ದಿದ್ದಷ್ಟು ಎಲ್ಲ ತಗೊಂಡು, ಪ್ಲಸ್ ನನ್ನ ಫ್ಯಾಮಿಲಿಲೂ ರಿಲೇಟಿವ್ಸ್ ಕೆಲವರೆಲ್ಲ ಕೊಟ್ರು, ಫ್ರೆಂಡ್ಸ್ ಕೆಲವ್ರು ಕೊಟ್ರು. ಹಿಂಗ್ ಕೊಟ್ಟಿದ್ನೆಲ್ಲ ಕೂಡ ಹಾಕೊಂಡು ಒಂದು ಸಿನಿಮಾ ತೆಗೆದು ರೆಡಿ ಮಾಡಿದೆ. 2019ಕ್ಕೆ ರೆಡಿ ಇತ್ತು ಸಿನಿಮಾ. 2019ಕ್ಕೆ ರೆಡಿ ಇತ್ತು, ಬಟ್ ಟೆಕ್ನಿಕಲಿ ಸ್ವಲ್ಪ, ಸಿನ್ಸ್ ಇಟ್ ವಾಸ್ ಮೈ ಫಸ್ಟ್ ಮೂವಿ ಎಲ್ಲ ಆಗಿ, ಅಂದ್ರೆ ಆಸ್ ಎ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ನನಗೆ ಭಯ ಇದ್ದಿದ್ದೇನು ಅಂತಂದ್ರೆ, ರಿಲೀಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡೋಣಪ್ಪ ಅಂತೇಳಿ ಎಲ್ಲ ಮಾಡಿ ರೆಡಿಯಾಗಿ ಇನ್ನೇನು ಹೋಗ್ಬೇಕು, ಸೆನ್ಸಾರ್ ಆಗೋದು ಅದು ಇದು ಎಲ್ಲ ಸ್ವಲ್ಪ ನಾನೇ ಕಲ್ತ್ಕೊಂಡು ಮಾಡ್ಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಎಲ್ಲ ಕಲ್ತ್ಕೊಂಡು ಮಾಡಿ ಐ ವೆಂಟ್ ಇನ್ ಫಾರ್ ರಿಲೀಸ್. ದ ರಿಲೀಸ್ ಡೇ ವಾಸ್ March 13th, 2020. ಕೊರೋನಾ 13th of March 2020 ರಿಲೀಸ್ ಮಾಡಿದೆ. ಅದು ನಮ್ಮ ತಂದೆ ತಾಯಿಯವ್ರದ ವೆಡ್ಡಿಂಗ್ ಆನಿವರ್ಸರಿ ಅವತ್ತು. ಅದೇನಕ್ಕೆ ಅದೇ ಡೇಟ್ ಬಂತೋ ಗೊತ್ತಿಲ್ಲ. 28 ಫೆಬ್ರವರಿಯಿಂದ ಪೋಸ್ಟ್ಪೋನ್ ಆಗಿ 13th March 2020 ಬಂತು, ರಿಲೀಸ್ ಆಯ್ತು. ಮಾರ್ನಿಂಗ್ ಶೋ ಹೋಯ್ತು. ನನಗೆ ಟೈಮ್ಸ್ ಆಫ್ ಇಂಡಿಯಾ ಇವ್ರವ್ರು ಪ್ರೆಸ್ ಅವರೆಲ್ಲ ಬಂದಿದ್ರು. ಎವ್ರಿಬಡಿ ಸೆಡ್ 3.5 stars, ತುಂಬಾ ಚೆನ್ನಾಗಿದೆ ಸಿನಿಮಾ, ಹಂಗೆ ಹಿಂಗೆ ಎಲ್ಲಾ ತರನು ನನಗೆ ಅಪ್ರಿಸಿಯೇಷನ್ ಸಿಕ್ತು. ಬಟ್ ಮಾರ್ನಿಂಗ್ ಶೋ ಮುಗೀತಿದ್ದಂಗೆ ನ್ಯೂಸ್ ಚಾನಲ್ ಅವ್ರು ಒಳಗ್ ಬಂದ್ರು. ನ್ಯೂಸ್ ಚಾನಲ್ ಅವ್ರು ಒಳಗ್ ಬರ್ತಿದ್ದಂಗೆನೆ ಮೈಕ್ ಇಟ್ಕೊಂಡು ಇಷ್ಟೇ ಕೇಳಿದವರು, ಸರ್ ಇವಾಗ ಥಿಯೇಟರ್ ಎಲ್ಲ ಬಂದಾಗ್ಬಿಡುತ್ತಲ್ಲ, ಏನ್ ಮಾಡ್ತೀರಾ? ಅಲ್ಲಿ ತನಕ ಅನ್ನವೇರು ಕರೋನಾ ಎಲ್ಲ ಇತ್ತು, ಚೈನಲ್ ಇದೆ ಹಂಗೆ ಹಿಂಗೆ ಅಂತ. ಏನಕ್ರಿ, ಎದುರುಗಡೆ ಹೋಟ್ಲ್ ಓಪನ್ ಇದೆ, ಶಾಪಿಂಗ್ ಮಾಲ್ ಓಪನ್ ಇದೆ, ಇನ್ನೊಂದು ಓಪನ್ ಇದೆ, ನಮ್ ಥಿಯೇಟರ್ ಮಾತ್ರ ಯಾಕೆ ಬಂದ್ ಮಾಡ್ತಾರೆ? ಇಲ್ಲ ಸರ್ ಕರೋನಾ, ಆಗ್ಲೇ ನಮಗೆ ನ್ಯೂಸ್ ಇದೆ, ಬಂದ ತೋರಿ ನೋಡೋಣ, ನಾನು ಉಡಾಫೆಲ್ ನಾನು ಅಂದ್ರೆ ಆಗಲ್ಲ ಅನ್ನೋ ಕಾನ್ಫಿಡೆನ್ಸು. ಸೊ ಮಾರ್ನಿಂಗ್ ಶೋ ಆದ ತಕ್ಷಣ ಕ್ಲೋಸ್. ಸೊ ಕ್ಲೋಸ್ ಆಗಿ 8.5 ತಿಂಗಳ ತನಕ ನಾನು ಅರೇಂಜ್ ಮಾಡಿದ ದುಡ್ಡಿಗೆ ಇಂಟ್ರೆಸ್ಟ್ ಕಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಎಲ್ಲೆಲ್ಲಿಂದ ಏನ್ ಅರೇಂಜ್ ಮಾಡಿ, ನಿಮಗೆ ಗೊತ್ತು ಕರೋನಾ ಟೈಮಲ್ಲಿ ಏನೇನ್ ಮಾಡಿದೀವಿ ಆ 8.5 ತಿಂಗಳು ಅಂತ. ಅದಾದ್ಮೇಲೆ October 16th ಯಾವಾಗ್ಲೋ, March ಇಂದ October 16th ತನಕ ಹೆಂಗೆ ಒಂದು ತಾಯಿ ಹೊಟ್ಟೆಯಲ್ಲಿ ಮಗು ಇರುತ್ತೋ ಆ ಗರ್ಭದಲ್ಲಿ, ಹಂಗೆ ಆ ಥಿಯೇಟರ್ ಗರ್ಭದಲ್ಲಿ ನನ್ನ ಸಿನಿಮಾ ಇತ್ತು ಆಲ್ಮೋಸ್ಟ್ 8.5 ತಿಂಗಳು. ಅದಾದ್ಮೇಲೆ ತೆಗ್ದಾಕ್ಬಿಡ್ತೀವಿ ಅಂತ October 16th ತೆಗ್ದಾಕ್ತೀರಾ, ನಂದೇನ್ ತಪ್ಪಿದೆ? ನಾನು ಆಕ್ಚುಲ್ ಆಗಿ ಅಲ್ಲಿ ನಾನು ಫಿಲಂ ಚೇಂಬರ್ ಎಂಟ್ರಿ ಕೊಟ್ಟೆ. ಯಾಕೆ ತೆಗ್ದಾಕ್ತೀರಾ? ತೆಗ್ದಾಕೋದು ಯಾರು ತೆಗ್ದಾಕೋದು ಅಂತ ಫಿಲಂ ಚೇಂಬರ್ ನನಗೆ ಸಪೋರ್ಟ್ ಮಾಡಿದ್ರು. ಅವತ್ತಿನ ದಿನ ಜಯರಾಜ್ ಅವರು ಇದ್ರು ಪ್ರೆಸಿಡೆಂಟ್ ಆಗಿ. ಅವ್ರು ಸಪೋರ್ಟ್ ಮಾಡಿ, ಅವ್ರು ಫೋನ್ಗಳು ಮಾಡಿ, ಯಾಕೆ ತೆಗ್ದಾಕ್ತೀರಾ ಈ ಮನುಷ್ಯ ಚಿತ್ರ? ಅವತ್ ಪಾಪ ರಿಲೀಸ್ ಮಾಡಿದ್ದ, ಅದಾದ್ಮೇಲೆ ಥಿಯೇಟರ್ಗಳು ಬಂದಾಗೋಯ್ತು. ಸೊ ಹಿ ನೀಡ್ಸ್ ಎ ಕಂಟಿನ್ಯೂಷನ್, ಹಿ ವಿಲ್ ಕಂಟಿನ್ಯೂ ಅಂತ. ಅದಾದ್ಮೇಲಿಂದ ಕಂಟಿನ್ಯೂ ಆಯ್ತು. ಕಂಟಿನ್ಯೂ ಆಗಿ ಹೋಯ್ತು. ತ್ರಿವೇಣಿ ಥಿಯೇಟ್ರು, ಓರಿಯನ್ ಮಾಲು, PVR, ಟಿಲ್ ಡೇಟ್ PVR ಅಲ್ಲಿ ಇವತ್ತಿಗೂ ಒಂದು ಸಿನಿಮಾ 113 ದಿನ ಗೋಲ್ಡ್ ಕ್ಲಾಸ್ ಅಲ್ಲಿ ಓಡಿದೆ ಅಂದ್ರೆ ಅದು 5 ಅಡಿಗಳು ಅಲ್ಲ. ಅದೂನು ಯಾವ ಟೈಮಲ್ಲಿ? ಕರೋನಾ ಟೈಮಲ್ಲಿ 50% ಆಕ್ಯುಪೆನ್ಸಿ ಟೈಮಲ್ಲಿ. ಇವತ್ತಿಗೂ PVR ಅಲ್ಲಿ ಅದನ್ನ ಇಟ್ಕೊಂಡಿದ್ದಾರೆ. ಇವತ್ತಿಗೂ PVR ಅಲ್ಲಿ ಹೋದಾಗ ಫಸ್ಟ್ ಮಾತಾಡೋದೇ ಅವ್ರ ಮ್ಯಾನೇಜ್ಮೆಂಟ್, ಈ ಮನುಷ್ಯ ಸಖತ್ತು ನಿಂತ್ಕೊಂಡ ಅದ್ರ ಜೊತೆ ಅಂತ. ನಾನೇನಾದ್ರೂ ಅವತ್ ಕೈ ಬಿಟ್ಟಿದ್ರೆ 5 ಅಡಿ 7 ಅಂಗ್ಲೂ ಇಲ್ಲ, ನಾನು ಇಲ್ಲ, ಹಿಂಗಿರ್ತಾ ಇತ್ತು ಪೊಸಿಷನ್. ಅಂದ್ರೆ ನಾನು ಇಲ್ಲ ಅಂದ್ರೆ ಆ ಹೆಸರು ಜೊತೆ ಅಸೋಸಿಯೇಟ್ ಆಗ್ತಿರ್ಲಿಲ್ಲ. ಇವಾಗ ತಿರ್ಗಿ ಇನ್ನೊಂದ್ ಸಿನಿಮಾ ಮಾಡಿರ್ತಿದ್ನೇನೋ ಗೊತ್ತಿಲ್ಲ. ಹಂಗೆ ಸರ್, ಇನ್ನ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡೋದಾದ್ರೆ ಪೇ ಕ್ರೌಡ್ ಪುಲ್ಲಿಂಗ್. ಸೊ ಈ ಒಂದು ವಿಷಯ ಸಾಕಷ್ಟು ಚರ್ಚೆಯಲ್ಲಿದೆ. ಅಂದ್ರೆ ಜನರನ್ನ ದುಡ್ಡು ಕೊಟ್ಬಿಟ್ಟು ಸಿನಿಮಾ ನೋಡೋದಕ್ಕೆ ಕರ್ಸ್ಕೊಳ್ಳೋದು. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ ಮೇಡಮ್, ನಾನು ಎಕ್ಸಾಕ್ಟ್ಲಿ ಸೇಯಿಂಗ್ ಏನ್ ಗೊತ್ತಾ, ಐ ಅಪೋಸ್ ದಿಸ್ ಕೈಂಡ್ ಆಫ್ ಪ್ರಾಕ್ಟೀಸ್. ಏನಕ್ಕೆ ಅಂದ್ರೆ ಪೇಯ್ಡ್ ಕ್ರೌಡ್ ಪುಲ್ಲಿಂಗ್
ಅಂತ ಅಂದ್ರಿ. ಪೇಯ್ಡ್ ಕ್ರೌಡ್ ಪುಲ್ಲಿಂಗ್ ಅಂದ್ರೆ ಇವಾಗ ನೀವು ಕ್ರೌಡ್ ಅಲ್ಲಿ ನೀವು ಒಬ್ರು, ಹೌದು. ನಾನು ಒಬ್ಬ, ಇಲ್ಲಿರೋರೆಲ್ಲ ಸುತ್ತಮುತ್ತ ಇರೋರೆಲ್ಲ ಒಬ್ಬೊಬ್ರು. Do you wish to go and stand in front of a theater and beg for a ticket? Do you wish? ನೋ. No. You are also an audience. ಹೌದು ಹೌದು. ನಾನು ಆಡಿಯನ್ಸ್. ಹ್ಮ್. ಫಿಲಂ ಚೆನ್ನಾಗಿದೆ ಅಂತ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಫಿಲಂ ನೋಡಕ್ ಹೋಗ್ತೀನಿ ಅಂದ್ರೆ ಟಿಕೆಟ್ ತಗೊಂಡು ಹೋಗ್ಬೇಕು ಅನ್ನೋದೊಂದು ವಾಡಿಕೆ, ಹೌದಾ? ಹೌದು ಹೌದು. ಫಾರ್ ಎಕ್ಸಾಂಪಲ್, ನಾವು ಒಂದು ಸರ್ಕಸ್, ಜಂಬೋ ಸರ್ಕಸ್ ನೋಡಕ್ ಹೋಗ್ತೀವಿ. ಜಂಬೋ ಸರ್ಕಸ್ ನೋಡಕ್ ಹೋಗ್ಬೇಕು ಅಂದ್ರೆ ಒಳಗಡೆ ಅಲ್ಲಿ ಹೋಗ್ಬಿಟ್ಟು ಗೇಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು, ಜಂಬೋ ಸರ್ಕಸ್ ಯಾರಪ್ಪ ಆರ್ಗನೈಸ್ ಮಾಡಿರೋದು, ಅವ್ರನ್ನ ಕರಿ ಆಚೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಯಾಕೆ ಅಂತ ಕೇಳ್ತಾನೆ. ಅದೇ ಅವ್ರು ಸರ್ಕಸ್ ಆರ್ಗನೈಸ್ ಮಾಡಿದಾರೆ, ನಾನು ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ನೋಡ್ಬೇಕು, ಫ್ರೀ ಟಿಕೆಟ್ ಕೊಡಕ್ ಹೇಳಿದ್ರೆ ಏನ್ ಮಾಡ್ತಾನ ಅವನು? ಆಬ್ವಿಯಸ್ಲಿ ಕೊಡಲ್ಲ ಸರ್. ಕಪಾಳ ಕೊಡೋದು ಓಡಿಸ್ತಾನೆ. ಹೌದು. ಇಲ್ಲಿ ಯಾಕೆ ಈ ವಾಡಿಕೆ ಅನ್ನೋದು ನನ್ನ ಪ್ರಶ್ನೆ. ಯಾಕೆಂದ್ರೆ ಒಂದು ಸರ್ಕಸ್ಗೆ ಹೋಗಿ, ಒಂದು ಎಕ್ಸಿಬಿಷನ್ಗೆ ಹೋಗಿ, ಒಂದು ಸೈನ್ಸ್ ಎಕ್ಸಿಬಿಷನ್ಗೆ ಹೋಗಿ, ಒಂದು ಬೇಡ ಅವರೇಕಾಯಿ ಮೇಳ ಅಂತ ಮಾಡ್ತಾರೆ, ಅಥವಾ ಕಡ್ಲೆಕಾಯಿ ಪರ್ಸೆ ಅಂತ ಮಾಡ್ತಾರೆ. ಎಲ್ಲ ಬಿಡ, ಕಡ್ಲೆಕಾಯಿ ಪರ್ಸೆಲ್ ನೀನ್ ಕಡ್ಲೆಕಾಯಿ ಹಾಕೊಂಡಿದ್ಯಾ, ಕೊಡಪ್ಪ ಫ್ರೀ ಆಗಿ ಅನ್ನಕಾತ? ಇಲ್ಲ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ದೆನ್ ವೈ ಇಟ್ ಈಸ್ ಫಾರ್ ಸಿನಿಮಾ? ಸಿನಿಮಾಗ್ ಮಾತ್ರ ನೀವು ಕರೆದ್ಬಿಟ್ಟು ಯಾರ ಕ್ರೌಡು ನನಗಂತೂ ಗೊತ್ತಿಲ್ಲ ಸರ್. ನಾನು ಒಂದಿನಕ್ಕೂ ಹೋಗ್ಬಿಟ್ಟು ನಿಂತ್ಕೊಂಡು ಆತರ ಫ್ರೀ ಟಿಕೆಟ್ ಇಸ್ಕೊಂಡು ಒಳಗಡೆ ಹೋಗಿಲ್ಲ. ನಾನು ನನ್ನ ಟೀಮ್ ನ ಕರ್ಕೊಂಡು ಹೋಗ್ತೀನಿ, ಫಸ್ಟ್ ಡೇ ಫಸ್ಟ್ ಶೋಗೂ ಹೋಗ್ತೀನಿ, ಬಾಲ್ಕನಿಗೆ ಹೋಗ್ತೀನಿ, 10 ಜನನ್ ಕರ್ಕೊಂಡು ಹೋಗ್ತೀನಿ. ನನ್ನ ಟೀಮ್ ಕರ್ಕೊಂಡು ಹೋದ್ರೆ ನಾನೇ ಟಿಕೆಟ್ ತೆಗಿತೀನಿ. ಆಮೇಲೆ ನನ್ನ ಟೀಮಲ್ಲೂ ಎಷ್ಟು ಜನ ಇದಾರೆ, ಸಾರ್ ನೀವೇ ಟಿಕೆಟ್ ತೆಗಿ, ನಾವೇ ತಕೊಂಡ್ ಬರ್ತೀವಿ ಸಾರ್ ಅಂತ ಹೇಳೋರು ಇದಾರೆ. ಸೊ ಟಿಕೆಟ್ ತೆಗೆದ್ಬಿಟ್ಟು ಹೋಗ್ತೀವಿ ಒಳಗಡೆ ಅಂತ. ಸೊ ಹೂ ಇಸ್ ದಿಸ್ ಕ್ರೌಡ್ whom you are inviting with free tickets? ಅಂದ್ರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಆ ಫ್ರೀ ಟಿಕೆಟ್ ತಗೊಂಡು ಒಳಗಡೆ ಬರ್ತಾನೆ ಗೊತ್ತಾ, ಅವ್ನ್ ಏನ್ ಮಾಡ್ತಾನೆ ಗೊತ್ತಾ, ಅವ್ನು ಯಾವ್ದಕ್ಕೋಸ್ಕರ ಬರ್ತಾನೆ ಅಂತ ಗೊತ್ತಾ ನಿಮ್ಗೆ? ಫ್ರೀ ಟಿಕೆಟ್ಸ್ ಅನ್ನೋದು ನಿಮ್ಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಇದೆಯಾ? ಮಲ್ಟಿಪ್ಲೆಕ್ಸ್ ಅಲ್ಲಿ ಇದ್ರೆ ಕಾಲೇಜ್ ಕ್ರೌಡ್ ಬರ್ತಾರೆ, ನೀವು ಕ್ರೌಡ್ ಪುಲ್ಲಿಂಗ್ ಅಂತ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನ ಕರಿತೀರಾ, ಫ್ರೀ ಟಿಕೆಟ್ ತೆಗೆದ್ಬಿಟ್ಟು ಕೊಟ್ರೆ ಅಂತವ್ರನ್ನ ಕರೆದು ಕಳಿಸ್ತೀರಾ. ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಯಾರ್ ಬರ್ತಾ ಇದಾರೆ ಅಂತ ಗೊತ್ತಾ ನಿಮ್ಗೆ? ಯಾರು ಬರ್ತಾ ಇದಾರೆ ಅಂದ್ರೆ ಅಲ್ಲೇ ಕುಡಿದು ಮಲಗಿರೋ ಅಂತ ಒಂದಷ್ಟು ಜನ ಇರ್ತಾರೆ, ಅಲ್ಲೇ ತಿಂದು ಮಲಗಿರೋಂತ ಇಷ್ಟು ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಥಿಯೇಟರ್ ಒಳಗ್ ಬರೋ ಉದ್ದೇಶ ಏನ್ ಗೊತ್ತಾ ನಿಮ್ಗೆ? ಥಿಯೇಟರ್ ಒಳಗಡೆ ಬಂದ್ರೆ ಫ್ಯಾನ್ ಆನ್ ಆಗಿರ್ತವೆ, AC ಆನ್ ಆಗಿರ್ತದೆ, ಬಂದು ಒಳಗಡೆ ಆರಾಮಾಗಿ ಮಲ್ಕೋತಾನ, ಆಯ್ತಾ? ಆಮೇಲೆ ಅವ್ನಿಗೆ ಫ್ರೀ ಆಗಿ ಇದು ಮತ್ತೆ ಇದು ಸಿಗುತ್ತೆ. he can use the lavatory. he is a vagabond, ಯಾರಂತಾನೆ ಗೊತ್ತಿಲ್ಲ ಅವನು. ಸರಿ, ಅವನಿಗೆ ನೀವು ಫ್ರೀ ಟಿಕೆಟ್ ಕೊಟ್ಟು ಕಳ್ಸಿದ್ರಿ. ಜೊತೆಗೆ ಮಧ್ಯಾಹ್ನ ಪಾಪ್ಕಾರ್ನ್ ಗಿಪ್ಕಾರ್ನ್ ಎಲ್ಲ ಬೇರೆಯವ್ರು ಕಾಸು ಕೊಟ್ಟು ಬಂದವ್ರು ತಗೊಂತಾರೆ. ಇವ್ರಿಗೆ ನೀವೇನೋ ಒಂದು ಚಿತ್ರಾನ್ನ ಪ್ಯಾಕೆಟೋ ಬಿರಿಯಾನಿ ಪ್ಯಾಕೆಟೋ ಏನೋ ಒಂದು ಕೊಟ್ರಿ ಅನ್ಕೊಳ್ಳಿ, ತಿಂದ, ತಿರುಗಿ ಬಂದ, ಬಿದ್ಕಂಡ ಅಲ್ಲೇ. ಆಮೇಲೆ ಮುಗಿದ ಮೇಲೆ ಆ ಥಿಯೇಟರ್ ಅವ್ರು ಬಂದು ಓಡಿಸ್ಬೇಕು ಅವ್ರನ್ನ ಆಚೆ ಹೋಗ್ರಿ ಅಂತ, ಅಲ್ಲಿ ತನಕ ಮಲಗಿರ್ತಾನ ಅವನು. ಅದಾದ್ಮೇಲೆ ವಾಟ್ ಡು ಯು ಎಕ್ಸ್ಪೆಕ್ಟ್? ಅವ್ನು ಹೋಗ್ಬಿಟ್ಟು ಯಾರನ್ನ ಕಳಿಸ್ತಾನೆ? ಆ ಥಿಯೇಟರ್ಗೆ ಹೋದ್ರೆ ಫ್ರೀ ಟಿಕೆಟ್ ಕೊಡ್ತಾರೆ, ಆ ಥಿಯೇಟರ್ಗೆ ಹೋದ್ರೆ ಬಿರಿಯಾನಿ ಕೊಡ್ತಾರೆ, ಆ ಥಿಯೇಟರ್ಗೆ ಹೋದ್ರೆ ಮಲ್ಕೋಬಹುದು ಆರಾಮಾಗಿ, ಅಲ್ಲಿ ನೀನು ಇದನ್ನ ಎಲ್ಲ ಯೂಸ್ ಮಾಡ್ಬೋದು, ಲ್ಯಾವೆಟ್ರೀಸ್ ಎಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿ ಅವನ್ ತರ ಯಾರಿದಾನೋ ಅವನ್ನೇ ಕರ್ಸ್ತಾರೆ ಬಿಟ್ರೆ. ಅದಾದ್ಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ತಗೊಳ್ಳಿ. ಈ ಫ್ರೀ ಟಿಕೆಟ್ ಕೊಡ್ತಾ ಇದಾರಲ್ಲ ಅವ್ರಿಗೆ ಅರ್ಥ ಆಗ್ಬೇಕು. ಏನಕ್ಕೆ ಗೊತ್ತಾ? ಈ ನೆಗೆಟಿವ್ ರಿವ್ಯೂ ಇದೆಯಲ್ಲ, ಇದೊಂದು ಸಿನಿಮಾನ ಅಂತ ಹೇಳೋನು ಅವನೇ ಫಸ್ಟ್. ಹೌದು ಹೌದು ಹೌದು. ಕಾಸು ಕೊಟ್ಟವನು ಏನಂತಾನ್ ಗೊತ್ತಾ? ಕಾಸು ಕೊಟ್ಟವನು ಏನಂದ, ಪರವಾಗಿಲ್ಲ ನೋಡ್ಬೋದು ಅಥವಾ ಹಿಂಗೆ ಅಂದ್ಬಿಟ್ಟು ಹೋಗ್ತಾನೆ. ಇವನು ಫ್ರೀ ಇರೋದ್ರಿಂದ ವ್ಯಾಲ್ಯೂ ಇಲ್ಲ ಅದಕ್ಕೆ. When there is no value, it doesn't attract any positive things. ಯಾವತ್ತೂನು ಒಂದು ನೀವು ಎಲ್ಲೇ ಹೋಗ್ಬಿಟ್ಟು ಯಾವ್ದೇ ಒಂದು ಫ್ರೀ ಅನ್ನೋದು, ಇವಾಗ ಎಲ್ಲೋ ಒಂದ್ ಕಡೆ ಟಿವಿ ಫ್ರೀ ಆಗಿ ಕೊಡ್ತಾನೆ ಅಂದ್ರೆ ಟಿವಿನ ಫ್ರೀ ಆಗಿ ಹಂಚ್ತಾ ಇದ್ದಾನೆ ಅನ್ಕೊಳ್ಳಿ, ಅದಕ್ಕೆ ವ್ಯಾಲ್ಯೂ ಇದೆ? ಅದು ಯಾವ ಟೈಮಲ್ಲಿ ಹಂಚ್ತಾರೆ ಹೇಳಿ ನೋಡೋಣ? ಎಲೆಕ್ಷನ್ ಟೈಮಲ್ಲಿ ಹಂಚ್ತಾರೆ. ಏನಕ್ಕೆ? ವೋಟ್ ಬೀಳಲಿ ಅಂತ ಅಷ್ಟೇ. ಬಟ್ ಅವನಿಗೆ ವೋಟ್ ಹಾಕ್ತಾರೆ ಅನ್ನೋ ಗ್ಯಾರಂಟಿ ಇದೆಯಾ? ಇಲ್ಲ. ಸೊ ಫ್ರೀ ಥಿಂಗ್ಸ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ವ್ಯಾಲ್ಯೂ ಬೇಕು ಅಂದ್ರೆ ದುಡ್ಡು ಕೊಟ್ಟೆ ಕಲಿಬೇಕು, ದುಡ್ಡು ಕೊಟ್ಟೆ ಮಾಡ್ಬೇಕು ಕೆಲಸ, ದುಡ್ಡು ಕೊಟ್ಟೆ ಸಿನಿಮಾ ನೋಡ್ಬೇಕು ಅಂತ. ಫ್ರೀ ಅಂತ ಎಲ್ಲಿ ಬಂತೋ ಅಲ್ಲಿ ಇಟ್ ಲೂಸಸ್ ಇಟ್ಸ್ ವ್ಯಾಲ್ಯೂ. ನಿಜವಾಗ್ಲು ಸರ್, ನೀವು ಮೆನ್ಷನ್ ಮಾಡಿದ್ರಿ ಇವಾಗ, ಅಂದ್ರೆ ಪಲಾವ್ ಕೊಡ್ತಾರೆ ಅಥವಾ ಬಿರಿಯಾನಿ ಕೊಡ್ತಾರೆ, ಸೊ ಆ ತರದ ಒಂದು ವಿಷಯ. ಕನ್ನಡದ ಒಂದು ಸಿನಿಮಾಕ್ಕೂ ಕೂಡ ಬಿರಿಯಾನಿಯನ್ನ ಕೊಟ್ಟು ಆಡಿಯನ್ಸ್ ನ ಥಿಯೇಟರ್ಗೆ ಕರ್ಸ್ಕೊಂಡಿದ್ರು, ಅದ್ರ ಬಗ್ಗೆ ನೀವೇನ್? ಈಗ ನಾನು ಹೇಳ್ತಾ ಇದೀನಲ್ಲ ಮೇಡಮ್, ಇವಾಗ ನೀವು ಬಿರಿಯಾನಿ ಕೊಡ್ತೀರಾ ಅಂದ್ರೆ ಆಮೇಲೆ ಪ್ರೇಕ್ಷಕಂಗ್ ಬೈಬೇಡಿ. ಹೌದು, ಪ್ರೇಕ್ಷಕಂಗ್ ಬೈಬೇಡಿ. ನೀವು ಬಿರಿಯಾನಿ ಕೊಟ್ಟು ಪ್ರೇಕ್ಷಕನ್ ಕರಿತಾ ಇದೀರಾ, ಬಿರಿಯಾನಿ ತಿನ್ನಕ್ಕೋಸ್ಕರ ಬಂದ ಅವನು, ಬಿರಿಯಾನಿ ತಿಂದ, ಆಬ್ಲಿಗೇಷನ್ ಏನೋ ಬಿರಿಯಾನಿ ತಿನ್ಬೇಕಾಯ್ತು, ಒಳಗಡೆ ಹೋದ, 50% ಒಳಗೆ ಹೋಗ್ತಾರೆ, ಇನ್ 50% ಜಾಬಲ್ಲಿ ಇಟ್ಕೊಂಡು ಮನೆಗೆ ಹೋಗ್ತಾರೆ. ನೀವು ಅವನ್ನ ಬೈಯಂಗಿಲ್ಲ, ಅವ್ನ್ ಬಂದಿದ್ ಬಿರಿಯಾನಿಗೋಸ್ಕರ, ನಿಮ್ ಸಿನಿಮಾಗೋಸ್ಕರ ಅಲ್ಲ.
ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಬಿರಿಯಾನಿ ಕೊಟ್ಟರು ಒಳಗಡೆ ಬರ್ತಾ ಇಲ್ಲಪ್ಪ ಅಂದ್ರೆ ನೀವು ಫಸ್ಟ್ ಆಫ್ ಆಲ್ ವಾಟ್ ಯು ಆರ್ ಟೆಲ್ಲಿಂಗ್, ನಿಮ್ಮ ಸಿನಿಮಾ ಬಿರಿಯಾನಿ ತರ ಇರಬೇಕು, ನಿಮ್ಮ ಸಿನಿಮಾ ಪಲಾವ್ ತರ ಇರಬೇಕು, ನಿಮ್ಮ ಸಿನಿಮಾ ಹಲ್ವಾ ತರ ಇರಬೇಕು. ಅದು ಬಿಟ್ಬಿಟ್ಟು ಆಚೆ ಕಡೆ ಎಲ್ಲ ಕೊಟ್ಬಿಟ್ಟು ನೀವು ಒಳಗಡೆ ಹೋಗು ಅಂದ್ರೆ ಒಳಗಡೆ ಹೋಗೋರು ಹೋಗ್ತಾರೆ, 50% ಹೋಗ್ತಾರೆ. 50% ಹೋಗೋದ್ರಲ್ಲಿ 25% ಆಗ್ಲೇ ಅವ್ರ ಸಿನಿಮಾ ಲೋಕದಲ್ಲಿ ಅವರೇ ಇರ್ತಾರೆ ನಶೆಯಲ್ಲಿ. ಹೌದು ಮತ್ತೆ ಹೌ ಡಸ್ ದಟ್ ವರ್ಕ್? ಇಟ್ ಡಸಂಟ್. ಸಿನಿಮಾದ ರಿವ್ಯೂ ಕೊಡ್ಬೇಕು ಅಂತ ಅಂದ್ರೂ ಕೂಡ ಸಿನಿಮಾದ ಬಗ್ಗೆ ಒಂದ್ ರೀತಿಯ ಐಡಿಯಾ ಇರ್ಬೇಕು ಅವ್ರಿಗೆ. ಆ ಗಂಧ ಗಾಳಿನೇ ಇಲ್ಲ ಅಂತಂದ್ರೆ ಹೇಗೆ? ಈಗ ನೀವ್ ಹೇಳಿದ್ರಿ ನೆಗೆಟಿವ್ ರಿವ್ಯೂಸ್ ಕೊಡೋರು ಅವ್ರೇನೆ, ಅಂದ್ರೆ ಅವ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಅಲ್ಲ, ಸಿ ಯೂಟ್ಯೂಬ್ ಅನ್ನೋ ಮಾಧ್ಯಮ ಏನಾಗ್ಬಿಟ್ಟಿದೆ, ಅದನ್ನ ಸಿ ಎನಿಥಿಂಗ್. ಇವಾಗ ನಾನು ಹೇಳೋದು, ಒಂದು ಚಾಕು ಇನ್ವೆನ್ಷನ್ ಆಯ್ತು ಅಂತ ತಿಳ್ಕೊಳ್ಳಿ. ಆ ಚಾಕುನ ಫಸ್ಟ್ ಇನ್ವೆಂಟ್ ಮಾಡಿದವನು ಯಾವ್ದಕ್ಕೋಸ್ಕರ ಇನ್ವೆಂಟ್ ಮಾಡಿರ್ತಾನ ಅವನು? ಆ ಚಾಕುಯಿಂದ ತರಕಾರಿ ಕಟ್ ಮಾಡಕ್ಕೋ, ಅವನು ಹೊಟ್ಟೆ ತುಂಬಿಸ್ಕೊಳಕ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ಇನ್ವೆಂಟ್ ಮಾಡಿರ್ತಾನೆ. ಅಥವಾ ಮಾಂಸ ತಿನ್ನೋನಾಗಿದ್ರೆ ಮಾಂಸ ಕುಯ್ಯಕ್ಕೋ ಏನಕ್ಕೋ ಕಟ್ ಮಾಡಕ್ಕೆ ಅಂತ ಅವನು ಅದನ್ನ ಇನ್ವೆಂಟ್ ಮಾಡಿರ್ತಾನೆ. ಸ್ಟೋನ್ ಏಜ್ಗೆ ಹೋದ್ರೆ ನಾವು ಅದೇ ತಗೊಂಡು ಇನ್ನೊಬ್ಬಂಗ್ ಚುಚ್ಚಿ ಬಿಟ್ಟಿರ್ತಾನೆ. ದಟ್ ಈಸ್ ನೆಗೆಟಿವ್. ದ ಟೂಲ್ ವಾಸ್ ಪಾಸಿಟಿವ್, ಟೂಲ್ ಇನ್ವೆಂಟೆಡ್ ವಾಸ್ ಆಲ್ವೇಸ್ ಪಾಸಿಟಿವ್. ಹಂಗೆ ಯೂಟ್ಯೂಬ್ ಆಗಿರೋದಿರುತ್ತೆ. ಟೂಲ್ ಇನ್ವೆಂಟೆಡ್ ವಾಸ್ ಟು ಬ್ರಿಂಗ್ ಇನ್ ಆಲ್ ದ ವರ್ಲ್ಡ್ ಟುಗೆದರ್ ಟು ಶೇರ್ ನಾಲೆಡ್ಜ್. ಅದ್ರಲ್ಲಿ ನೆಗೆಟಿವ್ ಎಷ್ಟು ಹೇಳ್ತೀರಾ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಹೋಗುತ್ತೆ ಹೊರತು ಪಾಸಿಟಿವ್ ಹೋಗೋದು ಭಾರಿ ಕಮ್ಮಿ. ನಾನು ಅನ್ನದಾತ ಸುಖೀಭವ ಅಥವಾ ಆಪದ್ ಬಾಂಧವ ಅಥವಾ ನಿತ್ಯ ಸತ್ಯ ಬಿಟ್ಬಿಟ್ಟು ಬೇರೆ ಯಾರ್ದೋ ಬಗ್ಗೆ ಇಷ್ಟು ಮಾತಾಡಕ್ ಗೊತ್ತಿರೋನು ಉಲ್ಟಾ ಪುಲ್ಟಾ ಮಾತಾಡ್ಕೊಂಡ್ ಕೂತಿದ್ರೆ ಇಷ್ಟೊತ್ತಿಗೆ ನಂದು 50K ಸಬ್ಸ್ಕ್ರೈಬರ್ ಆಗಿರೋರು. ನಿಮ್ದು ಕೂಡ ಜಾಸ್ತಿ ಆಗಿರೋದು. ವಾಟ್ ವಿ ಆರ್ ಟಾಕಿಂಗ್ ಸೆನ್ಸ್, ವಿ ಆರ್ ಟಾಕಿಂಗ್ ಗುಡ್ ಥಿಂಗ್ಸ್, ವಿ ಆರ್ ಟಾಕಿಂಗ್ ಪಾಸಿಟಿವ್ ಥಿಂಗ್ಸ್, ವಿ ಆರ್ ಸ್ಪ್ರೆಡ್ ಮಾಡೋಣ ನಾಲೆಡ್ಜ್. ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟು. ಗೊತ್ತಿಲ್ಲ ಒಪ್ಕೊಂಬಿಡೋಣ ಅನ್ನೋ ತರ ಇರೋದು. ಸೊ ಇನ್ನ ಸಿಹಿ ಸುದ್ದಿ ನಮ್ಮ ಕನ್ನಡ ಆಡಿಯನ್ಸ್ ಏನಪ್ಪಾ ಅಂತಂದ್ರೆ, ಕನ್ನಡ ಚಿತ್ರಗಳಿಗೆ 200 ರೂಪಾಯಿನ ನಿಗದಿಪಡಿಸಿದ್ದಾರೆ, ಅಂದ್ರೆ ಟಿಕೆಟ್ ಪ್ರೈಸ್ ನ. ಅಂಡ್ ನೀವು ಕೂಡ ಒಂದ್ಸಲ ಮಾತಾಡಿದ್ರೆ ನಿಮ್ಮ ಒಂದು ವೇದಿಕೆ ಮುಖಾಂತರ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಇದು ಆಕ್ಚುಲಿ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಈ ಅಟೆಂಪ್ಟ್ ಆಗಿರೋದು. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ಆಕ್ಚುಲಿ 2017 ಅಲ್ಲಿ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ್ಲೂ ಕೂಡ 200 ರೂಪೀಸ್ ಮಾಡಬೇಕು ಅಂತ ಆಗಿತ್ತು. ಬಟ್ ಅದು ಕಾರ್ಯರೂಪಕ್ಕೆ ತರಕ್ಕಾಗ್ಲಿಲ್ಲ. ಈಗಲೂ ಕೂಡ ಇದು ಜಸ್ಟ್ ಎ ಸ್ಟೇಟ್ಮೆಂಟ್ ವಿಚ್ ಸೇಸ್ ಇನ್ ದ ಬಜೆಟ್ 200 ರೂಪೀಸ್ ತರಬಹುದು ಅಂತ ಹೇಳಿದ್ದಾರೆ. ತಂದು ಬಿಟ್ರೆ ನಾನು ಹೇಳ್ತೀನಿ ಕೇಳಿ, ತಂದ್ರೆ ಏನಾಗುತ್ತೆ ಅಂದ್ರೆ 1000 ರೂಪಾಯಿ ಕೊಟ್ಟು ಒಂದ್ ಟಿಕೆಟ್ಗೆ 800 ರೂಪಾಯಿ ಕೊಟ್ಟು ಒಂದ್ ಟಿಕೆಟ್ಗೆ ಹೋಗೋನು 4 ಸಿನಿಮಾ ನೋಡ್ತಾನೆ. ಸೊ 4 ಸಿನಿಮಾ ನೋಡಿದಾಗ 4 ಜನ ಅನ್ನದಾತರಿಗೆ ಹೆಲ್ಪ್ ಆಗುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಇದು ದೊಡ್ಡ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ 100 ಕೋಟಿ ಹಾಕೋರ್ಗೆ ಐ ಡೋಂಟ್ ನೋ, ದೇ ಮೈಟ್ ಗೋ ಅಂಡರ್ ಲಾಸ್ ಆರ್ ನಾಟ್, ಐ ಡೋಂಟ್ ನೋ. ಅದಕ್ಕೂ ಹೇಳ್ತೀನಿ ನಾನು ಹೆಂಗೆ ಅಂತ. ಬಟ್ ಇನ್ನು 375 ಜನ ಅಥವಾ 300 ಜನ ಯಾರು ಮಿಡ್ ರೇಂಜ್ ಸಿನಿಮಾ ತೆಗಿಬೇಕು ಅಂತ ಇದಾರಲ್ಲ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ 200 ರೂಪಾಯಿ ದೊಡ್ಡ ವಿಷಯ ಅಲ್ಲ. ಬಾಲ್ಕನಿಗೆ 200 ರೂಪಾಯಿ ಇದ್ರೆ ಸೆಕೆಂಡ್ ಕ್ಲಾಸ್ 100 ರೂಪಾಯಿ ಇರುತ್ತೆ, 120 ರೂಪಾಯಿ ಇರುತ್ತೆ. ಸೊ 120 ರೂಪಾಯಲ್ಲಿ ಎವ್ರಿ ವೀಕ್ ಆಡಿಯನ್ ಕ್ಯಾನ್ ಗೋ ಅಂಡ್ ಸಿ ದ ಮೂವಿ. ಆ 1000 ರೂಪಾಯಲ್ಲಿ ಅವ್ನು ಒಬ್ಬ ಹೋಗೋದ್ ಜಾಗದಲ್ಲಿ ಅವ್ನ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾನೆ, 4 ಜನ ನೋಡ್ತಾರೆ ಸಿನಿಮಾನ. ನಿಮ್ಗೆ 2 ಕಣ್ಣು 8 ಕಣ್ಣಾಯ್ತು, 1 ಬಾಯಿ 4 ಬಾಯಿ ಆಯ್ತು. ಸೊ 8 ಕಣ್ಣು ಎಷ್ಟು ಕಣ್ಣಿಗೆ ಹೇಳ್ತವೆ, 4 ಬಾಯಿ ಎಷ್ಟು ಕಣ್ಣಿಗೆ ಬಾಯಿಗಳಿಗೆ ಹೇಳ್ತವೆ, ಕಿವಿಗಳಿಗೆ ಗೊತ್ತಾಗುತ್ತೆ. ಅದು ಇಂಪಾರ್ಟೆಂಟ್. ಅದು ಆಗುತ್ತೆ ಒನ್ಸ್ ದ ಪ್ರೈಸಸ್ ರೆಡ್ಯೂಸ್. ಆದ್ರೆ ಈ 375 ಜನಕ್ಕೆ ಒಳ್ಳೇದು. ಸರಿ, ಇನ್ ಮಿಕ್ಕಿದ 25 ಜನಕ್ಕೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅವ್ರು 100 ಕೋಟಿ ಹಾಕಿರ್ತಾರೆ, 200 ರೂಪಾಯಿ ಕಲೆಕ್ಟ್ ಮಾಡ್ರೆ ಕಷ್ಟ ಅಂತ ಅಂತಾರೆ. ಸರಿ, ನೀವು 100 ಕೋಟಿ ಹಾಕ್ಬಿಟ್ಟು ತೆಗೆದ್ರು ಎಷ್ಟು ಹೌಸ್ಫುಲ್ ಆಗಿದೆ? ರೆಕಾರ್ಡ್ ಕೊಡ್ತಾರಾ? ಕೆಲವೇ ಸಿನಿಮಾಗಳು ಹೌಸ್ಫುಲ್ ಆಗಿರೋವು, ಕೆಲವೇ ಸಿನಿಮಾಗಳು ವರ್ಷಾನ್ಗಟ್ಲೆ ಓಡಿರೋರು. ಅದೆಲ್ಲ ಅವಾಗಿನ ಕಾಲಕ್ಕೆ. ಈಗಿನ ಕಾಲಕ್ಕೆ 50 ಡೇಸು ಆಗಲ್ಲ, 100 ಡೇಸು ಆಗೋದು ಕಷ್ಟ ಇದೆ. ಈ ಸತಿ 50 ಡೇಸ್ ಆಗೋದು ಕಷ್ಟ ಇದೆ. 2 ವಾರ ಓಡ್ಬಿಟ್ರೆ ಸಕ್ಸಸ್ ಮೀಟ್ ಮಾಡ್ಬಿಡ್ತಾರೆ. ಒಂದ್ ವಾರ ಓಡಿ 2ನೇ ವಾರಕ್ಕೆ ಒಂದ್ ಶೋ ಬಿತ್ತು ಅಂದ್ರೆ ಸಕ್ಸಸ್ ಮೀಟ್ ಮಾಡ್ತಾರೆ. ಆ ಪರಿಸ್ಥಿತಿಲಿ ಇದೀವಿ. ಯಾಕೆಂದ್ರೆ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಟು ಕನ್ಸ್ಯೂಮ್. ವಿ ಹ್ಯಾವ್ OTT, ವಿ ಹ್ಯಾವ್ ಇಂಟರ್ನೆಟ್, ವಿ ಹ್ಯಾವ್ ಯೂಟ್ಯೂಬ್, ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಅದ್ರ ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಇದೊಂದು ದೊಡ್ಡ ಪೆಡಂಭೂತ ಒಂದೇನು ಅಂತಂದ್ರೆ, ಈ ಏನಂತಾರ ಅದನ್ನ ಪೈರಸಿ ಮಾಡ್ಬಿಡ್ತಾರೆ, ಟೆಲಿಗ್ರಾಮ್ಗೆ ಹಾಕ್ಬಿಡ್ತಾರೆ. ಸೊ ನೀವ್ 200 ರೂಪಾಯಿ ಮಾಡಿದ್ರು ಅಷ್ಟೇ, 1000 ರೂಪಾಯಿ ಮಾಡಿದ್ರು ಅಷ್ಟೇ, ಮಾರನೇ ದಿನ ಟೆಲಿಗ್ರಾಮ್ ಅಲ್ಲಿ ಇದೆ ಅಂದ್ರೆ ಏನ್ ಅರ್ಥ ಅದಕ್ಕೆ? ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಟೆಲಿಗ್ರಾಮ್ ಅಲ್ಲಿ ಬೇಡ ಗುರು. 200 ರೂಪಾಯಿ 100 ರೂಪಾಯಿ ಥಿಯೇಟರ್ ನೋಡೋಣ ಅನ್ನೋ ಒಂದು ಡಿಸಿಷನ್ ತಗೋತಾನೆ ಮನುಷ್ಯ ಅಲ್ವಾ? ಏನಕ್ಕೆ ಅದ್ರಲ್ಲಿ ನೋಡ್ತೀನಿ? 1000 ರೂಪಾಯಿ ಇರೋದಕ್ಕೆ ಅದ್ರಲ್ಲಿ ನೋಡ್ತೀನಿ.
1,000 ರೂಪಾಯಿ ಇರೋದಕ್ಕೆ OTT ಗೋಸ್ಕರ ಕಾಯ್ತೀನಿ. 100-200 ರೂಪಾಯಿ ಅಂತ ಗುರು ಹೋಗ್ಬಿಟ್ಟು ಬಂದ್ಬಿಡೋಣ ಇಲ್ವಾ? ಹೌದು ಬರ್ತಾರೆ. ಎಲ್ಲಾರ ಮೈಂಡ್ ಸೆಟ್, ವಿ ಆರ್ ಆಲ್ ಹ್ಯೂಮನ್. ಹೌದು. ನಮ್ ಹ್ಯೂಮನ್ ಟೆಂಡೆನ್ಸಿ ಏನಿರುತ್ತೆ, ವೆನ್ ನನ್ನ ಕೈಗೆ ಎಟುಕುವಂತ ಪ್ರೈಸ್ ಇದ್ರೆ ಅದ್ರ ಪ್ರಕಾರ ನಾನು ಹೋಗ್ತೀನಿ. ಇಲ್ಲ ಅಂದ್ರೆ ನಾನು ಟೆಲಿಗ್ರಾಮ್ ಅಲ್ಲೂ ನೋಡ್ತೀನಿ, OTT ಬರೋ ತನಕ ಕಾಯ್ತೀನಿ. ಹೌದು ಹಂಗೆ. ಹೌದು ಸರ್. ಇನ್ನು ಈ ಯೋಜನೆಯಿಂದ ಅಂದ್ರೆ ಮಾಲ್ ಅಲ್ಲಿ ತುಂಬಾ ಜನ, ಇವಾಗ ತುಂಬಾ ಜನ ಅನ್ನೋದಕ್ಕಿಂತ ಮಾಲ್ ಅಲ್ಲಿ ಪಾಪ್ಕಾರ್ನ್ ಮಾರ್ತಾರೆ, ಆಮೇಲೆ ಕೂಲ್ ಡ್ರಿಂಕ್ಸ್ ಮಾರ್ತಾರೆ. ಸೊ ಅದ್ರ ಪ್ರೈಸ್ ಅಂತೂ ನಮ್ಗೆ ಒಬ್ವಿಯಸ್ಲಿ ಇವಾಗ ಟಿಕೆಟಿಗೆ ಒಂದು ನಾವು ಮೊದ್ಲೆಲ್ಲ 800 ಕೊಡ್ತೀವಿ ಅಂತಂದ್ರೆ ಅದ್ರ ಬೆಲೆ ಇನ್ನೂ ಜಾಸ್ತಿ ಇರುತ್ತೆ. ಅದ್ರ ಬೆಲೆ ಕೂಡ ಕಮ್ಮಿ ಆದ್ರೆ ಏನಾಗುತ್ತೆ ನೋಡಿ ಏನಾಗತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಪಾಪ್ಕಾರ್ನ್, ಪೆಪ್ಸಿ ಅಥವಾ ಒಂದು ಕ್ಯಾಂಟೀನ್ ಅನ್ನೋದೇನಿದೆ, ಏನಾಗತ್ತೆ PVRದು ಆಮೇಲೆ ಮಾತಾಡೋಣ. ಫಸ್ಟ್ ಸಿಂಗಲ್ ಸ್ಕ್ರೀನ್ ಬಂದ್ರೆ ಅವ್ರಿಗೆ ಒಂದು ಅವ್ರದೇ ಆದಂತ ಒಂದು ಜಾಗ ಕೊಟ್ಬಿಡ್ತಾರೆ. ಇಷ್ಟಪ್ಪ, ಇಷ್ಟ ಕೊಟ್ರೆ ನೀನ್ ಏನಾದ್ರು ಮಾರ್ಕೋಬಹುದು. ಅಂದ್ರೆ ಎಡಿಯಬಲ್ ಥಿಂಗ್ಸ್ ಯು ಕ್ಯಾನ್ ಸೆಲ್. ಏನು ಪಾಪ್ಕಾರ್ನ್, ಚಿಪ್ಸು, ಸಮೋಸ, ಪೆಪ್ಸಿ, ಜ್ಯೂಸ್ಗಳು ಏನೋ ಮಾರ್ಕೋಬಹುದು ಅಂತ ಕೊಡ್ತಾನೆ. ಸೊ ಅವ್ನು ಏನೋ ಒಂದು ಕಾಸು ಅವ್ರಿಗೆ ಕೊಟ್ಟು ಆ ಸ್ಪಾಟ್ ನ ತಗೊಂಡು ಅಲ್ಲೇ ಒಂದು ಹಾಕೊಂಡು ಅವ್ನು ಸೇಲ್ಸ್ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಥಿಯೇಟರ್ ಅವರು ಹೇಳಕ್ಕಾಗಲ್ಲ ಅವ್ನಿಗೆ ಇಂತಿಷ್ಟೇ ಪ್ರೈಸ್ ಮಾಡುವಂತ, ಯಾಕೆಂದ್ರೆ ಅವನು ಅವ್ರಿಗೆ ಕೊಟ್ಟೆ ತಗೊಂಡಿರ್ತಾನೆ. ಇಲ್ಲ ಥಿಯೇಟರ್ ಅವರೇ ನಡೆಸ್ಕೊಂಡು ಅವರೇ ಮಾಡ್ಕೊಂಡಿದಾರೆ ಅದು ಫುಡ್ ಸ್ಟಾಲು, ಅವಾಗ ಅವ್ರು ಒಂದು ನಿಗದಿತ ಅಮೌಂಟ್ಗೆ ಮಾಡ್ಬೋದು ಅಂತ. ಆಮೇಲೆ PVR, ಐನಾಕ್ಸ್ ಅಥವಾ ಸಿನಿಪೋಲಿಸ್ ಅಲ್ಲಿ ಪಾಪ್ಕಾರ್ನ್ ಬೆಲೆ ಅಥವಾ ಇದು ಏನಂತಾರೆ ಅದು ಪೆಪ್ಸಿ ಬೆಲೆ ನಿಗದಿತ ಮಾಡಿ ಅಂದ್ರೆ ಯಾಕಾಗಲ್ಲ ಅಥವಾ ಆಗ್ಬಾರ್ದು ಅಂತ ಏನಿಲ್ಲ, ಆಗ್ಬಹುದು. ಅದಕ್ಕೆ ಕಾಲ್ ತಗೋಬೇಕಾಗಿರೋರು PVR, ಐನಾಕ್ಸ್ ಅವರು. ಬಟ್ ಏನಾಗತ್ತೆ ಅಂತ ಹೇಳ್ತೀನಿ, ದೇ ಹ್ಯಾವ್ ದೇರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್ಸ್. ನಾವು ಆ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದೇ PVR ಅನ್ನೋ ಲೋಗೋನಲ್ಲಿ ಆಗ್ತಾ ಇದೆ, ಐನಾಕ್ಸ್ ಅನ್ನೋ ಲೋಗೋಲ್ ಆಗ್ತಾ ಇದೆ ಅಂದ್ರೆ ಇಟ್ ಇಸ್ ದೇರ್ ವಿಲ್ ಅಂಡ್ ವಿಶ್. ಯಾಕೆಂದ್ರೆ ನಾನು ಇವತ್ತಿನ ದಿನ ಒಂದು ಚಿಕ್ಕದೊಂದು ಏನಂತಾರದು ಮಿಲಿಟರಿ ಹೋಟ್ಲಿಗೆ ಹೋದ್ರೆ 100 ರೂಪಾಯಿಗೆ ತಿಂದ್ಬಿಡ್ತೀನಿ. ಅದೇ ನಾನು ಒಂದ್ ಸ್ವಲ್ಪ ಕೂತ್ಕೊಂಡು ಸೀಟ್ ಚೆನ್ನಾಗಿದ್ದು AC ಇದೆ ಅಂದ್ರೆ 200 ರೂಪಾಯಿ ಅಂತಾನೆ. ಸ್ವಲ್ಪ ಇನ್ನು ಅದಕ್ಕಿಂತ ಹೈಯರ್ಗೆ ಹೋಗ್ತೀನಿ 400 ರೂಪಾಯಿ ಅಂತಾನೆ. ವಿಲ್ಸನ್ ಮ್ಯಾನರು ಎಲ್ಲೋ ಹೋಯ್ತು ಅಂದ್ರೆ 4,000 ರೂಪಾಯಿ ಅಂತಾನೆ. ಇವಾಗ ತಿಂದಿದ್ದು ಅದೇ ಮುದ್ದೆ ಸಾರೇನೆ ಇರ್ಬೋದು, ಅದೇ ರೈಸು ಸಾಂಬಾರೇ ಇರ್ಬೋದು, ಬಟ್ ಪ್ಲೇಸ್ಗೆ ಇಟ್ ಡಿಫರ್ಸ್. ಸೊ ಆ ಕಡಿವಾಣನ ಯಾರು ಹಾಕಕ್ಕಾಗಲ್ಲ ಅಂತ ತಿಳ್ಕೊತೀನಿ ನಾನು. ಸರ್, ಇನ್ನ ಇತ್ತೀಚೆಗೆ DK ಶಿವಕುಮಾರ್ ಸರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಸಿನಿಮಾದವರ ನಟ್ ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ. ಇವಾಗ ಟಿಕೆಟ್ ಪ್ರೈಸ್ ಕೂಡ 200ಕ್ಕೆ ಇಳಿದಿದೆ. ಸೊ ಇದ್ರ ಮುಖಾಂತರ ಅನ್ಸುತ್ತೆ ಅಂದ್ರೆ DK ಶಿವಕುಮಾರ್ ಸರ್ ಅವರು ಸಿನಿಮಾದವರ ನಟ್ ಬೋಲ್ಟ್ ಏನಾದ್ರು ಟೈಟ್ ಮಾಡಿದ್ದಾರೆ ಅಂತ. ನೋಡಿ, ನಾನು ಪೊಲಿಟಿಕಲಿ ಏನು ಮಾತಾಡಕ್ ಹೋಗಲ್ಲ. ಇವಾಗ ಸಿ ಅಂಡರ್ ವಾಟ್ ಕಂಟೆಸ್ಟ್ ಡಸ್ ವಿ ಸ್ಪೀಕ್ ಅನ್ನೋದು ಬರುತ್ತೆ. ಇವಾಗ ಅದೊಂದು ಕಾರ್ಯಕ್ರಮ ಮಾಡಿದ್ರು, ಆ ಕಾರ್ಯಕ್ರಮಕ್ಕೆ ಸಿನಿಮಾದವ್ರು ಜಾಸ್ತಿ ಜನ ಕಾಣ್ಲಿಲ್ಲ. ವಾಡಿಕೆಯಲ್ಲಿ ಏನೋ ಮಾತಾಡ್ಬೇಕಾದ್ರೆ ಏನೋ ವರ್ಡ್ಸ್ ಯೂಸ್ ಮಾಡಿದ್ದಾರೆ, ಆ ವೇದಿಕೆಯಲ್ಲಿ ಮಾಡ್ಬೇಕಾಗಿತ್ತೋ ಮಾಡಬಾರ್ದಾಗಿತ್ತೋ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಾನು ಹೇಳೋದೇನು ಅಂತಂದ್ರೆ, ನಾವು ಸಿನಿಮಾ ಇಂಡಸ್ಟ್ರಿ ಅವರು ಒಗ್ಗಟ್ಟಾಗಿದ್ರೆ ಯಾರಾದ್ರೂ ಮಾತಾಡ್ತಾರಾ ಇಂತ ಮಾತು? ಯಾರಾದ್ರೂ ಆಗಿರ್ಲಿ, ಅದು ಡೆಪ್ಯೂಟಿ CM ಅವರಾಗಿರ್ಬೋದು, CM ಅವರಾಗಿರ್ಬೋದು, ಯಾರಾದ್ರೂ ಆಗಿರ್ಲಿ, ಯಾವಾಗ್ಲೂ ಯೂನಿಟಿ ಹ್ಯಾಸ್ ದಟ್ ಸ್ಟ್ರೆಂತ್. ಯು ಹ್ಯಾವ್ ಟು ಶೋ ಅಪ್ ದ ಯೂನಿಟಿ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಏನು ತಪ್ಪಾಗಿದೆ ಅಂತ ಹೇಳ್ತೀನಿ. ಇಲ್ಲಿ ಯಾರು ಸ್ಟ್ಯಾಂಡ್ಸ್ ಹೈರಾರ್ಕಿ ಅನ್ನೋದಿದೆಯಲ್ಲ, ಓನ್ಲಿ ಆ ಹೈರಾರ್ಕಿನಾದ್ರೂ ಇದೆಯಾ? ಯಾರು ಪ್ರೊಡ್ಯೂಸರ್ ಟಾಪ, ಡೈರೆಕ್ಟರ್ ಟಾಪ, ಆರ್ಟಿಸ್ಟ್ ಟಾಪ, ಅಥವಾ ಎಡಿಟರ್ ಟಾಪ, ಡಿಸ್ಟ್ರಿಬ್ಯೂಟರ್ ಟಾಪ, DI ಮಾಡೋನ್ ಟಾಪ್? ಏನಿದು? ಡೂ ಯು ಹ್ಯಾವ್ ಎ ಹೈರಾರ್ಕಿ? ಹೈರಾರ್ಕಿ ಇಲ್ಲ. ಓಕೆ, ದೆನ್ ಹೂ ಇಸ್ ಗೋಯಿಂಗ್ ಟು ಕಂಟ್ರೋಲ್ ಎವ್ರಿ ಒನ್ ಅನ್ನೋದಕ್ಕೆ ಮುಂಚೆ ಆದ್ರೆ ಕಲಾವಿದ್ರ ಸಂಘದಲ್ಲಿ ಅಣ್ಣವ್ರು ಒಂದ್ ಮಾತು ಹಿಂಗ್ ಕೈ ಎತ್ತಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಮುಂಚೆ ಆದ್ರೆ ಫಿಲ್ಮ್ ಚೇಂಬರ್ ಅಲ್ಲಿ ಒಂದ್ ಮಾತು ಹೇಳಿದ್ರೆ ಕೇಳ್ತಾರೆ. ಮುಂಚೆ ಆದ್ರೆ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಹೇಳಿದ್ರೆ ಕೇಳ್ತಾರೆ, ಡೈರೆಕ್ಟರ್ ಅಸೋಸಿಯೇಷನ್. ಈಗ ಯಾರು ಕೇಳ್ತಾರೆ? ಯಾರ ಮಾತು ಯಾರು ಕೇಳ್ತಾರೆ? ಯಾರ ಮಾತು ಯಾರು ಕೇಳಲ್ಲ. ಅಂದ್ರೆ ಲೀಡರ್ಶಿಪ್ ಕೊರತೆ ಇದೆ. ಅದನ್ನ ತಗೊಂಡ್ ನಾವು ಯಾರೋ ಒಬ್ರು ಇವಾಗ DCM ಅವರು ನಟು ಬೋಲ್ಟ್ ಟೈಟ್ ಮಾಡಿದ್ವಿ ಅಂದ್ರೆ ಅವ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿರ್ತಾರೆ? ನಾವ್ ಯಾರು ಕಾಣಿಸ್ಕೊಂಡಿರಲ್ಲ ಅಲ್ಲಿ. ಯಾರು ಕಾಣಿಸ್ಕೊಂಡಿಲ್ಲ ಅಂದ್ರೆ ಬರ್ತೀರಪ್ಪ, ಬರೀ ಏನೋ ಇದಕ್ಕೋಸ್ಕರ ಬರ್ತೀರಾ, ಅದಕ್ಕೋಸ್ಕರ ಬರ್ತೀರಾ. ಬಟ್ ಅದು ವೇದಿಕೆ ಅಲ್ಲ. ಯಾಕಂದ್ರೆ ಸುಮಾರು ಫಾರಿನ್ ಡೆಲಿಗೇಟ್ಸ್ ಅವರು ಇವರು ಕೂತಿರ್ತಾರೆ ಅವ್ರ ಮುಂದೆ. ಅಂದ್ರೆ ಇವ್ರು ಕನ್ನಡದಲ್ಲಿ ನಟು ಬೋಲ್ಟ್ ಟೈಟ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಎಷ್ಟು ಮಟ್ಟಿಗೆ ಗೊತ್ತಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳೋದೇನು ಅಂದ್ರೆ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರೆ ನಿಮ್ಗೋಸ್ಕರ ಮಾಡಿರೋ ಪ್ರೋಗ್ರಾಮ್ ನೀವೇ ಬರಲ್ಲ ಅಂದ್ರೆ ನಾವೇನ್ ಬಂದು ಇಲ್ಲಿ ಮಾಡ್ಬೇಕು ಅಂತ ಅಂದಿರ್ಬೋದು ಎಲ್ಲ. ಓಕೆ, ಬಟ್ ದಟ್ ವಾಸ್ ನಾಟ್ ದ ಪ್ಲೇಸ್ ಟು ಟೆಲ್. ನಮ್ಮನ್ನು ಕರೆದ್ಬಿಟ್ಟು ಸಪರೇಟ್ ಆಗಿ ಕರೆದ್ಬಿಟ್ಟು ನಟು ಬೋಲ್ಟ್ ಟೈಟ್ ಮಾಡಿರ್ಬೋದಾಗಿತ್ತು, ಬೇರೆ ವಿಷಯ. ಆಮೇಲೆ ಯಾರ್ಗಂದ್ರು ಅಂತಾನು ನಮಗ್ ಗೊತ್ತಿಲ್ಲ. ಅವ್ರ ಆರ್ಟಿಸ್ಟ್ ಗಂದ್ರು ಅಥವಾ ಟೆಕ್ನಿಕಲ್ ಕ್ರೂ ಗಂದ್ರು ನಮಗ್ ಗೊತ್ತಿಲ್ಲ. ಬಟ್ ಅವ್ರ ಬಾಯಲ್ಲಿ ಅಂತ ಮಾತು ಬರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಹೂ ವಾಸ್ ದ ಪರ್ಸನ್ ಹೂ ವಾಸ್ ಆರ್ಗನೈಸ್ಡ್, ಹಿ ಬಿಕಮ್ಸ್ ರೆಸ್ಪಾನ್ಸಿಬಲ್.
ಹೌದು. he becomes responsible. Why? Because when he has taken the leadership of taking the ship towards a shore, Hmm. he should be perfect. Hmm. Otherwise, he has to take the responsibility of the failure. ನಾನ್ ಮಾತಾಡ್ತಾ ಇರೋದು ಕರ್ನಾಟಕ ಚಲನಚಿತ್ರ ಅಕಾಡೆಮಿಲಿ ಯಾರ ಲೀಡರ್ಶಿಪ್ ತಗೊಂಡ್ರು, ಮೇ ಬಿ ರಿಜಿಸ್ಟ್ರಾರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಎಲ್ಲರೂ ಟೀಮ್ ಯಾರು ಆರ್ಗನೈಸ್ ಮಾಡಿದ್ರು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 16ನೇದು, ದೇ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಕ್ಯಾಪ್ಟನ್ ಅಂದ್ಮೇಲೆ ಸಕ್ಸಸ್ ಹೆಂಗ್ ನೀವು ತಗೋತೀರಾ ಹೌದು. ಹೆಸರು, ಫೇಲ್ಯೂರ್ಗೂ ಹೆಸರು ತಗೋಬೇಕು. ಅವಾಗ್ಲೇ ನೀವು ಕ್ಯಾಪ್ಟನ್. ಇಲ್ಲಾಂದ್ರೆ ನಿಮ್ ಯಾರು ನಿಮ್ಮನ್ನ ಕ್ಯಾಪ್ಟನ್ ಅಂತ ಹೋಗ್ತಾರೆ? ಇವಾಗ ಇಂಡಿಯನ್ ಟೀಮ್ ನೆನ್ನೆ ಗೆಲ್ತು ಚಾಂಪಿಯನ್ಸ್ ಟ್ರೋಫಿ, ಗೆದ್ರು ರೋಹಿತ್ ಶರ್ಮಾನೇ ತಗೋಬೇಕು, ಸೋತ್ರು ರೋಹಿತ್ ಶರ್ಮಾನೇ ತಗೋಬೇಕು ತಾನೆ ಜವಾಬ್ದಾರಿನ. ಅದಾದ್ಮೇಲೆ ಎಲ್ಲ ಟೀಮ್ ಮೆಂಬರ್ಸ್ ಹೇಳ್ತಾರೆ ನಂದು ತಪ್ಪಿತ್ತು ಅಥವಾ ನಾನು ಚೆನ್ನಾಗ್ ಆಡ್ದೆ, ಸಕ್ಸಸ್ ಹ್ಯಾಸ್ 100 fathers, failures have none. ಸಕ್ಸಸ್ಫುಲ್ ಆಗ್ಬಿಟ್ನಾ ನಾನೇ ಔಟ್ ಹಾಕಿದ್ದವನ್ನ. ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಏನೋ ಒಂದು ಕೂತ್ಕೊಂಡು ಇಷ್ಟು ಮಾತಾಡಕ್ ಬರುತ್ತೆ ಅಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ದೆ ನಮ್ಮ ಅಪ್ಪನಿಂದ ನಾನು ಅದು ಕಲ್ತಿರೋದು ಅಂತ. ಬಟ್ ಆಚೆ ಬೀದಿಲ್ 1000 ಜನ ಮಾತಾಡ್ತಾರೆ ನಾನೇ ಹೇಳ್ಕೊಟ್ಟಿದ್ದವನ್ಗೆ ಅಂತ. ಅದೇ ನಾನು ಮಾತಾಡ್ಬೇಕಲ್ಲಿ ತೊದಲ್ಬಿಟ್ಟೆ ಅನ್ಕೊಳ್ಳಿ, ಮಾತಾಡ್ಬಿಟ್ಟೆ ಅನ್ಕೊಳ್ಳಿ, ಅವಾಗ ನೋಡ್ದ ನಾನು ಹೇಳಿಲ್ವಾ ಅಂತ ಹಂಗೆ ಇಲ್ಲಿ ಯಾರು ವ್ಯಕ್ತಿ ಏನ್ ಮಾತಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರು ನಟ್ಟು ಬೊಟ್ಟು ಟೈಟ್ ಮಾಡಿದ್ರು ಅದಕ್ಕೆ ಒಂದು ಆಪೋಸಿಷನ್ ಪಾರ್ಟಿ ಇರುತ್ತೆ, ಅದಕ್ಕೆ ಹಿಡ್ಕೊಂಡು ಹೇಳ್ತಾರೆ ನಿಮ್ ಗುಲಾಮ್ರ ಅವರು ನಟ್ಟು ಬೊಟ್ಟು ಟೈಟ್ ಮಾಡೋಕೆ ಹಂಗೆ ಹಿಂಗೆ ಅದು ಇದು. ಅದೇ ಅವ್ರು ರೂಲಿಂಗ್ ಪೊಸಿಷನ್ ಅಲ್ಲಿ ಇದ್ದು ಅವ್ರು ಏನಾದ್ರು ಅಂದ್ರೆ ಇವರು ಆಪೋಸಿಷನ್ ಪಾರ್ಟಿ ಹೇಳ್ತಾ ಇರ್ತಾರೆ. ಲೆಟ್ ಅಸ್ ನಾಟ್ ಗೆಟ್ ದಿಸ್ ಪೊಲಿಟಿಕಲ್. ನಮ್ಮಲ್ಲಿ ಯೂನಿಟಿ ಇಲ್ಲ ಮೇಡಮ್. ನಮ್ಮಲ್ಲಿ ಯೂನಿಟಿ ಇದ್ರೆ ಯಾರು ಏನ್ ನಟ್ಟು ಬೋಲ್ಟಲ್ಲ, ಏನು ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಹೌದಾ? ಯಾವಾಗ್ಲೂ ನಮ್ಮ ಸ್ಟ್ರೆಂತ್ ಎಲ್ಲಿರೋದು? ಇನ್ ಯೂನಿಟಿ. ಯಾರು ತಗೋತಾರೆ ಲೀಡರ್ಶಿಪ್? ಯಾರಾದ್ರೂ ಒಬ್ರು ಲೀಡರ್ಶಿಪ್ ತಗೋಬೇಕು. ಯಾರಾದ್ರೂ ಒಬ್ರು ಲೀಡರ್ಶಿಪ್ ತಗೊಳಕ್ಕೆ ಬೇರೆಯವರು ಅವ್ರನ್ನ ಸಪೋರ್ಟ್ ಮಾಡ್ತಾರ ಇಲ್ವಾ ಅನ್ನೋ ಪೊಸಿಷನ್ ನೋಡ್ಕೊಂಡು ಹಿಂದಕ್ಕೆ ಹೆಜ್ಜೆ ಹಾಕ್ತಾ ಇರ್ತಾರೆ. ಯಾಕೆಂದ್ರೆ ನಾನು ಹೇಳಿದ್ ಕೇಳಂಗಿದ್ರೆ ನಾನು ಲೀಡರ್ಶಿಪ್ ತಗೋಬೋದಪ್ಪ. ನಾನು ಹೇಳಿದ್ದೆ ನೀವು ನಾನ್ ಬನ್ನಿ ಅಂತ ಕರೆದ್ರೆ ನೀವು ಬರ್ದೇ ಹೋದ್ರೆ ಅವನು ಅವಮಾನ ಮಾಡ್ದಂಗೆ. ಹೌದು. ಅದಕ್ಕೋಸ್ಕರ ಲೀಡರ್ಶಿಪ್ ತಗೊಳ್ಳಲ್ಲ. ಹೌದು. ಸರ್, ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇವಾಗ ಸಿನಿಮಾ ತಾರೆಯರಾಗಿರ್ಬೋದು, ಆಕ್ಟರ್ ಆಕ್ಟ್ರೆಸ್ ಅಥವಾ ಪ್ರೊಡ್ಯೂಸರ್ ಯಾರೇ ಆಗಿರ್ಬೋದು, ಈ ತರ ಒಂದು ಫಿಲ್ಮ್ ಫೆಸ್ಟಿವಲ್ ಕರೆದಾಗ ಅವರು ಬರುವಂತ ಸಂಖ್ಯೆ ಕಮ್ಮಿ ಇರುತ್ತೆ. ಅದೇ ನೀವು ಯಾವ್ದೋ ಒಂದು ಈಗ ರೀಸೆಂಟ್ ಆಗಿ ಒಂದು ರಾಕ್ಸ್ ಕೆಫೆ ಅಥವಾ ಪಬ್ ಯಾವ್ದೋ ಒಂದು ಓಪನ್ ಆಯ್ತು, ಸೊ ಅದ್ರಲ್ಲಿ ಎಲ್ರೂ ಕೂಡ ಹೋದ್ರು, ಎಲ್ರೂ ಕೂಡ ಡಾನ್ಸ್ ಮಾಡಿದ್ರು, ಎಲ್ರೂ ಕೂಡ ಬೊಕ್ಕೆ ತಗೊಂಡ್ ಹೋದ್ರು, ತುಂಬಾನೇ ಎಂಜಾಯ್ ಮಾಡಿದ್ರು. ಬಟ್ ಈ ತರದ ಇವೆಂಟ್ ಗೆ ಯಾಕೆ ಬರಲ್ಲ ಅವರು? ಮೇಡಮ್ ಒಂದ್ ಹೇಳ್ತೀನಿ, ಇವಾಗ ನಿಮ್ಮ ಮನೆ ಕಡೆ ಎಲ್ಲೋ ಒಂದು ಮದ್ವೆ ಇದೆ, ನಿಮ್ಮನ್ನ ಇನ್ವೈಟ್ ಮಾಡ್ಬೇಕು. ನಿಮ್ಮನ್ನ ಒಬ್ರು ವಾಟ್ಸ್ಆಪ್ ಅಲ್ಲಿ ನಾಡಿದ್ದು ಮದ್ವೆ ಇದೆ ಅಂತ ಒಂದು ಇನ್ವಿಟೇಷನ್ ಕಳಿಸ್ತಾರೆ. ಇದು ನಮ್ಮ ಈಗ ನಡೆದಿರೋಂತ ಪರಿಸ್ಥಿತಿ. ಈ ತರ ಕರಿತೀರಾ ಯಾರನ್ನ? ಸಿನಿಮಾ ಫೆಟರ್ನಿಟಿನ್ ಇರ್ಬೋದು, ಇನ್ನೊಬ್ರನ್ನ ಇರ್ಬೋದು, ಹಿಂಗ್ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅಥವಾ ಎಷ್ಟೋ ಜನ ಹೇಳಿದ ಪ್ರಕಾರ 6 ಗಂಟೆಗೆ ಇರೋ ಶೋಗೆ ನನಗೆ 2 ಗಂಟೆಗೆ ಇನ್ವಿಟೇಷನ್ ಬಂದಿದೆ. ವೆದರ್ ಐ ವಾಸ್ ಇನ್ವೈಟೆಡ್ ಆರ್ ನಾಟ್ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ಐ ಥಾಟ್ ಐ ಆಮ್ ನಾಟ್ ಎ ಪರ್ಸನ್ ಟು ಬಿ ಗೋಯಿಂಗ್ ದೇರ್ ಅಂತ ಹೇಳ್ಬಿಟ್ಟು ನಾನು ಬೇರೆ ಏನೋ ಶೆಡ್ಯೂಲ್ ಹಾಕೊಂಡಿದ್ದೆ, ಅದ್ರ ಪ್ರಕಾರ ಕೆಲಸ ಮಾಡ್ತಿದ್ದೆ ಅಂತ. ಇವಾಗ ಯಾವ್ದೋ ಪಬ್ದು ಇನ್ವೈಟ್ಗೆ ಹೆಂಗ್ ಬರ್ತಾರೆ ಅಂದ್ರೆ ಅವ್ರು ಬಂದು ಕರೆದಿರೋ ವಿಧಾನ ಹಂಗಿರುತ್ತೆ ಮೇಡಮ್. ಅವ್ರು ಬಂದು ಕರೀತಾರೆ, ನೀವು ನಮ್ಮ ಅತಿಥಿಗಳು, ನೀವು ಬರ್ಬೇಕು, ಅದಕ್ಕೊಂದು ಇನ್ವಿಟೇಷನ್, ಅದಕ್ಕೊಂದು ಫ್ರೂಟ್ ಬಾಕ್ಸು, ಫ್ರೂಟ್ ಬೌಲು ಕೊಟ್ಟು ನೀವು ಬಂದು ಅಲ್ಲಿ ನೀವು ಚೆನ್ನಾಗಿ ಕಂಠಪೂರ್ತಿ ತಿಂದು ಮಾಡಿ ಹೋಗಿ ಆಮೇಲೆ ರಿವ್ಯೂಸ್ ಕೊಡಿ ಅಂತ. ಕೆಲವು ಸ್ಪಾನ್ಸರ್ಡ್ ಇರ್ಬೋದು, ಕೆಲವು ಸ್ಪಾನ್ಸರ್ಡ್ ಇರ್ಬೋದು. ಹಂಗಂತ ಇಲ್ಲಿ ಸ್ಪಾನ್ಸರ್ಡ್ ಕರಿಬೇಕಾ? ಬೇಡ. ಇದು ನಮ್ಮನೆ ಪ್ರೋಗ್ರಾಮ್, ಸ್ಪಾನ್ಸರ್ಡ್ ಕರಿಯೋದ್ ಬೇಡ. ಕರಿಯೋ ರೀತಿ ಇದೆ. ನಿಮ್ ಮನೆ ಬಾಗ್ಲಿಗೆ ಬಂದ್ಬಿಟ್ಟು ಇನ್ವಿಟೇಷನ್ ಕೊಟ್ಟು ಅದ್ರ ಮೇಲೆ ಹೂವ ಇಟ್ಟು ಅಕ್ಷತೆ ಹಾಕಿ ದೇವ್ರ ಮನೆ ಪೂಜೆ ಮಾಡಿಸ್ಬಿಟ್ಟು ಕೊಟ್ಟು ಕಾಲು ಹಿಡಿದ್ಬಿಟ್ಟು ಹೋದ್ರೇನೆ ಮದುವೆಗೆ ಬರೋದ್ ಕಷ್ಟ. ಅಂತದ್ರಲ್ಲಿ ವಾಟ್ಸ್ಆಪ್ ಅಲ್ಲಿ ಹಿಂಗ್ ಅಂದ್ಬಿಟ್ರೆ ಬಂದ್ಬಿಡ್ತಾರ? ಯಾರು ಬರಲ್ಲ. ಎವ್ರಿ ಇಂಡಿವಿಜುವಲ್ ನೀಡ್ಸ್ ದಟ್ ರೆಸ್ಪೆಕ್ಟ್. ಅದು ನಮ್ಮಲ್ಲಿ ಕೊಡೋದ್ ಕಮ್ಮಿ ಆಗ್ಬಿಟ್ಟಿದೆ. ಕೇರ್ ಮಾಡಲ್ಲ. ನೀವು ಕೊಡಿ, ನೀವು ಕರೀರಿ. ಅದಕ್ಕೆ ಎಂಟಿಟೀಸ್ ಇಲ್ವಾ? ಫಿಲ್ಮ್ ಚೇಂಬರ್ ಇಲ್ವಾ? ಪ್ರೊಡ್ಯೂಸರ್ ಅಸೋಸಿಯೇಷನ್ ಇಲ್ವಾ? ಡೈರೆಕ್ಟರ್ ಅಸೋಸಿಯೇಷನ್ ಇಲ್ವಾ? ಇವ್ರು ಅವ್ರಿಗೆಲ್ಲ ಇನ್ವಿಟೇಷನ್ ಕಳ್ಸೋದು ಏನಿಲ್ಲ ಮೇಡಮ್. ಸಿಂಪಲ್. ಟೆಲ್ ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಯುವರ್ ಅಸೋಸಿಯೇಷನ್, ಇಷ್ಟು ಇನ್ವಿಟೇಷನ್ ಕಳಿಸ್ತೀವಿ, ನಮ್ ಪ್ರಕಾರ ಕಳಿಸಿ. ಇರೋದೇ ಸಿನಿಮಾ ಫೀಲ್ಡ್ ಅಲ್ಲಿ ಒಂದು ವಿಡಿಯೋ ಮಾಡಕ್ಕಾಗಲ್ವಾ? ಎಲ್ಲರೂ ದಯವಿಟ್ಟು ಬನ್ನಿ ಅಂತ ಅದನ್ನ ಫಾರ್ವರ್ಡ್ ಮಾಡ್ತಾರೆ, ಎಲ್ಲರೂ ಬರ್ತಾರೆ. ಅವ್ರವ್ರ ಪಾಸ್ ಅವ್ರವ್ರು ಕೊಟ್ರೆ ಎಲ್ಲರೂ ಬರ್ತಾರೆ. ಯಾಕೆ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಅಂತ ತಗೋತಿರಲ್ಲ ಎಲ್ಲಾ ಅಸೋಸಿಯೇಷನ್ ಅಲ್ಲಿ, ಅದ್ರ ಜೊತೆಗೆ ಒಂದ್ 100 ರೂಪಾಯಿ ಸೇರ್ಸ್ತೊಳ್ಳಿ ಒಲಿ. ಟಿಕೆಟ್ ಬೇಕಾ ನಿಮ್ಗೆ? ಕೇಳ್ತಾರ ಯಾರಾದ್ರು? ಇಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ತಗೊಳ್ಳೋ ಅಂತವ್ರು ಜವಾಬ್ದಾರಿ ತಗೋಬೇಕು.
ಅಷ್ಟೇ. ಹೌದು ಹೌದು, ಅಂದ್ರೆ ಕರೆಯೋ ರೀತಿ ಕರೆದ್ರೆ ಎಲ್ರು ಕೂಡ ಬರ್ತಾರೆ. ಸರ್ ಇವಾಗ ನನಗೆ ಇನ್ವಿಟೇಷನ್ ಬಂದಿಲ್ಲ ಅನ್ಕೊಳ್ಳಿ, ಐ ಆಮ್ ಬೀಯಿಂಗ್ ಎ ಮೆಂಬರ್ ಆಫ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ಬೀಯಿಂಗ್ ಮೆಂಬರ್ ಆಫ್ ಕರ್ನಾಟಕ ಪ್ರೊಡ್ಯೂಸರ್ ಅಸೋಸಿಯೇಷನ್, ಬೀಯಿಂಗ್ ಎ ಮೆಂಬರ್ ಆಫ್ ಕರ್ನಾಟಕ ಡೈರೆಕ್ಟರ್ ಅಸೋಸಿಯೇಷನ್, ಯಾವ ಅಸೋಸಿಯೇಷನ್ ನಾನು ಮೆಂಬರ್ ಇಲ್ಲ, ಎಲ್ಲಾದ್ರಲ್ಲೂ ಮೆಂಬರ್ ನಾನು. ನನ್ಗೆಲ್ಲಾದ್ರೂ ಒಂದು ಇನ್ವಿಟೇಷನ್ ಬಂದಿದ್ಯಾ? ಬಂದಿಲ್ಲ. ನಾವೇನ್ ಅನ್ಕೋತೀವಿ, ನಾವು ಚಿಕ್ಕ ಜನ ಅಪ್ಪ, ನಮ್ಮನ್ನ ಕರೆಯಲ್ಲ, ಬೇಡ ಹೋಗಲ್ಲ. ಆಮೇಲೆ ನೀವು ಬಂದಿಲ್ಲ, ನಿಮ್ಗೆ ಟೈಟ್ ಮಾಡ್ತೀವಿ ಅಂದ್ರೆ ನಾವು ಏನ್ ಟೈಟ್ ಮಾಡಿಸ್ಕೊಳ್ಳೋಣ ಹೇಳಿ, ನೀವ್ ಹೇಳಿ. ಸೂಪರ್ ಸೂಪರ್ ಸರ್. ಇನ್ನ ನಾವು ಕೂಡ ತುಂಬಾ ಜನ ಅಂದ್ರೆ ಇವಾಗ ಯಾರು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದಾರೆ, ಸೊ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ನಮಗ್ ಬಂದಿರುವಂತ ಒಂದಿಷ್ಟು ಮಾತುಗಳು ಏನಪ್ಪಾ ಅಂತಂದ್ರೆ, ಇವಾಗ ಆಲ್ರೆಡಿ ಯಾರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದಾರೆ ಅವ್ರು ಹೇಳ್ತಾರೆ, ಓಕೆ ಹೊಸಬ್ರು ಬರ್ಬೇಕು, ಹೊಸಬ್ರು ಕಲಿಬೇಕು, ಇನ್ ಮುಂದೆ ಅವರ ಒಂದು ಏನದು ಪೀಳಿಗೆ ಇರುತ್ತೆ ಅನ್ನುವಂಥದ್ದು. ಬಟ್ ಅವರು ಆಕ್ಚುಲ್ ಆಗಿ ಇಂಡಸ್ಟ್ರಿಗೆ ಬಂದಾಗ ಅವರಿಗೆ ಈಗ ಸೀನಿಯರ್ ಅಂತ ಯಾರಿರ್ತಾರೆ ಅವ್ರ ಕಡೆಯಿಂದ ಸಿಗುವಂತ ಸಪೋರ್ಟ್ ತುಂಬಾನೇ ಕಮ್ಮಿ ಆಗಿರುತ್ತೆ ಹೊಸಬ್ರಿಗೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ ಮೇಡಮ್, ಇದರಲ್ಲಿ ಎಲ್ಲಾ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಒಂದೇ ಅಂತಲ್ಲ. ಯು ಬೀಯಿಂಗ್ ಇನ್ ದ IT ಇಂಡಸ್ಟ್ರಿ, ನಾನ್ ಸಿನಿಮಾ ಇಂಡಸ್ಟ್ರಿ, ನನ್ನ ಫ್ಯಾಮಿಲಿಲಿ ಎಷ್ಟೋ ಜನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರು. ಡ್ಯೂ ಯು ಥಿಂಕ್ ಸೀನಿಯರ್ಸ್ ಸಪೋರ್ಟ್ ಅಷ್ಟು ಈಸಿಯಾಗಿ ಸಿಗುತ್ತೆ ಅಂತ? ಇಲ್ಲ. IT ಸಿಗುತ್ತಾ? ಇಲ್ಲ ಸರ್. ಫ್ಯಾಮಿಲಿಲಿ ಸಿಗುತ್ತಾ? ಸಿನಿಮಾ ಇಂಡಸ್ಟ್ರಿಲೂ ಸಿಗಲ್ಲ. ಒಂದು. ಇನ್ನೊಂದು ಕೌಂಟ್ ಏನಾಗುತ್ತೆ ಅಂದ್ರೆ, ಆ ಸೀನಿಯರ್ಗುನು ಅವ್ರ ಸೀನಿಯರ್ ಇಂದ ಸಪೋರ್ಟ್ ಸಿಕ್ಕಿದೆಯಲ್ಲ ನಮಗ್ ಗೊತ್ತಿಲ್ಲ. ಗೆದ್ದ ಮೇಲೆ ಅವರು ನಮ್ಗೆ ಇವ್ರು ಸಪೋರ್ಟ್ ಮಾಡಿದ್ರು ಅನ್ನೋದು ಬೇರೆ. ಬಟ್ ಗೆಲ್ಲಕ್ಕಿಂತ ಮುಂಚೆ ನಮಗ್ ಸಪೋರ್ಟ್ ಸಿಕ್ಕಿಲ್ಲ, ಯಾರಿಗೂ ಸಪೋರ್ಟ್ ಸಿಕ್ಕಿರಲ್ಲ ಅನ್ನೋದೇ ನನ್ನ ಭಾವನೆ. ಅವ್ರವ್ರಾಗಿ ಬಂದು ಪ್ರೂವ್ ಆಗಿ ಒಂದ್ ಹೆಜ್ಜೆ ಮುಂದೆ ಹೋದ್ರೆ ಅವ್ರನ್ನ ಇನ್ವೈಟ್ ಮಾಡ್ತಾರೆ. ನಾನ್ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಂತ ಇದೀನಿ, ನನ್ನ ಕರೆದಿದ್ದೀರಾ ನೀವು? ನಾನ್ ಕಾಣಿಸ್ಕೊಂತಾ ಇಲ್ಲ, ನಾನ್ ನಾಲೆಜಬಲ್ ಅಲ್ಲ, ನನಗೇನು ಗೊತ್ತಿಲ್ಲ, ಸುಮ್ಮನ್ ಮಾತಾಡ್ತಾನೆ ಅನ್ನಂಗಿದ್ರೆ ನನ್ನ ಯಾಕೆ ಕರೀತಾರೆ? ನಮ್ಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ ಅಂದಾಗ ನಾವೇ ಮಾಡ್ಲಿಲ್ವಾ? ಇವಾಗ 5 ಅಡಿ 7 ಅಂಗ್ಲ ಆದ್ಮೇಲೆ ಯಾರು ಸಪೋರ್ಟ್ ಮಾಡಿದ್ರು? ಅಕ್ಕಪಕ್ಕ ಸುತ್ತಮುತ್ತ ಇದ್ದವರೇನೆ ಮೋಸ ಮಾಡಿದ್ರು, ಯಾರಿಗೆ ಹೇಳೋಣ? ಸೊ ಇಟ್ ಈಸ್ ನಾಟ್ ಸಂಬಡಿ ಹೂ ಇಸ್ ಸೀನಿಯರ್ ಟು ಯು ವಿಲ್ ಕಮ್ ಅಂಡ್ ಸಪೋರ್ಟ್ ಯು. ಯು ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಆ ಸೀನಿಯರ್ಗೆ ಯಾರು ಸಪೋರ್ಟ್ ಮಾಡಿದ್ರು ಒಂದಿನ? ಎಲ್ಲರೂ ಹೊಸಬ್ರೇನೆ. ಇವಾಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡ್ರ ಕಣ್ಣಪ್ಪ ಮಾಡ್ಬೇಕಾದ್ರೆ ಹೊಸಬ್ರೇನೆ ತಾನೆ? ಯಾರು ಸಪೋರ್ಟ್ ಮಾಡಿದ್ರು ಅಂದ್ರೆ ಯಾರೋ ಒಬ್ರು ನೋಡ್ಬಿಟ್ಟು, ಯಾರೋ ಒಬ್ರು ನಿಮ್ಗೂ ಸಿನಿಮಾಗ್ ಬಂದಾಗ ಯಾರೋ ಒಬ್ರು ಗುರ್ಸ್ಬಿಟ್ಟು ಮಾಡ್ಸಿರ್ತಾರೆ. ಹಂಗನ್ಬಿಟ್ಟು ನನ್ಗೆ ಯಾರು ಮಾಡ್ಲಿಲ್ಲ, ಇವಾಗ ನಾನು ಚೆನ್ನಾಗ್ ಮಾಡಿದ್ಯಾ ಅಂದ್ರೂ ತಪ್ಪು, ನನ್ಗೆ ಇಷ್ಟ ಆಗಿಲ್ಲ ನೀನ್ ಚೆನ್ನಾಗ್ ಮಾಡಿದ್ಯಾ ಅಂತಾರೆ ನನಗೇನೆ. ಇವಾಗ ಚೆನ್ನಾಗ್ ಮಾಡಿಲ್ಲ ಇವನು ಅಂದ್ರೆ ನೋಡಿ ಹೊಸಬ್ರು ಪಾಪ ಇವರು ಸಪೋರ್ಟೇ ಮಾಡಲ್ಲ ಅವ್ರಿಗೆ ಅಂತಾರೆ. ಸೊ ಆ ಡೆಲಿಮಾಲ್ ಯಾಕೆ ಬೀಳ್ಬೇಕು ಸೀನಿಯರ್ಸ್? ದಟ್ ಈಸ್ ವೈ ದ ಡೇ ಐ ಕೇಮ್ ಐ ಪ್ರೂವ್ಡ್ ಅಂಡ್ ಐ ಆಮ್ ಹಿಯರ್. ಯು ಆಲ್ಸೋ ಕಮ್ ಪ್ರೂವ್ ಆದವ್ರ ಜೊತೆಗೆ ಸಪೋರ್ಟ್ ಇದ್ದೇ ಇರುತ್ತೆ. ನೀವು ನೋಡ್ಬೋದು ಅಲ್ಲಲ್ಲೇ ಒಂದೊಂದು ಕ್ಲಸ್ಟರ್ಗಳು ಫಾರ್ಮ್ ಆಗಿರ್ತವೆ. ಹಂಗೆ ಇನ್ನು ಥಿಯೇಟರ್ ಅಂತ ಬಂದಾಗ, ಹೊಸಬ್ರ ಚಿತ್ರ ಬಂದಾಗ ಅವರಿಗೆ ಸಿಗುವಂತ ಥಿಯೇಟರ್ ಸೌಲಭ್ಯ ತುಂಬಾನೇ ಕಮ್ಮಿ ಆಗಿರುತ್ತೆ. ಇದಕ್ಕೆ ಅವ್ರದೊಂದು ಕೊರತೆ ಇದೆ ಅಂದ್ರೆ, ಅವ್ರೊಂದು ಮಾತಿದೆ ಏನಪ್ಪಾ ಅಂತಂದ್ರೆ, ಚಲನಚಿತ್ರ ಮಂಡಳಿ ಯಾಕೆ ಇದಕ್ಕೆ ಸಪೋರ್ಟ್ ಮಾಡಲ್ಲ, ನಮಗೂ ಕೂಡ ಥಿಯೇಟರ್ ವ್ಯವಸ್ಥೆ ಬೇಕು ಅನ್ನುವಂಥದ್ದು. ಮೇಡಮ್, ಫಸ್ಟ್ ಆಫ್ ಆಲ್ ಸ್ಪೀಕಿಂಗ್, ಈ ಥಿಯೇಟರ್ ಕೊಡ್ಸೋದಾಗ್ಲಿ, ಥಿಯೇಟರ್ ಕೊಡ್ಸದೇ ಇರೋದಕ್ಕಾಗ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆಯಲ್ಲ, ಹೌ ಇಟ್ ವಿಲ್ ಆಕ್ಟ್ ಅನ್ನೋದು ನನಗೆ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಇಟ್ ಕ್ಯಾನಾಟ್ ಆಕ್ಟ್. ಅಲ್ಲಿ ಇರೋದು ಏನ್ ಗೊತ್ತಾ, ಪ್ರೊಡ್ಯೂಸರ್ಗಳು, ಎಕ್ಸಿಬಿಟರ್ಗಳು ಮತ್ತೆ ಡಿಸ್ಟ್ರಿಬ್ಯೂಟರ್ಗಳ ಒಂದು ಕೊರತೆನ ನೋಡಕ್ಕೋಸ್ಕರ ಇರೋದು ಬಿಟ್ರೆ, ಈಗ ಆ ಪ್ರೊಡ್ಯೂಸರ್ ಯಾರಿದ್ದಾನೆ, ಅವ್ನು ನಮ್ಮ ಚೇಂಬರ್ ಮೆಂಬರ, ಅವ್ನ್ ಬಂದು ಕೇಳ್ಕೋಬಹುದು, ಸಾರ್ ನೋಡಿ ಸಾರ್ ಹಿಂಗ ಆಗಿಲ್ಲ ಅಂತ. ಅವಾಗ ಅಟ್ಲೀಸ್ಟ್ ನಮ್ಮ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರು ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ಗೆ ಹೇಳಿ, ನೋಡಪ್ಪ ಹಿಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡಿ ಅಂತ ಇರ್ಬೋದು. ಈಗ ನೀವು ಡಿಸ್ಟ್ರಿಬ್ಯೂಟರ್ ಹೊಸಬ್ರಿಗೆ ಬರೋದಕ್ಕೆ ಕೊರತೆ ಇದೆ ಅಂತೀರಾ. ನಮ್ಮ ಕನ್ನಡದಲ್ಲಿ ಒಂದ್ ದೊಡ್ಡ ಕೊರತೆಕ್ಕಿಂತ ದೊಡ್ಡ ಪ್ರಾಬ್ಲಮ್ ಒಂದಿದೆ, ಏನ್ ಗೊತ್ತಾ? ವಾರಕ್ಕೆ 9 ರಿಂದ 12 ಚಿತ್ರ ರಿಲೀಸ್ ಆಗುತ್ತೆ. ಯಾವ್ದೋ ಕನ್ನಡನೇ. ಅದ್ರ ಜೊತೆಗೆ ಹಿಂದಿ 2, ತೆಲುಗು 4, ತಮಿಳ್ 8. ಪ್ರೇಕ್ಷಕ ಮಹಾಪ್ರಭು ಯಾವ ಸಿನಿಮಾ ನೋಡ್ಬೇಕು ನೀವ್ ಹೇಳಿ? 25 ಸಿನಿಮಾ ಒಂದ್ ವಾರದಲ್ಲಿ ರಿಲೀಸ್ ಆದ್ರೆ, ಅಥವಾ 10 ರಿಂದ 15 ಸಿನಿಮಾ ಒಂದ್ ವಾರದಲ್ಲಿ ರಿಲೀಸ್ ಆದ್ರೆ, ಬರೋ ವಾರಕ್ಕೆ ಅದಿರಲ್ಲ. ಯಾವ ಸಿನಿಮಾ ನೋಡ್ಬೇಕು ಪ್ರೇಕ್ಷಕ? ಮತ್ತೆ ಯಾವ ಸಿನಿಮಾಗ ಆದ್ಯತೆ ಕೊಟ್ಟು ಥಿಯೇಟರ್ಗಳು ಕೊಡಬೇಕು ಅನ್ನೋದು ಇರುತ್ತೆ. ಎಕ್ಸಿಬಿಟರ್ಸ್ ಏನ್ ಪ್ರಾಬ್ಲಮ್ ಇರುತ್ತೆ? ಎಕ್ಸಿಬಿಟರ್ಸ್ಗೆ ಅವ್ರ ಸಿನಿಮಾಲ್ ಕಲೆಕ್ಷನ್ ಆಗ್ಬೇಕು. ಅವ್ರ ಸಿನಿಮಾಲ್ ಕಲೆಕ್ಷನ್ ಆಗ್ಬೇಕು ಅಂದ್ರೆ ಯಾರು ನೋನ್ ಫೇಸ್ ಇದ್ದವನ್ ತಾನೇ ಕಲೆಕ್ಷನ್ ಆಗ್ಬೇಕು. ಆಮೇಲೆ ನೋನ್ ಫೇಸ್ ಇದ್ದವನ್ಗೆ ನೋನ್ ಪ್ರೊಡ್ಯೂಸರ್ ಇರ್ತಾನೆ, ಅವರು ಸಿನಿಮಾನ ರೆಂಟ್ ಕೊಟ್ಟು ಥಿಯೇಟರ್ನ ಬೈ ಮಾಡಿರ್ತಾರೆ. ಹೊಸಬ್ರಿಗೆ ಕೊರತೆ ಇದೆ ಅಂದ್ರೆ ಹೊಸಬ್ರಿಗೆ ಸಿನಿಮಾಗ ರೆಂಟ್ ಕೊಟ್ಟು ಬೈ ಮಾಡ್ತಾ ಇದಾರ ಹೊಸಬ್ರು? ಇಲ್ಲ. ಮಲ್ಟಿಪ್ಲೆಕ್ಸ್ ಮೇಜರ್ ಆಗಿ ಹೋಗ್ತಾರೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮ್ಗೆ ಸೀಟ್ಸ್, ನಂಬರ್ ಆಫ್ ಸೀಟ್ಸ್ ಇಷ್ಟು ಫಿಲ್ ಆಗಿಲ್ಲ ಅಂದ್ರೆ ಆಟೋಮೆಟಿಕಲಿ ದೇರ್ ಸಿಸ್ಟಮ್ ಸೇಸ್ ದಿಸ್ ಈಸ್ ನಾಟ್ ಫಿಲ್ಲಿಂಗ್.
ಆದಾಗ ಅವ್ನು ಹೆಂಗೆ ಪ್ರೊಜೆಕ್ಷನ್ ಕಾಸ್ಟು ಬರ್ಲಿಲ್ಲ ನಾನು ಅಂತ ಅಂದಾಗ ಹೊಸಬ್ರಿಗೆ ಹೆಂಗ್ ಮಾಡಕ್ಕಾಗುತ್ತೆ? ಹೌದು. ಇದಕ್ಕೆ ನಾನು ಹೇಳ್ತಾ ಇರೋದು, ಸಿನಿಮಾನ ತಿಳ್ಕೊಂಡು ಮಾಡಿ. ಅವಾಗ 400 ಸಿನಿಮಾ ಬರೋ ಕಡೆ 125 ಸಿನಿಮಾ ಬಂದ್ರೆ, ವಾರಕ್ಕೆ 2 ಇಲ್ಲ 3 ಸಿನಿಮಾ ಬಂದ್ರೆ, ಟಿಕೆಟ್ ಪ್ರೈಸು 200 ಆದ್ರೆ ಎಲ್ಲಾ ಸಿನಿಮಾನು ನೋಡ್ತಾರೆ. ಹೌದು, ಸೂಪರ್. ಎಕ್ಸಾಕ್ಟ್ಲಿ ಸರ್. ಇನ್ನ ಥಿಯೇಟರ್ ಗ್ರಿಪ್ಪಿಂಗ್ ಅಂತ ಬಂದಾಗ ಇವಾಗ ಕನ್ನಡದ ಹೆಸರಾಂತ ಪ್ರೊಡಕ್ಷನ್ ಹೌಸ್ಗಳು KRG ಆಗಿರ್ಬೋದು, ಹೊಂಬಾಳೆ ಫಿಲ್ಮ್ಸ್ ಆಗಿರ್ಬೋದು, ಸೊ ಇದನ್ನೇ ಜಾಸ್ತಿ ಹೋಲ್ಡಿಂಗ್ಸ್ ಇಟ್ಕೊಂಡಿದೆ ಥಿಯೇಟರ್ ಗ್ರಿಪ್ಪಿಂಗ್ ಅಲ್ಲಿ ಅಂತ ಹೇಳ್ಬೋದು. ಅದನ್ನ ನೀವು ಒಪ್ಕೋತೀರಾ? 100% ಮೇಡಮ್. ಇವಾಗ ಅವ್ರದ್ದು ಸಿ ದೇ ಆರ್ ಹ್ಯಾವಿಂಗ್ ಎ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆನ್ ಸಿನಿಮಾಸ್. ಇಟ್ ಇಸ್ ನಾಟ್ ಲೈಕ್ ದಟ್ ಗ್ರಿಪ್ಪಿಂಗ್ ಆಗಿ ಇಟ್ಕೊಂಡಿಲ್ಲ ಅಂತಲ್ಲ. ಹಂಗನ್ಬಿಟ್ಟು ಸರಿ KGF ಮಾಡಿದಾಗ ಫಸ್ಟ್ ಪಾರ್ಟ್ ಮಾಡಿದಾಗ ಬೇರೆ, ಸೆಕೆಂಡ್ ಪಾರ್ಟ್ ಮಾಡಿದಾಗ 100 ಕೋಟಿ ಹಾಕ್ಬಿಟ್ಟು 1,500-2,000 ಕೋಟಿ ದುಡಿದ್ರು. ಸರಿ, ಅದೇ ಬ್ಯಾನರೇನೆ ಕಾಂತಾರ 16 ಕೋಟಿ ಹಾಕ್ಬಿಟ್ಟು 500 ಚಿಲ್ಲರೆ ಕೋಟಿ ದುಡಿಲಿಲ್ವಾ? ಅವಾಗ ಅವ್ರಿಗೆ ಅನ್ಸಿರುತ್ತಾ, ಓ ನಾನು KGF ಯಾಕೆ 100 ಕೋಟಿ ಹಾಕ್ದೆ ಅಂತ? ಅಲ್ಲ. ಸಿ, ಯಾವ ಮೂವಿ ಕ್ಲಿಕ್ ಆಗತ್ತೆ, ಯಾವ ಮೂವಿ ಕ್ಲಿಕ್ ಆಗಲ್ಲ, ಮೂವಿದು ಬಜೆಟ್ ಅಲ್ಲ ಲೆಕ್ಕ ಬರಲ್ಲ. ಕ್ರಾಫ್ಟ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ, ಆ ಕ್ರಾಫ್ಟ್ ನ ಅರ್ಥ ಮಾಡ್ಕೊಂಡು ಹೆಂಗ್ ಪ್ರೆಸೆಂಟ್ ಮಾಡ್ತಾ ಇದೀರಾ, ಹೆಂಗ್ ಪ್ರೆಸೆಂಟ್ ಮಾಡಿ ಆ ಕ್ರಾಫ್ಟ್ ನ ಜನರ ಮುಂದೆ ತಗೊಂಡ್ಬರ್ತಾ ಇದೀವಿ, ಇದು ಇಂಪಾರ್ಟೆಂಟ್. ಯಾಕೆ ಅದ್ರ ಮಧ್ಯದಲ್ಲಿ ಹಾಸ್ಟೆಲ್ ಹುಡುಗರು ಅಂತಾನ ಯಾವ್ದೋ ಒಂದು ಜಾಗ ಓಡ್ತು, ಅದೇನೋ ಬಜೆಟ್ ಕಮ್ಮಿ ತುಂಬಾ ಓಡ್ತು. ಯಾಕೆ ಇವಾಗ ಭಾವತೀರಾಯಣ ಅಂತ ಒಂದ್ ಸಿನಿಮಾ ಓಡ್ತಾ ಇದೆ, 4ನೇ ವಾರಕ್ಕೆ ಹೋಗ್ತಾ ಇದೆ, ಬಜೆಟ್ ಕಮ್ಮಿ, ಹೊಸ ಹುಡುಗರು, ಯಾರು ಸ್ಟಾರ್ಸ್ ಇಲ್ಲ, ಬರೀ ಸ್ಟಾರ್ಸ್ ಅಂತ ಇರೋದು ಇಬ್ರೆ, ಒಂದು ರಮೇಶ್ ಭಟ್ ಸರ್, ಅವ್ರ ಕಮ್ ಬ್ಯಾಕ್ ತರ ಅದು ಈ ಸಿನಿಮಾ. ಅದ್ ಬಿಟ್ರೆ ವಿದ್ಯಾಮೂರ್ತಿ ಮೇಡಮ್ ಬಿಟ್ರೆ ಇನ್ ಮಿಕ್ಕಿದವರೆಲ್ಲ ಹೊಸಬ್ರೇನೆ. ಅದ್ ಹೆಂಗ್ 4ನೇ ವಾರಕ್ಕೆ ಹೋಗ್ತಾ ಇದೆ, ಹೆಂಗೆ 4-5 ಸ್ಕ್ರೀನ್ ಎಕ್ಸ್ಟ್ರಾ ಮಾಡ್ಬಿಟ್ರು 3rd ವೀಕ್ ಅಲ್ಲಿ. ಕಲೆಕ್ಷನ್ ಇದೆ, ಬರ್ತಾ ಇದಾರೆ ಜನ. ಆ ಹಳೆ ರೀತಿ ಲವ್ ಸ್ಟೋರಿ ಅಂದ್ರೆ you have to take your cinema to people. LKG ಮಗುನ ಕೈ ಹಿಡ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ರೆ ಹೋಗುತ್ತೆ. ಹಂಗೇನೆ ಜನರನ್ನ ಕೈ ಹಿಡ್ಕೊಂಡು ಕರ್ಕೊಂಡ್ ಬರೋ ಅಂತ ಪ್ರಯತ್ನಗಳು ಆಗ್ಬೇಕು ಹೊರತು ಜನರಿಗೆ ಬೈಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಇವಾಗ ಅದನ್ನೇ ಕೇಳ್ಬೇಕಂತ ಇದೆ. ಅಂದ್ರೆ ಮೊದ್ಲೆಲ್ಲ ಸಿನಿಮಾಗಳ ಅಂದ ತಕ್ಷಣ ಒಂದ್ ರೀತಿಯ ಪ್ಯಾಟರ್ನ್ ಇರ್ತಿತ್ತು. ಅಂದ್ರೆ ಮನೆಯವರೆಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾಗಳು ಬರ್ತಾ ಇತ್ತು. ಇವಾಗ ನಿಮ್ಮ ಪ್ರಕಾರ ಆಡಿಯನ್ಸ್ ಸಿನಿಮಾ ನೋಡೋದಕ್ಕೆ ಬರ್ಬೇಕು ಅಂತಂದ್ರೆ ಯಾವ ರೀತಿಯ ಒಂದು ಪ್ಯಾಟರ್ನ್ ಇರ್ಬೇಕಂದ್ರೆ ಮಾತ್ರ ಅವ್ರ ಆಡಿಯನ್ಸ್ ಬರ್ತಾರೆ, ಆಡಿಯನ್ಸ್ ನಾವು ಹಿಡಿದಿಟ್ಕೋಬಹುದು ಅನ್ನೋದಾದ್ರೆ? ಇವಾಗ ಒಂದು ನಾನು ಬೀಯಿಂಗ್ ಇನ್ ರೆಸ್ಪಾನ್ಸಿಬಲ್ ಪೊಸಿಷನ್ ಐ ಟೆಲ್ ಯು, ಈಗ ಕೇಟರ್ ಮಾಡೋಂತ ವಿಧಾನನೇ ಬೇರೆ ಆಗ್ಬಿಟ್ಟಿದೆ. ಇವಾಗ ಒಂದ್ ಯಾವ್ದೋ KGF ಬಂತ, ಆ KGF ಪ್ಯಾಟರ್ನ್ ಮೇಲೆ ಮಾಡ್ತಾರೆ. ಕಾಂತಾರ ಬಂತ, ಎಲ್ಲ ದೈವದ ಮೇಲೆ ಮಾಡ್ತಾರೆ. ಸಿ, ಪ್ಯಾಟರ್ನ್ ಹಂಗಲ್ಲ. ಒಂದು ಮುಂಚೆ ನೀವ್ ಹೇಳ್ದಂಗೆ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡ್ತಾ ಇದ್ರು. ಈಗ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡೋದು ಅಂದ್ರೆ ಅವಾಗ ಮುಜುಗರ ಉಂಟಾಗ್ತಾ ಇರ್ಲಿಲ್ಲ ಯಾರಿಗೂನುವೆ. ಈಗ ಮುಜುಗರ ಉಂಟಾಗೋ ತರದ್ದೆಲ್ಲ ನೀವು ತೋರ್ಸಿದ್ರೆ ಯಾವ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನೋಡುತ್ತೆ? ನಿಮ್ ಮನೇಲಿ ಟೆಲಿವಿಷನ್ ಅಲ್ಲೇನೆ ಡು ಯು ಸೆಲೆಕ್ಟ್ ಮೂವೀಸ್ ಟು ಸಿಟ್ ಅಂಡ್ ವಾಚ್ ಅಲ್ವಾ? ಅಪ್ಪ ಅಮ್ಮ ಅವರು ಇವರು ಎಲ್ಲ ಕೂತ್ಕೊಂಡು ವಿ ಸೆಲೆಕ್ಟ್, ವಿಲ್ ಸಿ ವಾಟ್ ಇಸ್ ದಟ್, ವಾಟ್ ಇಸ್ ದ ಕಂಟೆಂಟ್, ವಾಟ್ ಇಸ್ ದ ರೇಟಿಂಗ್. ಆಮೇಲೆ ಇನ್ನೊಂದು ದೊಡ್ಡ ವಿಪರ್ಯಾಸ ಹೇಳ್ತೀನಿ ಕೇಳಿ, ಸಿನಿಮಾದವ್ರಿಗೆ ಮಾತ್ರ ಸೆನ್ಸಾರ್, ಮಿಕ್ದವ್ರಿಗೆಲ್ಲಿ ಯಾಕಿಲ್ಲ ಸೆನ್ಸಾರು? ಅದೇ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅಂಡರ್ ಬರಲ್ವಾ ಇವರು? ಬರ್ತಾ ಇರ್ತಾನೆ. OTT ಇಲ್ವಾ ಸೆನ್ಸಾರು? ಯಾಕಿಲ್ಲ? ಹಂಗಂದ್ರೆ ಸಿನಿಮಾದವ್ರಿಗೆ ಮಾತ್ರ ಯಾಕೆ ಸೆನ್ಸಾರು? ವಾಟ್ ಈಸ್ ದಿಸ್? ಆ ಕಂಡೀಷನ್ ಅರ್ಥ ಆಗ್ತಾ ಇಲ್ಲ ನನಗೆ. ಅಂದ್ರೆ ನಿಮ್ ಮನೆಯಲ್ಲಿ ಕೈಗೆಟ್ಟಂತದ್ರಲ್ಲೇ ನೀವು ಏನ್ ಬೇಕಾದ್ರೂ ನೋಡ್ಬೋದು, ಬಟ್ ಥಿಯೇಟರ್ ಒಳಗಡೆ ಬಂದು ಕೂತ್ಕೊಳ್ಳಕ್ ಮಾತ್ರ ಸರ್ಟಿಫಿಕೇಶನ್ ಬೇಕಾ? ಡಸ್ ಇಟ್ ಮೀನ್ ಲಾಜಿಕ್? ಅಲ್ಲ, ಲಾಜಿಕ್ ಇದೆಯಾ? ಅದಕ್ಕಿಲ್ಲ, ಲಾಜಿಕೇ ಇಲ್ಲ ನನ್ನ ಪ್ರಕಾರ. ಬಟ್ ಯಾರು ಇದನ್ನ ಅಡ್ರೆಸ್ ಮಾಡೋರು ಯಾರು, ಮಾತಾಡೋರು ಯಾರು ಅಂದ್ರೆ, ನಾವ್ ಯಾರ ಹತ್ರ ಆದ್ರೂ ಹೋಗ್ಬಿಟ್ಟು ನೀನ್ ರೆಪ್ರೆಸೆಂಟೇಟಿವ್ ನೀನ್ ಮಾತಾಡಪ್ಪ ಅಂದ್ರೆ ಅವ್ನಿಗೆ ಇದು ಮಾತಾಡಕ್ಕೆ ಆಗಲ್ಲ. ಯಾಕಾಗಲ್ಲ ನನಗ್ ಗೊತ್ತಿಲ್ಲ. ಬಟ್ ನನ್ಗೆ ಎಲ್ಲೋ ಇವಾಗ ವೇದಿಕೆ ಸಿಕ್ಕಿದೆ, ಮಾತಾಡಿದೀನಿ, ಹೌದಲ್ವಾ? ನಾನು ಒಬ್ಬ ಸಿನಿಮಾ ಮಾಡೋನಾಗಿರೋದ್ರಿಂದ, ಈಗ ಇನ್ನು 2-3 ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಇರೋದ್ರಿಂದ, ನಾನು ಆಕ್ಚುಲಿ ಆಸ್ ಎ ಮೆಂಟರ್ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಅದನ್ನೇ ಎಜುಕೇಟ್ ಮಾಡ್ತೀನಿ ಎಲ್ಲಾರ್ಗು. ಯಾಕಪ್ಪ ಹೋಗಿ ಸೆನ್ಸಾರ್ ಇದಕ್ಕೆ ಬೀಳ್ಬೇಕು ನಾವು ಮಾತ್ರ? ವೈ ಇಟ್ ಇಸ್ ಲೈಕ್ ದಟ್ ಅನ್ನೋದು ನನ್ಗೂ ಗೊತ್ತಿಲ್ಲ. ಸೊ ಇಡೀ ಪಕ್ಕ ಒಂದು ಎಲ್ಲಾ ಫ್ಯಾಮಿಲಿಯವರು ಕೂತ್ಕೊಂಡು ನೋಡುವಂತ ಸಬ್ಜೆಕ್ಟ್ಸ್ ಮಾಡಿದ್ರೇನೆ ಜಾಸ್ತಿ ಓಡ್ಬಹುದು ಅಂತ ನನಗನ್ಸುತ್ತೆ. ಸೂಪರ್ ಸರ್. ಇನ್ನ ಮೊದ್ಲೆಲ್ಲ ಸಿನಿಮಾ ಮಾಡುವಾಗ ತುಂಬಾನೇ ಕಷ್ಟ ಆಗ್ತಿತ್ತು. ಅಂದ್ರೆ ಈಗ ಆ ಒಂದು ಪ್ರೀ ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ತುಂಬಾನೇ ಕಷ್ಟ ಆಗ್ತಿತ್ತು. ಬಟ್ ರಿಲೀಸ್ ಆರಾಮಾಗಿ ಒಂದು ರಿಲೀಸ್ ಮಾಡ್ಬೋದು. ಯಾಕಂದ್ರೆ ತುಂಬಾ ಜನ ಕಾಯ್ತಾ ಇರ್ತಿದ್ರು. ಇವಾಗ ರಾಜ್ಕುಮಾರ್ ಸರ್ ಸಿನಿಮಾ ಬರುತ್ತೆ ಅಂತಂದ್ರೆ ಓಕೆ, ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಾವು ಹೋಗಿ ನೋಡ್ಬೇಕು ಅನ್ನುವಂಥದ್ದು. ಬಟ್ ಇವಾಗ ಸಿನಿಮಾ ಪ್ರೊಡಕ್ಷನ್ ಆಗಿರ್ಬೋದು ತುಂಬಾನೇ ಈಸಿಯಾಗಿ ಮಾಡೋ, ಅಂದ್ರೆ ಸಿನಿಮಾ ನಿರ್ಮಾಣವನ್ನ ಈಸಿಯಾಗಿ ಮಾಡ್ಬೋದು. ಬಟ್ ರಿಲೀಸ್ ಅಂತ ಬಂದಾಗ ಥಿಯೇಟರ್ ಸಮಸ್ಯೆ, ಆ ತರದ ಒಂದಿಷ್ಟು ಸಮಸ್ಯೆ ಬರುತ್ತೆ. ಇದನ್ನ ಹೇಗೆ ಸಾಲ್ವ್ ಮಾಡೋದು? ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ಸಿನಿಮಾ ಮಾಡೋದು ಹೇಗೆ,
ಸಿನಿಮಾ ಅನ್ನೋ ಕ್ರಾಫ್ಟ್ ಏನು, ಹ್ಮ್. ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹ್ಮ್. ಜನಕ್ಕೆ ನಾವ್ ಏನ್ ಕೊಡ್ಬೇಕು ಹ್ಮ್. ಅಂತ ಕಲಿದೆಲೆ ಎಲ್ಲಾರು ಕೈ ಹಾಕ್ತಾ ಇರೋದೇ ದೊಡ್ಡ ತಪ್ಪು. ಹ್ಮ್. ಯಾವಾಗ ಜನಗಳ ನಾಡಿ ಮಿಳ್ತ ನೋಡ್ಕೊಂಡು ನಾವು ಸಿನಿಮಾ ಮಾಡೋದನ್ನ ಕಲ್ತು ನಾವು ಹಿಂದೆ ಮಾಡಿರೋ ತಪ್ಪುಗಳನ್ನ ಮಾಡದೆ ಒಂದು ಸಿನಿಮಾನ ಬಜೆಟ್ ಲಿಮಿಟ್ ಅಲ್ಲಿ ನೋಡ್ಕೊಂಡು, ಯಾಕೆಂದ್ರೆ ನಾನು ಎಲ್ಲಾ ಫಿಲ್ಮ್ ಮೇಕರ್ಸ್ ಬಗ್ಗೆ ಮಾತಾಡಲ್ಲ, ನಾನು ದೊಡ್ಡ ಫಿಲ್ಮ್ ಮೇಕರ್ಸ್ ಬಗ್ಗೆ ಮಾತಾಡಲ್ಲ. ಹ್ಮ್. ದೇ ನೋ ದ ಕ್ರಾಫ್ಟ್. ಹ್ಮ್. ನಾನು ಐ ಆಮ್ ಟಾಕಿಂಗ್ ಅಬೌಟ್ ಹೂ ಡಸಂಟ್ ನೋ. ಒಂದ್ ಸಿನಿಮಾ ಮಾಡಿರ್ತಾರೆ, ಇನ್ನು 2 ಸಿನಿಮಾ ಮಾಡಿರ್ತಾರೆ, ಸಿನಿಮಾನೇ ಮಾಡಿರಲ್ಲ ನಾಳೆ ಮಾಡ್ಬೇಕು ಅಂತಾರೆ. ಅವ್ರಿಗೆ ಹೇಳ್ತಾ ಇರೋದು ನಾನು ಏನು ಅಂದ್ರೆ, ಕಲ್ತು ಮಾಡಿ. ಮೊನ್ನೆ ಯಾರೋ ಒಬ್ರು ಬಂದು ಹೇಳ್ತಾರೆ, ವಾಟ್ ಈಸ್ ಯುವರ್ ಬಜೆಟ್ ಅಂತ. ಏನ್ ಬಜೆಟ್ ಅಲ್ಲಿ ಮಾಡ್ತಾ ಇದೀರಿ, ಹೊಸ ಸಿನಿಮಾ ಮಾಡ್ತಾರೆ, ಎಲ್ಲ ನ್ಯೂ ಕಮರ್ಸ್ ಸರ್, ಏನ್ ಬಜೆಟ್ 3 ಕೋಟಿ. 3 ಕೋಟಿ ಹೆಂಗಿನ್ ತೆಗಿತ್ಯಾ? ಮೈ ಕ್ವಶನ್ ಹೆಂಗ್ ತೆಗಿತ್ಯಾ 3 ಕೋಟಿ ವಾಪಸ್? ಗೊತ್ತಿಲ್ಲ ಅವ್ನ್ಗೆ ಹೆಂಗ್ ತೆಗಿತಾನೆ ಅಂತ. ಮತ್ತೆ ಏನ್ ಕೈ ಆಗ್ತಾ ಇದ್ಯಾ? ಇವಾಗ ನಾವು ಒಂದು ಶೋರೂಮ್ ಅಲ್ಲಿ ಬಟ್ಟೆ ತಗೊಳಕ್ ಹೋಗ್ತೀವಿ ಅಂದ್ರೇನೆ ಕ್ಯಾಲ್ಕುಲೇಷನ್ ಇರುತ್ತಾ, ನನ್ ಬಜೆಟ್ ಇಷ್ಟು, ಯಾವ ಶೋರೂಮ್ ಒಳಗಡೆ ಎಂಟ್ರಿ ಕೊಡ್ಬೇಕು, ವ್ಯಾನ್ಯೂಸ್ ಒಳಗೆ ಕೊಟ್ರೆ ಎಷ್ಟು, ಲೂಯಿ ಫಿಲಿಪ್ ಒಳಗೆ ಕೊಟ್ರೆ ಎಷ್ಟು, ಲೋಕಲ್ ಮಾಲ್ ಒಳಗೆ ಕೊಟ್ರೆ ಎಷ್ಟು, ಚಿಕ್ಕಪೇಟೆಲ್ ಕೊಟ್ರೆ ಎಷ್ಟು ಅಂತ ನಮಗ್ ಗೊತ್ತಿರುತ್ತಾ? ಆ ಬಜೆಟ್ ನ ಇಟ್ಕೊಂಡು ಹೋಗ್ತೀವಿ ತಾನೆ. ಇಲ್ಲಿ ಮಾತ್ರ ಇಲ್ಲ, 3 ಕೋಟಿ ಹಾಕ್ಬಿಟ್ಟು ಲಾಸ್ ಮಾಡ್ಕೊಂಡ್ಬಿಡೋದು. ಆಮೇಲೆ ಫಿಲಂ ಇಂಡಸ್ಟ್ರಿ ಹಿಂಗೆ, ಫಿಲಂ ಇಂಡಸ್ಟ್ರಿ ಅಂತವ್ರು ಮೋಸ ಮಾಡೋರು, ಅವರು ಇವರು ಕಳ್ಳರು ಕಾಕರು ಅಂದ್ರೆ ಫ್ರೀ ಆಗಿ ಸಿಕ್ಬಿಟ್ಟಿದೀವಿ ಬೈತಾ ಇರ್ತಾರೆ ಅಷ್ಟೇ. ಅಂದ್ರೆ ಒಂದು ಸಿನಿಮಾ ಮಾಡಿದ ತಕ್ಷಣ ಅವ್ರಿಗೆ ಒಂದು ಲಾಜಿಕ್ ಇರ್ಬೇಕು, ಎಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಎಲ್ಲಿ ನಮ್ಗೆ ಲಾಭ ಸಿಗುತ್ತೆ ಅನ್ನೋ. 100% ಮೇಡಮ್. ಒಂದು ಬೇಡ ನಾನು ಹೇಳ್ತೀನಿ, ಕೊತ್ತಂಬರಿ ಸೊಪ್ಪು ಮಾರೋನ್ಗೆ ಒಂದ್ ಲಾಜಿಕ್ ಇರುತ್ತಾ? 100 ರೂಪಾಯಿ ನಾನು ಇವತ್ತು ಬಂಡವಾಳ ಹಾಕಿದೀನಿ ಅಂದ್ರೆ ಅದರಿಂದ 150 ರೂಪಾಯಿ ಮಾಡ್ತೀನಿ ಅಂದ್ರೆ, ಸಾಯಂಕಾಲದೊಂಗ್ ಮಾರಿದ್ರೆ ನೀರ್ ಹೊಡೆದಿ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಕೊತ್ತಂಬರಿ ಸೊಪ್ಪಿಂದ 100ರಿಂದ 150 ರೂಪಾಯಿ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ನೀರೇ ಹೊಡಿಲಿಲ್ಲ, ಏನು ಮಾಡಿಲ್ಲ, ಹಂಗೆ ನವಾಜುದ್ದೀನ್ ಸಿದ್ದಿಗೆ ಅವ್ರು ಹೇಳ್ತಾ ಇದ್ರು, ಮುಂಬೈಯಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಮಾರಕ್ ಹೋಗ್ಬಿಟ್ಟು ಲಾಸ್ ಮಾಡ್ಕೊಂಡ್ಬಿಟ್ಟೆ ಅಂತ. ಏನಕ್ಕೆ ಹೇಳಿ? ಅವ್ರಿಗೆ ನೀರ್ ಹೊಡಿಬೇಕು ಕೊತ್ತಂಬರಿ ಸೊಪ್ಪಿಗೆ ಅಂತ ಗೊತ್ತಿರ್ಲಿಲ್ವಂತೆ. ಮುಂಬೈ ಬಿಸಿಗೆ ಒಣಗೋಯ್ತು, 100 ರೂಪಾಯಿ ಲಾಸ್ ಆಯ್ತು ಅವತ್ತಿನ ದಿನ. ಹಂಗೇನೆ ಲಾಜಿಕ್ ಇರ್ಬೇಕು. 100 ರೂಪಾಯಿ ಬಂಡವಾಳ ಹೂಡ್ತಾ ಇದೀನಿ, 150 ರೂಪಾಯಿ ಮಾಡ್ಬೇಕು ಅಂದ್ರೆ ಅದನ್ನ ಕಾಪಾಡ್ಕೊಳಕ್ ಗೊತ್ತಿರ್ಬೇಕು. ಇಲ್ಲ 3 ಕೋಟಿ ಹಾಕ್ಬಿಟ್ಟು ಸಿನಿಮಾ ಮಾಡ್ಬಿಟ್ಟೆ ಅಲ್ಲ, ಸಿನಿಮಾ ಮಾಡಿದ್ಮೇಲೆ ರಿಲೀಸ್ ಹೆಂಗ್ ಮಾಡೋದು, ರಿಲೀಸ್ ಆದ್ಮೇಲೆ ಅದನ್ನ ಓಡ್ಸೋದು ಹೆಂಗೆ, ಓಡ್ಸಾದ್ಮೇಲೆ ವಾಪಸ್ ರಿಟರ್ನ್ ಬರೋದು ಹೆಂಗೆ, ಏನು ಗೊತ್ತಿಲ್ಲದೆ ಕೈ ಹಾಕ್ಬಿಟ್ರೆ ಬೇರೆ ಬಿಸ್ನೆಸ್ ಅಲ್ಲಿ ಹಾಕ್ತಾರ ಹಿಂಗೆ ಕೈಯೇ? ಇಲ್ಲ ತಾನೆ. ವೈ ಇನ್ ಸಿನಿಮಾ ಅಂತ ನಾನು ಕೇಳ. ಸರ್, ಇನ್ನು ಮಲ್ಟಿಫ್ಲೆಕ್ಸ್ ಗಳಲ್ಲಿ ಕನ್ನಡ ಭಾಷೆಗಳೇ ಅಂದ್ರೆ ಸಿನಿಮಾಗಳಿಗೆ ಶೋಗಳು ಅಷ್ಟು ಸಿಗ್ತಾ ಇಲ್ಲ, ಆದ್ರೆ ಬೇರೆ ಬೇರೆ ಭಾಷೆ ಸಿನಿಮಾಗಳಿಗೆ ಜಾಸ್ತಿ ಶೋಗಳು ಸಿಗ್ತಾ ಇವೆ ಅನ್ನುವಂಥದ್ದು. ಯಾಕೆ ಕನ್ನಡದವ್ರ ಮೇಲೆ ಆತರ, ಕನ್ನಡ ಸಿನಿಮಾ ಅಂದ್ರೆ ಫಿಲ್ಮ್ ಮೇಕರ್ಸ್ ಮೇಲೆ ಏನಾದ್ರು ದೌರ್ಜನ್ಯ ನಡೀತಿದ್ಯಾ ಅಂತ? ನೋಡಿ ಮೇಡಮ್, ಇದನ್ನ ಅಡ್ರೆಸ್ ಮಾಡ್ಬೇಕಾಗಿರೋರು ಯಾರು? ಇದನ್ನ ಅಡ್ರೆಸ್ ಮಾಡ್ಬೇಕಾಗಿರೋರು ನಮ್ಮ ಫಿಲಂ ಚೇಂಬರ್, ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್, ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಎಲ್ಲ ಒಂದು. ಇನ್ನೊಂದು, ವಾಟ್ ಈಸ್ ದ ಫುಟ್ ಫಾಲ್ ಅನ್ನೋದು ಲೆಕ್ಕ ಹಾಕ್ತಾರೆ. ಇವಾಗ ಹಿಂದಿ ಸಿನಿಮಾಗೆ ಅಥವಾ ತೆಲುಗು ಸಿನಿಮಾಗೆ, ತಮಿಳ್ ಸಿನಿಮಾಗೆ ಅಥವಾ ಮಲಯಾಳಂ ಸಿನಿಮಾಗೆ ಫುಟ್ ಫಾಲ್ ಎಷ್ಟಿದೆ ಅಷ್ಟು ಫುಟ್ ಫಾಲ್ ಕನ್ನಡ ಸಿನಿಮಾಗೆ ಇದೆಯಾ ಅಂತ ನೋಡ್ತಾರೆ. ಅವನು ಅಲ್ಲಿ ಬಿಸ್ನೆಸ್ ಮಾಡಕ್ಕೆ ಕೂತಿರೋದು, ಅವನೇನ್ ಅಲ್ಲೇನ್ ಛತ್ರ ನಡ್ಸಲ್ಲ. ಒಂದು. ಇನ್ನೊಂದು, ನಮ್ಮ ಕನ್ನಡ ಸಿನಿಮಾಗಳಿಗೆ ಇಷ್ಟು ಸ್ಕ್ರೀನ್ ಕೊಡ್ಲೇಬೇಕು ಅಂತ ಹೇಳೋ ಕೆಪಾಸಿಟಿ ಇರೋದು ಯಾರಿಗೆ? ಈ ಅಸೋಸಿಯೇಷನ್ ಗಳಿಗೆ. ಇವ್ರು ಯಾರಾದ್ರೂ ಅದನ್ನ ಡಿಸಿಷನ್ ಮಾಡಿ PVR ಅವ್ರನ್ನ ಕರ್ಸಿ ಮಾತಾಡಿದಾರೆ ಇವತ್ತಂಕ? ಮಾತಾಡಿದಾರ? ಇದಕ್ಕೆ ಇನ್ನೊಂದು ರಿಲೇಟೆಡ್ ಹೇಳ್ತೀನಿ. OTTಗೆ ಕನ್ನಡ ಸಿನಿಮಾಗಳನ್ನ ತಗೋತಾ ಇಲ್ಲ. ಯಾರಾದ್ರೂ ಕರ್ಸಿ ಮಾತಾಡಿದ್ರ OTT ಅವ್ರ ಹತ್ರ? ಯಾಕ್ರಿ ತಗೋತಾ ಇಲ್ಲ? ಏನು ಕೊರತೆ ಆಗಿದೆ ನಮ್ಮಲ್ಲಿ ಕ್ವಾಲಿಟಿ ಇಲ್ವಾ? ನಮ್ಮಲ್ಲಿ ಸಿನಿಮಾ ಚೆನ್ನಾಗಿಲ್ವಾ? ಅಥವಾ ನಮ್ ವ್ಯೂವರ್ಶಿಪ್ ಇಲ್ವಾ? ಅಥವಾ ನಮ್ಮಲ್ಲಿ ದುಡ್ಡು ಕೊಟ್ಟು ನಾವೇನಾದ್ರೂ ಪ್ರಮೋಟ್ ಮಾಡ್ತಾ ಇಲ್ವಾ? ಯಾರಾದ್ರೂ ಕೇಳ್ಬೇಕು ತಾನೇ ಇದನ್ನ? ಯಾರು ಕೇಳಿದಾರೆ? ಯಾರು ಕೇಳಲ್ಲ. ಹಿಂಗೆ ಇರುತ್ತೆ. ಆಚೆ ಕಡೆ ಜನ ಮಾತ್ರ ಮಾತಾಡ್ತಾ ಇದೀವಿ ಅಷ್ಟೇ. ಮಾತಾಡ್ಬೇಕಾಗಿರೋರು ಮಾತಾಡ್ತಾ ಇಲ್ಲ, ಮಾತಾಡ್ತಾ ಇದೀವಿ ಅಷ್ಟೇ. ಹಿಂಗಾಗಿದೆ. ಅಂದ್ರೆ OTT ಅಲ್ಲಿ ಕನ್ನಡ ಸಿನಿಮಾಗಳನ್ನ ತಗೊಂಡಿಲ್ಲ ಅಂತಂದ್ರೆ ಒಬ್ವಿಯಸ್ಲಿ ನಿರ್ಮಾಪಕರಿಗೂ ಕೂಡ ತೊಂದರೆ ಆಗುತ್ತೆ. ಅದು ನಾನು ಅದಕ್ಕೆ ಆ ಪಾಯಿಂಟ್ ನಾನು ಹೇಳೋದೇನು ಅಂದ್ರೆ, ಡೋಂಟ್ ಮೇಕ್ ಸಿನಿಮಾಸ್ ಫಾರ್ OTT. ಇಫ್ ಯು ವಾಂಟ್ ಟು ಮೇಕ್ ಸಿನಿಮಾಸ್ ಫಾರ್ OTT, ಯು ಡೂ ಒರಿಜಿನಲ್ಸ್ ಅಂತ ಮಾಡಿ. ಒರಿಜಿನಲ್ಸ್ ಅಂತ ಮಾಡಿ. ಥಿಯೇಟ್ರಿಕಲ್ಗೋಸ್ಕರ ಮಾಡಬೇಡಿ. ಥಿಯೇಟ್ರಿಕಲ್ಗೋಸ್ಕರ ಮಾಡಿರೋ ಸಿನಿಮಾನ OTTಗೋಸ್ಕರ ಕಾಯ್ಕೊಂಡು ಕೂತ್ಕೋಬೇಡಿ. ಸಿನಿಮಾ ಮಾಡೋದು ಥಿಯೇಟರ್ಗೋಸ್ಕರನೇ ಮಾಡ್ಬೇಕು. ಆ ಒಂದು ಕೆಪಾಸಿಟಿ ಇದೆಯಾ, ಅದೊಂದು ಇದೆಯಾ, ಇದ್ರೆ ಮಾತ್ರ ಬನ್ನಿ ಸಿನಿಮಾ ಇಂಡಸ್ಟ್ರಿ ಒಳಗೆ, ಇಲ್ಲ ಅಂದ್ರೆ ಬರಬೇಡಿ. ಸುಮ್ಮನೆ ದುಡ್ಡು ಹಾಕ್ತಿರೋ ಲಾಸ್ ಅಂತ ಗೊತ್ತಲ್ಲ ಎಂಡ್ ಆಫ್ ದ ಡೇ. ಅಲ್ವಾ? ಇವಾಗ ಈ ಜಾಗಕ್ಕೆ ನಾನು 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅನ್ಕೊಳ್ಳಿ. ನನಗೆ ಗೊತ್ತು ನಾಳೆ ಈ ಜಾಗ ಗೌರ್ಮೆಂಟ್ ತಗೊಂಡ್ಬಿಡುತ್ತೆ ಅಂತ, ಆದ್ರೂ ಇನ್ವೆಸ್ಟ್ ಮಾಡ್ತೀನಾ? ಮತ್ ಸಿನಿಮಾ ಹೋಗಲ್ಲ ಅಂತ ಗೊತ್ತು, OTT ತಗೊಳಲ್ಲ ಅಂತ ಗೊತ್ತು, ಎಲ್ಲ ಗೊತ್ತಿತ್ತು. 3 ಕೋಟಿ 6 ಕೋಟಿ 100 ಕೋಟಿ ಹಾಕೊಂಡು ಕೂತ್ಕೊಂಡ್ರೆ ನಿಮ್ ತಪ್ಪು. ಹೌದು. ಓಕೆ ಸರ್, ಮುಂದಿನ 5 ವರ್ಷಗಳಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಯಾವ ಒಂದು ರೀತಿಯಲ್ಲಿ, ಯಾವ ಒಂದು ಸ್ಥಾನಕ್ಕೆ ನಿಂತ್ಕೊಳ್ಳುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ಆಕ್ಚುಲಿ ಕನ್ನಡ ಫಿಲಂ ಇಂಡಸ್ಟ್ರಿ ಅನ್ನೋದು ಯಾವತ್ತೂ ಬಿದ್ದಿಲ್ಲ. ಒಳ್ಳೆ ಸಿನಿಮಾ ಮಾಡಿದ್ರೆ ಪ್ರೇಕ್ಷಕ ಕೈ ಹಿಡ್ದಿದಾನೆ.
ಅದೇ ಪ್ರೇಕ್ಷಕನೇ KGF ನ ಆಗ್ಲಿ, ಕಾಂತಾರನ ಆಗ್ಲಿ, ಇನ್ನು ಆಗ್ಲಿ, ಇವಾಗ ಮೊನ್ನೆ ಮ್ಯಾಕ್ಸ್ ಆಗ್ಲಿ, ಇವಾಗ ನೀವ್ ಹೇಳ್ದಂಗೆ ಯಾವ್ದೋ ಒಂದು ಚಿಕ್ಕ ಸಿನಿಮಾಗಳಾಗ್ಲಿ, ಹಾಸ್ಟೆಲ್ ಹುಡುಗರಾಗ್ಲಿ, ನಮ್ ಭಾವತೀರ ಯಾನ ಆಗ್ಲಿ, ಯಾವ್ದೋ ಚಿಕ್ಕ ಚಿಕ್ಕ ಸಿನಿಮಾ ಆದ್ರೂನು ಅದೇ ಪ್ರೇಕ್ಷಕನೇ ಗೆಲ್ಸಿರೋದು. ಸೋಲ್ತಾರೆ ಅಂದ ತಕ್ಷಣ ಪ್ರೇಕ್ಷಕನ್ನ ಬೈಯೋದು ತಪ್ಪು. ನಾನು ಅದನ್ನ ಒಪ್ಪಲ್ಲ. ಯಾಕೆಂದ್ರೆ ಎಲ್ಲೋ ಒಂದು ನಿಮ್ ಕಡೆಯಿಂದ ಕೊರತೆ ಇದೆ, ನೀವ್ ಅದನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಇನ್ನ ಬೇರೆ ಭಾಷೆಗಳ ಸಿನಿಮಾಗಳು ರಿಲೀಸ್ ಆಗ್ತವೆ, ಡಬ್ ಸಿನಿಮಾಗಳು ಕೂಡ ರಿಲೀಸ್ ಆಗ್ತವೆ ಇಲ್ಲಿ. ಆದ್ರೆ ನಾನು ಅವಾಗ್ಲೇ ಕೇಳಿದೆ ಇದು ಅದು ಇನ್ನೊಮ್ಮೆ ಅಂದ್ರೆ ಚಲನಚಿತ್ರ ಮಂಡಳಿ ಯಾಕೆ ಇದನ್ನ ಕ್ವಶನ್ ಮಾಡ್ತಾ ಇಲ್ಲ ಅಂತ. ಅಂದ್ರೆ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತವೆ, ಡಬ್ ಸಿನಿಮಾಗಳು ಕೂಡ ರಿಲೀಸ್ ಆಗ್ತವೆ, ಆದ್ರೆ ಕನ್ನಡ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಇರಲ್ಲ. ಸೊ ಯಾಕೆ ಚಲನಚಿತ್ರ ಮಂಡಳಿ ಅದನ್ನ ಕ್ವಶನ್ ಮಾಡಲ್ಲ? ಕ್ವಶನ್ ಮಾಡಕ್ ಆಗಲ್ಲ ಮೇಡಮ್. ಯಾಕೆ ಸರ್? ಯಾಕೆ ಅಂದ್ರೆ ಇಟ್ ಈಸ್ ರೈಟ್ ಆಫ್ ಎನಿ ಫಿಲ್ಮ್ ಮೇಕರ್ ಟು ರಿಲೀಸ್ ಇಸ್ ಫಿಲ್ಮ್ ಎನಿವೇರ್ ಇನ್ ಇಂಡಿಯಾ. ಅದಕ್ಕೆ ಯಾರು ಕಡಿವಾಣ ಹಾಕಕ್ ಆಗಲ್ಲ. ನಾವು ಸುಮ್ನೆ ಈ ಕ್ವಶನ್ ನ ತಗೊಂಡು ಯಾಕೆ ಅವ್ರು ಮಾಡಕ್ ಆಗಲ್ಲ, ಯಾಕೆ ಇವ್ರು ಮಾಡಕ್ ಆಗಲ್ಲ ಅಲ್ಲ. ವಿ ಆರ್ ಇನ್ ಎ ಕಂಟ್ರಿ ವೇರ್ ವಿ ಡೋಂಟ್ ಹ್ಯಾವ್ ಆಡಿಯನ್ಸ್ ಇನ್ ಅದರ್ ಸ್ಟೇಟ್, ಬಟ್ ವಿ ಒಂದು ಹೆಮ್ಮೆ ಏನು ಅಂದ್ರೆ ನಾವು ಕರ್ನಾಟಕದಲ್ಲಿ ಇರೋದು ಒಂದು ಹೆಮ್ಮೆ. ಆದ್ರೆ ಕನ್ನಡ ಚಿತ್ರಕ್ಕೆ ಎಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ ಇಟ್ ಈಸ್ ದ ಓನ್ಲಿ ಸ್ಟೇಟ್ ವಿಚ್ ಇಸ್ ಶೇರಿಂಗ್ ಬಾರ್ಡರ್ಸ್ ವಿತ್ 5 ಅದರ್ ಸ್ಟೇಟ್ಸ್. ಹೌದು, ಬೇರೆ ಯಾವ ಸ್ಟೇಟ್ಗೂ 5 ಸ್ಟೇಟ್ ನ ಬಾರ್ಡರ್ ನ ಶೇರ್ ಮಾಡ್ಕೊಂಡಿಲ್ಲ. ನಮ್ ಕರ್ನಾಟಕ ಗೋವಾನು ಟಚ್ ಮಾಡುತ್ತೆ, ನಮ್ ಕರ್ನಾಟಕ ಮಹಾರಾಷ್ಟ್ರನು ಟಚ್ ಮಾಡುತ್ತೆ, ನಮ್ ಕರ್ನಾಟಕ ಆಂಧ್ರನು ಟಚ್ ಮಾಡುತ್ತೆ, ತಮಿಳ್ನಾಡುನು ಟಚ್ ಮಾಡುತ್ತೆ, ಕೇರಳನು ಟಚ್ ಮಾಡುತ್ತೆ ಕರ್ನಾಟಕ. ಸೊ ವಿ ಆರ್ ಮಲ್ಟಿಲಿಂಗ್ವಿಸ್ಟಿಕ್ ಆಲ್ವೇಸ್. ನಾವು ಯಾವತ್ತೂನು ಆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಭಾಷೆ ಮಾತಾಡೋರು ಹೈದರಾಬಾದ್ ಕರ್ನಾಟಕ ಅಂತಾನೆ ಮಾತಾಡ್ತೀವಿ ನಾವು. ಹೌದು, ಮುಂಬೈ ಕರ್ನಾಟಕ ಅಂತಾನೆ ಮಾತಾಡ್ತೀವಿ ನಾವು. ಏನಂಗಂದ್ರೆ ಅಂದ್ರೆ ಅಲ್ಲಿ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಮಾತಾಡ್ತಾ ಇರೋರು ಇದಾರೆ ಅಂತ. ಆಮೇಲೆ ಎಲ್ಲದಕ್ಕಿಂತ ಇನ್ನೊಂದು ಅದೃಷ್ಟಕರ, ಅಥವಾ ನೀವು ಅದನ್ನ ಕೆಲವರು ಅದೃಷ್ಟ ಅನ್ಬೋದು, ಕೆಲವರು ದುರಾದೃಷ್ಟ ಅನ್ಬೋದು. ಏನ್ ಗೊತ್ತಾ, ನಾವಿರೋದು ಬೆಂಗಳೂರಲ್ಲಿ, ನಮ್ಮ ರಾಜಧಾನಿ ಬೆಂಗಳೂರು. ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಕನ್ನಡ ಮಾತಾಡೋರ್ಗಿಂತ ಜಾಸ್ತಿ ಅನ್ಯ ಭಾಷಿಗರೇ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೌ ಡು ಯು ಎಕ್ಸ್ಪೆಕ್ಟ್ ಅಂದಾಗ ಕ್ವಾಲಿಟಿ ಕೊಟ್ಟಾಗ ಅವರು ನೋಡಿದ್ದಾರೆ, ಇಲ್ಲ ಅಂದಾಗ ರೀಚ್ ಇಲ್ಲ ಅಂದಾಗ ಅವರು ಬರಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಇವಾಗ ಡಬ್ಬಿಂಗ್ ಹೊಟ್ಟೋಗಿದೆ, ಎಲ್ಲ ಹೋಗಿ ಎಲ್ಲ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಅವ್ರವ್ರ ಲ್ಯಾಂಗ್ವೇಜ್ ಅಲ್ಲಿ ಅವ್ರವ್ರಿಗೆ ಬರುತ್ತೆ, ಅವ್ರವ್ರ ಲ್ಯಾಂಗ್ವೇಜ್ ಅಲ್ಲಿ ನೋಡ್ಕೋತಾರೆ. ಹಂಗಂತ ನಮ್ KGF ಮುಂಬೈಲಿ ಓಡ್ಲಿಲ್ವಾ, ನಾರ್ತ್ ಇಂಡಿಯಾಲ್ ಓಡ್ಲಿಲ್ವಾ, ಕಾಂತಾರ ಓಡ್ಲಿಲ್ವಾ, ಆ ಕಡೆ ಎಲ್ಲ ಇವರೆಲ್ಲ ನ್ಯಾಷನಲ್ ಸ್ಟಾರ್ಟ್ಸ್ ಆಗ್ಲಿಲ್ವಾ, ನ್ಯಾಷನಲ್ ಪ್ರೊಡಕ್ಷನ್ ಹೌಸ್ ಗಳಾಗ್ಲಿಲ್ವಾ? ಆಯ್ತು. ಇವಾಗ ಯಾವ್ದೊಂದು ತಪ್ಪು ಅಂತೀರಾ? ಕನ್ನಡಕ್ಕೆ ಆದ್ಯತೆ ಇಲ್ಲ, ಯಾರು ಆತರ ಮಾಡಲ್ಲ, ಯಾರು ಆದ್ಯತೆ ಕೊಡದೇ ಇರಂಗಿಲ್ಲ. ಬಟ್ ಆದ್ರೂ ಮಾತಾಡುವಂತ ಎಂಟಿಟೀಸ್ ಯಾರಿದ್ದಾರೆ, ನಮ್ಮ ಫಿಲಂ ಚೇಂಬರ್ ಆಗಿರ್ಬೋದು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು, ನಮ್ ಡೈರೆಕ್ಟರ್ ಅಸೋಸಿಯೇಷನ್, ಅವರುಗಳು ಸ್ವಲ್ಪ ನಿಂತ್ಕೊಂಡು ಹೊಸಬ್ರಿಗೆ ಸಪೋರ್ಟ್ ಮಾಡ್ಬೇಕು. ಏನಕ್ಕೆ ಅಂದ್ರೆ ಏನೂ ಗೊತ್ತಿಲ್ಲದೆ ಬಂದ್ಬಿಟ್ಟಿರ್ತಾರೆ, ಅದೇ ತಪ್ಪು. ಏನು ಗೊತ್ತಿಲ್ಲದೆ ಬಂದಿರೋದೇ ಫಸ್ಟ್ ತಪ್ಪು. ಎಕ್ಸ್ಪೆಕ್ಟ್ ಮಾಡ್ಬೇಡಿ ಯಾರನ್ನೂ ಬಂದ್ ಹೆಲ್ಪ್ ಮಾಡ್ತಾರೆ ಅಂತ. ಏನಕ್ಕೆ ಅಂದ್ರೆ ನೀವು ಮಾಡಿರೋ ತಪ್ಪಿಗೆ ಇನ್ನೊಬ್ಬ ಜವಾಬ್ದಾರಿ ತಗೊಳಲ್ಲ ಯಾವತ್ತು. ಆದ್ರೂನು ನಮ್ಮವರೇ ಅಲ್ವಾ, ನಮ್ ಪ್ರೊಡ್ಯೂಸರ್ಗಳೇ, ನಮ್ ಡೈರೆಕ್ಟರ್ಗಳೇ, ನಮ್ಮ ಜನಾನೇ. ಆದ್ರಿಂದ ಸ್ವಲ್ಪ ಅವ್ರ ಜೊತೆ ನಿಂತ್ಕೊಂಡು ಗೈಡ್ ಮಾಡಿ. ನಾನೇನು ಅನ್ನೋದು ಅಂದ್ರೆ ಒಂದು ಓರಿಯೆಂಟೇಶನ್ ಪ್ರೋಗ್ರಾಮ್ ತರ ಮಾಡಿ ಹೇಳಿ, ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬಾರ್ದು ಅಂತ. ಯಾಕೆ ಮಾಡ್ತಾ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಅದ್ರಿಂದಾನೇ ನಾನ್ ನಂದೇ ಒಂದು ಕಾರ್ಯಕ್ರಮ ಶುರು ಮಾಡ್ಕೊಂಡು ಅದ್ರಲ್ಲಿ ಹೇಳಕ್ ಶುರು ಮಾಡಿದೀನಿ. ಅದರಿಂದ ಆದ್ರೂ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಸರ್, ತೆಲುಗುನಲ್ಲಿ ಕ ಅನ್ನುವಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದೇ ಸೇಮ್ ಟೈಮ್ ಅಲ್ಲಿ ನಮ್ಮ ಕನ್ನಡದ ಸಿನಿಮಾ ಭಗೀರ ಸಿನಿಮಾ ಅವರ ಭಾಷೆಗೆ ಡಬ್ ಆಗುತ್ತೆ. ಆದ್ರೆ ಅದು ಸೇಮ್ ಟೈಮ್ ಅಲ್ಲಿ ಇವಾಗ ಕ ಅನ್ನುವಂತ ಸಿನಿಮಾ ಕೂಡ ರಿಲೀಸ್ ರೆಡಿ ಆಗಿರುತ್ತೆ. ಬಟ್ ಅಲ್ಲಿ ಕ ಅನ್ನುವಂತ ಸಿನಿಮಾನೇ ರಿಲೀಸ್ ಮಾಡ್ತಾರೆ, ನಮ್ಮ ಭಗೀರಕ್ಕೆ ಚಾನ್ಸ್ ಕೊಡಲ್ಲ. ಸೊ ಆ ಒಂದು ಒಗ್ಗಟ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾಕಿಲ್ಲ? ಅದೇ ಯಾಕಿಲ್ಲ, ಅದನ್ನೇ ನಾನು ಕೇಳ್ತಾ ಇರೋದು. ಅದನ್ನೇ ಯಾಕಿಲ್ಲ, ಯಾರು ಮಾಡ್ಬೇಕಾಗಿರೋದು? ಅವಾಗಿಂದ ಅದನ್ನೇ ಹೇಳ್ತಾ ಇರೋದು ನಾನು. ಯಾಕಿಲ್ಲ ಅಂದ್ರೆ ಒಗ್ಗಟ್ಟಿಲ್ಲ. ದೇರ್ ಇಸ್ ನೋ ಯೂನಿಟಿ. ದಟ್ ಇಸ್ ವಾಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಆ ಯೂನಿಟಿ ಎಲ್ಲಿಂದ ಬರ್ಬೇಕು? ಫಿಲ್ಮ್ ಚೇಂಬರ್ ಇಂದ ಬರ್ಬೇಕು, ಅಸೋಸಿಯೇಷನ್ ಗಳಿಂದ ಬರ್ಬೇಕು. ನನ್ಗಂತೂ ಗೊತ್ತಿಲ್ಲ. ನಾನ್ ಬೇಕಾದ್ರೆ ಈ ಕಾರ್ಯಕ್ರಮದ ಮೂಲಕನೇ ಒಂದು ಇದು ಕೊಡ್ತೀನಿ, ಎಲ್ಲರೂ ಒಗ್ಗಟ್ಟಾಗಿ ಅಂತ. ನನ್ ಮಾತಿಗೆ ಯಾರಾದ್ರೂ ಬೆಲೆ ಕೊಡ್ತಾರ? ಇಲ್ಲ. ಆ ಬೆಲೆ ಕೊಡೋರು ಅಂತವ್ರು ಮಾತಾಡೋದೇ ಇಲ್ಲ. ಇನ್ನೇನ್ ಹೇಳ್ತೀರಾ ಹೇಳಿ? ಸರ್, ಇನ್ನ ಮುಂದಿನ ದಿನಗಳಲ್ಲಿ ಸಿನಿಮಾಗಳನ್ನ ಮಾಡಿ ಡೈರೆಕ್ಟ್ OTT ಅಲ್ಲಿ ಬಿಟ್ಟು ಅಲ್ಲಿಂದ ಪೇ ಮಾಡಿ ನೋಡುವಂತ ಒಂದು ವ್ಯವಸ್ಥೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಥಿಯೇಟರ್ಗೆಲ್ಲ ಲಾಸ್ ಆಗುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ಇದು ಈ ಪದ್ಧತಿ ಬಂದ್ಬಿಟ್ಟಿದೆ ಆಗ್ಲೇ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಹುಡುಗರು ಏನ್ ಮಾಡಿದ್ದಾರೆ, ಯೂಟ್ಯೂಬ್ ಅಲ್ಲೇನೆ ಸಿನಿಮಾ ಮಾಡಿ ಹಾಕ್ಬಿಟ್ಟು ಯೂಟ್ಯೂಬ್ ಅಲ್ಲೇ ಒಂದು QR ಕೋಡ್ ಹಾಕ್ಬಿಡ್ತಾ ಇದಾರೆ. ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟ್, ಚಿಕ್ಕ ಬಜೆಟ್ ಅಲ್ಲಿ ಚಿಕ್ಕ ಸಿನಿಮಾಗಳು ಮಾಡ್ಬಿಟ್ಟು ಹಾಕ್ಬಿಟ್ಟು QR ಕೋಡ್ಗಳು ಹಾಕಿದ್ದಾರೆ. ಅದ್ರಲ್ಲಿ ಮಿಲಿಯನ್ ವ್ಯೂಸ್ ತನಕ ಹೋಗಿರೋದು ನೋಡಿದ್ವಿ ನಾವು. ಹೌದಾ? ಆಯ್ತು. OTT ನಲ್ಲಿ
ಪೇ ಮಾಡಿ ಹೋಗೋಂತ ಒಂದು ಪದ್ಧತಿ ಇಲ್ಲ. ಹ್ಮ್. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಪೇಪರ್ ವ್ಯೂಸ್ಕೋ ಯಾವ್ದಕ್ಕೋ ಕೊಟ್ಟಿರ್ತಾರೆ. ಆ OTT ಯಾರು ಇದಾರಲ್ಲ ಅವ್ರು ಚಾರ್ಜ್ ಮಾಡ್ಕೊಂತ ಇರ್ತಾರೆ, ಮಾಡ್ಕೊಂಡು ರೆಂಟೆ ಮೂವಿ ತರ ಅದನ್ನು ಪ್ಲೇ ಮಾಡ್ತಾ ಇರೋಂತ ಪದ್ಧತಿ ಕೂಡ ಇದೆ. ಹ್ಮ್. ಇದರಿಂದ ಥಿಯೇಟರ್ಗೆ ಲಾಸ್ ಆಗುತ್ತಾ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಇಂಟರ್ನೆಟ್ ಮತ್ತೆ ನಮ್ಮ ಕಂಟೆಂಟ್ ಯಾವತ್ತು ಆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಬಿತ್ತೋ ಅವತ್ತೇ ಥಿಯೇಟರ್ಗಳಿಗೆ ಹೊಡೆತ ಬಿದ್ದಿದೆ. ಹ್ಮ್. ಇದರಿಂದ ತುಂಬಾ ತೀರಾ ಇನ್ನೂ ನಷ್ಟ ಆಗುತ್ತಾ ಅಂದ್ರೆ ತೀರಾ ನಷ್ಟ ಆಗೋಗಿದೆ. ನಿಮಗೆ ಗೊತ್ತಿರೋ ಹಂಗೆ ಸಿಂಗಲ್ ಸ್ಕ್ರೀನ್ ಎಷ್ಟೋ ಹಲವಾರು ಸಿಂಗಲ್ ಸ್ಕ್ರೀನ್ ನ ಹೊಡೆದಾಕ್ಬಿಟ್ಟು ಮಾಲ್ಗಳು ಮಾಡ್ಬಿಟ್ಟಿದ್ದಾರೆ. ಹ್ಮ್. ಈಗ ನಿನ್ನೆ ಎಲ್ಲ ಮೊನ್ನೆ ಹಿಂಗ್ ಬರ್ತಾ ಇರ್ಬೇಕಾದ್ರೆ ಐ ಫೌಂಡ್ ನಟರಾಜ ಥಿಯೇಟರ್ ಆಲ್ಸೋ ವಾಸ್ ಕೊಲ್ಯಾಪ್ಸ್ಡ್. ನೆಲ ಸಮ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾವಾಗ್ಲೂ ಅಲ್ಲಿ ಬಂದಾಗ ಆ ನಟರಾಜ ಥಿಯೇಟರ್ ಕಾಣೋದು ಅದು ಇಲ್ಲ, ಈಗ ಕೊಲ್ಯಾಪ್ಸ್ ಆಗೋಗಿದೆ. ಅದಾದ್ಮೇಲೆ ಇನ್ನ ನಾನು ಕೇಳ್ಪಟ್ಟಂಗೆ ಸಂಪಿಗೆ ಸವಿತಾ ಅದನ್ನು ಇನ್ನೊಂದ್ ಸ್ವಲ್ಪ ದಿನಗಳಲ್ಲಿ ಅದು ಹೊಡೆದಾಕ್ತಾರೆ ಅಂತ. ಅವೆಲ್ಲ ನಾವು ಸಿನಿಮಾ ನೋಡಿ ಬೆಳೆದಂತ ಸಿನಿಮಾ ಮಂದಿರಗಳು, ಅವೆಲ್ಲ ಹೊಡೆದಾಕ್ತಾ ಒಂದೊಂದೇ ಹೊಡೆದಾಕ್ತಾ ಸಾಗರ್ ಥಿಯೇಟರ್ ಹೊಡೆದಾಕಿದ್ರು. ಹೋಗಿ ಅಲ್ಲಿ ಏನಾದ್ರು ಮಲ್ಟಿಪ್ಲೆಕ್ಸ್ ತರ ಥಿಯೇಟರ್ ಬಂತ ಅಂದ್ರೆ ಇಲ್ಲ, ಸಿಂಗಲ್ ಸ್ಕ್ರೀನ್ ಹೊಡೆದಾಕ್ಬಿಟ್ಟು ಎಲ್ಲ ಶಾಪಿಂಗ್ ಮಾಲೆ ಆಗ್ತಾ ಇದಾವೆ. ಇವಾಗ ಇದೆಲ್ಲ ನಷ್ಟ ಸಂಭವಿಸಿದ್ದು ಹೆಂಗೆ ಅಂದ್ರೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಬಂದಾಗಿಂದಾನೇ ಆಗಿದೆ. ಇದು ಏನು ಆಲ್ ಆಫ್ ಎ ಸಡನ್ ದಿಢೀರ್ ಅಂತ ಉದ್ಭವ ಆಗಿರೋಂಥವಲ್ಲ. ಯಾವತ್ತು ನಮ್ಮ ಟೆಲಿವಿಷನ್ ಚಾನೆಲ್ಗಳು ಬಂತೋ ಅವತ್ತೇ ಒಂದು ಆಪ್ಷನ್ ಬಂತು. 8 ಚಾನೆಲ್ ಟೆಲಿವಿಷನ್ ಬಂದಾಗ್ಲೇ ಅವತ್ತಿಂದನೇ ಸಿನಿಮಾಗೆ ಹೊಡೆತ ಬಿದ್ದಿದೆ. ಯಾಕೆಂದ್ರೆ ಒಂದು ಮಾಧ್ಯಮ ನನ್ನ ಮನೆ ಒಳಗಡೆನೆ ಇಟ್ಕೊಂಡು ನಾನ್ ಮನೆಯವ್ರ ಜೊತೆ ಕೂತ್ಕೊಂಡು ನನ್ನ ಮನೇಲಿ ನೋಡೋ ಅಂತ ಫೆಸಿಲಿಟಿ ಬಂತು ಅಂದ್ರೆ ನಾನು ಆಚೆ ಹೋಗಿ ಯಾಕೆ ಖರ್ಚು ಮಾಡಬೇಕು ಅನ್ನೋದು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮನ್ನೆಲ್ಲ ನಾನು ಹೇಳೋದು ಎಕ್ಸಾಂಪಲ್ ಹೆಂಗೆ ಅಂದ್ರೆ, ನಮ್ಮ ತಂದೆ ಶನಿವಾರ ಮಧ್ಯಾಹ್ನ ನಾನು ಸ್ಕೂಲ್ ಕಂಪ್ಲೀಟ್ ಆದ್ಮೇಲೆ ನನ್ನ ತಾಯಿನ ಕರ್ಕೊಂಡು ಚೆನ್ನೈದು ಬಸ್ ಹತ್ತಿ, ಅವಾಗ ಮೆಡ್ರಾಸ್ ಅಂತ ಕರೆಯೋರು, ಮೆಡ್ರಾಸ್ ಬಸ್ ಹತ್ತಿ ಕರ್ಕೊಂಡೋಗಿ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ನಮ್ಮನ್ನ ಸ್ಟೇ ಮಾಡಿಸಿ ನೈಟ್ ಶೋ ಸಿನಿಮಾ ತೋರಿಸಿ ಬೆಳಗ್ಗೆ ಗೋಲ್ಡನ್ ಬೀಚ್ ಅಲ್ಲಿ ಆಟ ಆಡಿಸಿ ಮಧ್ಯಾಹ್ನಕ್ಕೆ ತಿರ್ಗಾ ಹೊರಟು ಭಾನುವಾರ ಮಧ್ಯಾಹ್ನ ವಾಪಸ್ ಬಂದು ರಾತ್ರಿ ಹೋಮ್ ವರ್ಕ್ ಮಾಡಿ ಸೋಮವಾರ ಸ್ಕೂಲ್ಗೆ ಹೋಗೋಂತ ಪದ್ಧತಿ ಇತ್ತು ಒನ್ ಟೈಮ್. ಈಗ ನನ್ನ ಮಕ್ಳನ್ನೇ ನಾನೇ ಹೊರೆಯನ್ಮಲ್ ಪಕ್ಕದಲ್ಲೇ ನನ್ನ ಮನೆ ಹೋಗ್ತೀನ ಕರ್ಕೊಂಡು. ಎಷ್ಟು? ಯಾಕೆ? ಯಾಕೆಂದ್ರೆ ಯು ಹ್ಯಾವ್ ದಟ್ ಕಂಟೆಂಟ್ ವಿಚ್ ಯು ಕ್ಯಾನ್ ಕನ್ಸ್ಯೂಮ್ ಸಿಟ್ಟಿಂಗ್ ಅಟ್ ಯುವರ್ ಹೌಸ್ ಅಟ್ ಯುವರ್ ರೀಚ್. ನಾನು ಅದಕ್ಕೆ ಹೇಳ್ತಾ ಇರೋದು, ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಲಾಸ್ ಮಾಡ್ಕೋಬೇಡಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಯಾಕೆ ಅಂದ್ರೆ, ಸಿ ಸಮಥಿಂಗ್ ಯು ಆರ್ ವಾಚಿಂಗ್ ಸಿಟ್ಟಿಂಗ್ ಅಟ್ ಯುವರ್ ಹೋಮ್. ಮನೇಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ ಟಿವಿಲಿ ನೋಡ್ತಾ ಇದ್ದೀರಾ, ಏನೋ ಒಂದು ಕಾಮಿಡಿ ಸೀನ್ ಬಂದು ನಿಮ್ ಸುತ್ತಮುತ್ತ ಯಾರಿಲ್ಲ, ಒಬ್ರೇ ಕುತ್ಕೊಂಡು ನೋಡ್ತಾರೆ. ಇಷ್ಟ ನಕ್ಬೋದಾ? ಒಮ್ಮೆ ಹೋ ನಗ್ತೀರಾ? ಇಲ್ಲ, ಯಾಕಂದ್ರೆ ಹುಚ್ಚ ನಾನೇ ಅನ್ಕೊಂಡ್ಬಿಡ್ತೀನಿ. ಅದೇ ಥಿಯೇಟರ್ಗೆ ಹೋದಾಗ ಎಕ್ಸ್ಪ್ಲೋರ್ಡ್ ಒನ್ ಟೈಮ್ ಅಂತ ಯಾರೋ ಬಂತು ಅಂದ್ರೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ನಗಕ್ ಸ್ಟಾರ್ಟ್ ಮಾಡ್ತಾರೆ. ಅದೇನ್ ಗೊತ್ತಾ, ಅದು ದಟ್ ಈಸ್ ಕಾಲ್ಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಏನು ಅಂದ್ರೆ ಅದನ್ನ ಅಲ್ಲೇ ಕುತ್ಕೊಂಡು ನೋಡ್ಬೇಕು. ಕ್ರಿಕೆಟ್ ಮ್ಯಾಚ್ ನ ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ನೋಡೋ ಮಜಾನೇ ಬೇರೆ, ಗಂಟ್ಲೆಲ್ಲ ಹಾಳು ಮಾಡ್ಕೊಂಡ್ ಮಜಾನೇ ಬೇರೆ, ಕೂತ್ಕೊಂಡು ವಾಹ್ ಅನ್ನೋ ಮಜಾನೇ ಬೇರೆ. ಸೊ ಯಾವ್ದು ಎಲ್ಲೆಲ್ಲಿ ನೋಡ್ಬೇಕು ಅಲ್ಲೇ ನೋಡ್ಬೇಕು. ಹೌದಾ? ಮದ್ವೆ ಅಂದಾಗ ಮದುವೆ ಹಾಲ್ಗೆ ಹೋಗಿ ಮದುವೆ ನೋಡಿದ್ರೆ ಅದ್ರ ಮಜಾ ಬೇರೆ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬರೋದು ಬೇರೆ. ಇಲ್ಲ, ನೀವು ವಿಡಿಯೋ ಕ್ಯಾಸೆಟ್ ಕಳಿಸ್ಬಿಡಪ್ಪ ಅಥವಾ ಅದ್ರದ್ದು ವಿಡಿಯೋ ಲಿಂಕ್ ಕಳಿಸ್ಬಿಡು ಅಂದ್ರೆ ಇವಾಗ ಅದು ನಡೀತದೆ. ಇವಾಗ ವಿಡಿಯೋ ಲಿಂಕು ಆನ್ಲೈನ್ ಶೇರ್ ಮಾಡ್ಬಿಡ್ತಾರೆ. ಸೊ ಜನ ಎಲ್ಲೆಲ್ಲಿ ಇದಾರೋ ಅಲ್ಲಲ್ಲೇ ಕೂತ್ಕೊಂಡು ನೋಡ್ತಾರೆ. ಏನೇನ್ ಪೋರ್ಷನ್ ನೋಡ್ಬೇಕು, ಎಷ್ಟು ಆಯ್ತು ಬಿಡು, ತಾಳಿ ಕಟ್ಟಿದ್ರು ಮುಗೀತು, ಹಿಂಗಾಗೋಗಿದೆ. ಸೊ ಎಮೋಷನ್ಸ್ಗೆ ವ್ಯಾಲ್ಯೂ ಕಮ್ಮಿ ಆಗಿದೆ. ಆ ವ್ಯಾಲ್ಯೂ ಇಟ್ಕೊಂಡು ಸಿಂಗಲ್ ಸ್ಕ್ರೀನ್ಸ್ ನ ಉಳಿಸ್ಕೊಂಡ್ರೆ ನಾಳೆ ದಿವಸ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು, ಆ ಲೌಡ್ ಆಗಿ ನಗೋದು, ಆ ಕೂಕಾಟ ಕಿರ್ಚಾಟ ಇರುತ್ತೆ. ಇಲ್ದೆ ಹೋದ್ರೆ ನಿಮ್ ಮನೇಲಿ ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಕೊಂಡು ಕೂಗುದ್ರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರು ಕರೆದ್ಬಿಟ್ಟು ಇವ್ನ್ ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಆಗ್ತಾನೆ. ಹೌದು ಸರ್, ಇಷ್ಟೊತ್ತು ತುಂಬಾ ಚೆನ್ನಾಗಿ ಸಿನಿಮಾ ವ್ಯವಸ್ಥೆ ಬಗ್ಗೆ, ಸಿನಿಮಾದ ಬಗ್ಗೆ, ಆ ಒಂದು ಇಂಡಸ್ಟ್ರಿ ಹೇಗ್ ನಡೆಯುತ್ತೆ, ಥಿಯೇಟರ್ ಹೇಗ್ ನಡೆಯುತ್ತೆ, ಸೊ ಪ್ರತಿಯೊಂದು ಕೂಡ ತುಂಬಾನೇ ಅದ್ಭುತವಾಗಿ ಆನ್ಸರ್ ಮಾಡಿದ್ರೆ. ಎಸ್ಪೆಷಲಿ ಇದು ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಎಲ್ರು ಕಾಲ್ ಮಾಡ್ಬಿಟ್ಟು ಒಂದ್ ಸಜೆಷನ್ ಕೇಳ್ತಾರೆ ಅನ್ನುವಂಥದ್ದು, ಅಂದ್ರೆ ಎಸ್ಪೆಷಲಿ ಫಿಲ್ಮ್ ಮೇಕರ್ಸ್. ಇವಾಗ ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು? ಲೈಫ್ ಅಂದ್ರೆ ಇವತ್ತು ಈ ಕ್ಷಣ. ಲಿವ್ ಲೈಫ್ ಇನ್ ಎ ಕಿಂಗ್ಸ್ ಸೈಜ್. ಥಿಂಕ್ ಲೈಫ್ ಇನ್ ಎ ಬ್ರಾಡ್ ಮೈಂಡೆಡ್. ಒಬ್ಬ ರಾಜನ್ ತರ ಥಿಂಕ್ ಮಾಡ್ಬೇಕು. ನಿನ್ನೆ ಆಗಿದ್ದ ಕಷ್ಟಗಳನ್ನ ಬಿಟ್ಬಿಡಿ, ಮುಂದಕ್ಕೆ ಬರೋ ಸುಖನೋ ಕಷ್ಟ ಗೊತ್ತಿಲ್ಲ ನಿಮ್ಗೆ. ಸೊ ಇವತ್ತಿನ ಜೀವನ ಹೆಂಗ್ ಕಳಿತೀರಾ ಅದೇ ಲೈಫ್. ಹೌ ಡು ಯು ಸ್ಪೆಂಡ್ ಟುಡೇ ಈಸ್ ಲೈಫ್. ದಟ್ ಈಸ್ ವೈ ಮೈ ಚಾಯ್ಸ್. Today you called, I came here and I am speaking my heart out. That is life. ಸೂಪರ್ ಸರ್. ಇನ್ನ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂತ ಅನ್ನೋರಿಗೆ 3 ಪುಸ್ತಕಗಳನ್ನ ನಮ್ಮ ಕಾರ್ಯಕ್ರಮದ ಮುಖಾಂತರ ನೀವು ರೆಫರ್ ಮಾಡೋದಾದ್ರೆ?
ನೋಡಿ, ಕೋಟಿಗಟ್ಲೆ ಪುಸ್ತಕಗಳಿದಾವೆ. ಹ್ಮ್. ನಾನು ಯಾವಾಗ್ಲೂ ಜನರಿಗೆ ಹೇಳೋದೇನಂದ್ರೆ, ಪುಸ್ತಕ ಓದಿ ಹ್ಮ್. ಇಮ್ಯಾಜಿನ್ ಮಾಡಕ್ಕೆ ಒಂದು ಅವಕಾಶ ಇದೆ. ಯಾಕಂದ್ರೆ ಪುಸ್ತಕ ಓದಿದಾಗ ಇಮ್ಯಾಜಿನ್ ಮಾಡ್ತೀರಾ. ಹ್ಮ್. ಸಿನಿಮಾ ನೋಡಿದಾಗ ಅಥವಾ ಏನಾದ್ರೂ ಒಂದು ಡಾಕ್ಯುಮೆಂಟ್ ನೋಡಿದಾಗ ಅಥವಾ ನೀವು ವಿಜುವಲಿ ಏನೋ ನೋಡಿದಾಗ ಯು ಕಾಂಟ್ ಇಮ್ಯಾಜಿನ್, ಬಿಕಾಸ್ ಇಟ್ ಈಸ್ ಆಲ್ರೆಡಿ ದೇರ್. ಸೊ ಸಿನಿಮಾ ನೋಡೋದಲ್ದಲೆ ಪುಸ್ತಕ ಓದಿ ಅಂದಾಗ, ಆ ಪುಸ್ತಕ ಓದಿದಾಗ ಏನಾಗುತ್ತೆ, ಅದ್ರಲ್ಲಿ ಓದಿದ್ನ ಇಮ್ಯಾಜಿನ್ ಮಾಡ್ತಾನೆ. ಇಮ್ಯಾಜಿನ್ ಮಾಡಿದಾಗ there will be things which will be created in his own mind. But why I don't suggest any of the books, ನಾನು ನಿಮ್ಗೆ ಇಷ್ಟ ಇರೋಂಥ ಬುಕ್ ತಗೊಂಡು ಓದಿ ಅಂತೀನಿ. ಯಾಕಂದ್ರೆ ನಾನು ಇವಾಗ ಒಂದು ರಾಮಾಯಣ ಓದಿ ಅಂತ ಹೇಳಿದೆ ಅನ್ಕೊಳ್ಳಿ. ರಾಮಾಯಣ ಓದಿ ಅಂದ್ರೆ ಅದ್ರಲ್ಲಿ ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ. ಅವ್ನು ನೆಗೆಟಿವ್ ತಗೊಂಡ್ಬಿಟ್ಟು, ಸರ್ ನೀವ್ ಹೇಳಿದಕ್ಕೆ ನಾನು ರಾಮಾಯಣ ಓದ್ದೆ ನೆಗೆಟಿವ್ ತಗೊಂಡ್ಬಿಟ್ಟೆ ಅಂದ್ರೆ ತಪ್ಪಾಗುತ್ತೆ. ಅಥವಾ ಭಗವದ್ಗೀತೆ ಓದಿ ಅಂದ್ರೆ ಅದ್ರಲ್ಲಿ ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ. ನೆಗೆಟಿವ್ ತಗೊಂಡ್ಬಿಟ್ಟೆ ಅಂತಂದ್ರೆ ಅದ್ರ ಬದಲು ನಾನು ಸಜೆಸ್ಟೇ ಮಾಡಲ್ಲ. ಪುಸ್ತಕ ಓದೋದು ಒಳ್ಳೇದೇನೆ. ಸೊ ಪುಸ್ತಕ ತಗೊಳ್ಳಿ, ಓದಿ, ಇಮ್ಯಾಜಿನ್ ಮಾಡಿ. ಸೊ ಐ ಡೋಂಟ್ ಸಜೆಸ್ಟ್ ಎನಿಬಡಿ ಟು ರೀಡ್, ಬಟ್ ಐ ರೀಡ್ ಬುಕ್ಸ್. ಬಟ್ ಐ ಡೋಂಟ್ ಸಜೆಸ್ಟ್ ಎನಿ ಪೀಪಲ್ ಟು ರೀಡ್ ಇಂಥ ಪರ್ಟಿಕ್ಯುಲರ್ ಪುಸ್ತಕ ಓದು ಅಂತ ಹೇಳಲ್ಲ. ಯಾಕೆಂದ್ರೆ ಎಲ್ಲದ್ರಲ್ಲೂ ಎಲ್ಲಿ ಪಾಸಿಟಿವಿಟಿ ಇರುತ್ತೆ ಅಲ್ಲಿ ನೆಗೆಟಿವಿಟಿ ಇರುತ್ತೆ. ಆಮೇಲೆ ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗೋದು ಫಾಸ್ಟ್. ಅದಕ್ಕೆ ಐ ಡೋಂಟ್ ಸಜೆಸ್ಟ್ ಎನಿಥಿಂಗ್. ಐ ಸೇ ರೀಡ್ ಬುಕ್ಸ್ ಅಂಡ್ ರೀಡ್ ಪಾಸಿಟಿವ್. ಸೂಪರ್. 3 ಪಾಡ್ಕಾಸ್ಟ್ ನ ನೀವು ರೆಫರ್ ಮಾಡೋ ಅಂದ್ರೆ ಅವರಿಗೆ ರೆಫರೆನ್ಸ್ ಕೊಡೋದಿದ್ರೆ? ಆಕ್ಚುಲಿ ಇದಕ್ಕೂ ಅದೇ ಆನ್ಸರ್. ಪಾಡ್ಕಾಸ್ಟ್ ಅನ್ನೋದನ್ನು ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಯೂಟ್ಯೂಬ್ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಪಾಡ್ಕಾಸ್ಟ್ ಗಳಿದೆ, ಬೇರೆ ನಾನಾ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಇವತ್ತಂತೂ ಎ ಅನ್ನೋದು ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ, ನಿಮ್ಮ ಲ್ಯಾಂಗ್ವೇಜ್ಗೆ ಕೆಳಗಡೆ ಸಬ್ ಟೈಟಲ್ಸ್ ಕೊಡೋ ಅಷ್ಟು ತನಕ ಬಂದ್ಬಿಟ್ಟಿದೆ. ಸೊ ವಿಚ್ ಎವರ್ ಇಸ್ ಗುಡ್, ವಿಚ್ ಎವರ್ ಇಸ್ ಪಾಸಿಟಿವ್, ನಿಮಗೆ ಜ್ಞಾನ ಕೊಡೋ ಅಂತ ಪಾಡ್ಕಾಸ್ಟ್ ಇದೆಯಾ, 1-2 ಎಪಿಸೋಡ್ ನೋಡಿ. ಆ ಎಪಿಸೋಡ್ ಅಲ್ಲಿ ನಿಮ್ಗೆ ಆತರ ಜ್ಞಾನ ಕೊಡಂಗಿದ್ರೆ ಆ ಪಾಡ್ಕಾಸ್ಟ್ ನ ಫಾಲೋ ಮಾಡಿ. 1-2-3ಕ್ಕೆ ಯಾಕೆ ಸೀಮಿತ ಇರಬೇಕು? 10 ನೋಡ್ಲಿ ಬಿಡಿ. ಪಾಸಿಟಿವ್ ಆಗಿದ್ರೆ. ನೆಗೆಟಿವ್ ಆಗಿದ್ರೆ ಹೋಗ್ಬೇಡಿ. ಯಾಕಂದ್ರೆ ಆ ನೆಗೆಟಿವ್ 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 ಅಲ್ಲಿ ಎಷ್ಟು ಬೀಳ್ತೀರಾ ನೀವು, ಅಷ್ಟು ನೀವು ಪಾಸಿಟಿವಿಟಿ ಕಡೆ ಹೋಗೋದು ತಪ್ಪುತ್ತೆ. ಸೂಪರ್ ಸರ್. ಇನ್ನ ನಿಮ್ಗೊಂದು ಪುಟ್ಟ ಟಾಸ್ಕ್ ಇದು. ನೀವು ಡೈಲಿ ಒಂದು ವಿಡಿಯೋ ಹಾಕ್ತೀರಾ, ನಿತ್ಯ ಸತ್ಯ ಅನ್ನುವಂಥದ್ದು. ಸೊ ಒಂದು ಇನ್ಫಾರ್ಮೇಶನ್ ಕೊಡ್ತೀರಾ. ಇವಾಗ ನೀವು ನಮ್ಮ ಕಾರ್ಯಕ್ರಮದ ಮುಖಾಂತರ ನೀವು ನಿತ್ಯ ಸತ್ಯದಲ್ಲೇ ಒಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ ಅಂತ ಅನ್ಕೊಂಡು ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು. ಅದೇ ರೀತಿಯಾಗಿ ಯಾವುದೇ ಒಂದು ಟಾಪಿಕ್ ನ ನೀವು ಚೂಸ್ ಮಾಡಬಹುದು ಅದ್ರ ಪ್ರಕಾರ. ಇವಾಗ ಒಂದು ಮಗು ಏನಾಗತ್ತೆ, ಇವಾಗ ಒಂದು ಚಾಕ್ ಪೀಸ್, ಒಂದು ಚಾಕ್ಲೇಟ್ ಏನೇ ಆಗಿರ್ಬೋದು, ಒಂದು ತೊಟ್ಲಲ್ಲಿದೆ ಅಂತ ತಿಳ್ಕೊಳ್ಳಿ ಮಗು. ಆ ತೊಟ್ಲಲ್ಲಿದ್ರೆ ಆ ಮಗುನ ನೀವು ನೋಡ್ತೀರಾ. ಆ ಮಗುದು ಮೈಂಡ್ ಸೆಟ್ ಗೊತ್ತಾಗತ್ತಾ ನಿಮ್ಗೆ? ಗೊತ್ತಾಗಲ್ಲ. ಆ ಮಗುದು ಮೈಂಡ್ ಸೆಟ್ ಗೊತ್ತಾಗಲ್ಲ. ಆದ್ರೆ ನಿಮ್ಗೆ ಏನ್ ಅನ್ಸ್ತಾ ಇರುತ್ತೆ ಅಂದ್ರೆ, ಆ ಮಗು ನನ್ನ ನೋಡಿದ ತಕ್ಷಣ ನಗಬೇಕು ಅನ್ಸ್ತಾ ಇರುತ್ತೆ. ಏನಕ್ಕೆ ಅನ್ಸ್ತಾ ಇದೆ? ಅದ್ ನಿಮ್ಗೆ ಅನ್ಸ್ತಾ ಇದೆ, ಮಗುಗ್ ಅನಿಸ್ತಾ ಇಲ್ಲ. ಮಗು ಅಳ್ತಾ ಇದೆ, ಅದಕ್ಕೆ ಮೋಸ್ಟ್ಲಿ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಅಳ್ತಾ ಇದೆ. ಆದ್ರೆ ನೀವೇನ್ ಮಾಡ್ತೀರಾ ಗೊತ್ತಾ? ಆ ಗಿರ್ಗಿಟ್ಲೆ ತಿರುಗಿಸ್ತೀರಾ ಆ ಮಗುಗ್ ನಗ್ಸಕ್ಕೆ, ಅದಕ್ಕೆ ಕಚಗುಲಿ ಮಾಡ್ತೀರಾ, ಆದ್ರೂ ನಗಲ್ಲ. ಅದಕ್ಕೆ ಜೇನುತುಪ್ಪ ಸೋರ್ತೀರಾ ನಾಲ್ಗೆಗೆ, ಅವಾಗೇನೋ ಒಂದು ಇಂಟ್ರೆಸ್ಟ್ ಆಗುತ್ತೆ ಅದಕ್ಕೆ. ಅದಾದ್ಮೇಲೆ ಚಾಕ್ಲೇಟ್ ತೋರಿಸ್ತೀರಾ. ಎಲ್ಲ ತೋರಿಸಿ ಈ ಕರಪ್ಷನ್ ಅನ್ನೋದನ್ನ ತೊಟ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದೇ ನಾವು. ಇದೇ ನಿತ್ಯ ಸತ್ಯ. ವಾವ್, ಸೂಪರ್ ಸೂಪರ್. ಈ ಒಂದು ಸೆಗ್ಮೆಂಟ್ ಹೇಗಿತ್ತು ಅಂತಂದ್ರೆ, ಇವಾಗ ಈ ಟಾಪಿಕ್ ನಾನು ತಿರ್ಗಾ ನಿತ್ಯ ಸತ್ಯ ಮಾತಾಡಕ್ಕಾಗುತ್ತೋ ಇಲ್ವೋ? ನಾವೇ ಹಾಕೋತೀವಿ ನಮ್ಮ ಅಲ್ಲ, ನನ್ಗೆ ಐ ಹ್ಯಾವ್ lakhs and crores of topics to talk and it is all impromptu. I never think about it and speak. Whatever is there in my mind, it will come out of my heart ಅಷ್ಟೇ. ಸೂಪರ್ ಸೂಪರ್ ಸರ್. ಕೊನೆಯದಾಗಿ ನಮ್ಮ ಕಾರ್ಯಕ್ರಮ ನಿಮ್ಗೆ ಹೇಗೆ ಅನಿಸ್ತು ಸರ್? ಚೆನ್ನಾಗ್ ಅನಿಸ್ತು. ಬಿಕಾಸ್ ನಾನು ಇಲ್ಲಿ ಬಂದು ನೀವೇನಾದ್ರೂ ನನ್ನ ಕೈಲಿ ಒಂದು ಸ್ಕ್ರಿಪ್ಟ್ ಕೊಟ್ಟು, ಸರ್ ನೀವ್ ಹಿಂಗೆ ಮಾತಾಡ್ಬೇಕು ಅನ್ನೋಂಗಿದ್ರೆ ನಾನು ಕ್ಯಾಮ್ರಾ ಮುಂದೆ ಬರ್ತಾ ಇರ್ಲಿಲ್ಲ, ಅಲ್ಲಿಂದ ಹಂಗೆ ಹೋಗ್ಬಿಡ್ತಾ ಇದ್ದೆ. ಯು ಸೆಡ್ ವಿ ಆರ್ ಗೋಯಿಂಗ್ ಟು ಆಸ್ಕ್ ಯು ಇಂಪ್ರಾಂಪ್ಟು ಕ್ವಶನ್ಸ್ ಕೇಳ್ತಾ ಹೋಗ್ತೀವಿ, ನಿಮ್ ಮನ್ಸಲ್ಲಿ ಏನಿದೆ ಅದ್ ಮಾತಾಡಿ ಅಂತ ಅಂದ್ರಲ್ಲ. ದಟ್ ಈಸ್ ವಾಟ್ ಐ ಡೂ ಇನ್ ಅನ್ನದಾತ ಸುಖಿಭವ, ದಟ್ ಈಸ್ ವಾಟ್ ಐ ಡೂ ಇನ್ ಆಪದ್ ಬಾಂಧವ, ದಟ್ ಈಸ್ ವಾಟ್ ಐ ಡೂ ಇನ್ ನಿತ್ಯ ಸತ್ಯ. ಸೊ ಇನ್ನು ಅದೇ ಮಾಡಕ್ ಅವಕಾಶ ಕೊಟ್ಟಿರ್ತದೆ, ಮಾತಾಡಿದೀನಿ ಅಷ್ಟೇ. ಬಿಟ್ರೆ ಇಲ್ಲ ಅಂದ್ರೆ ಐ ವುಡ್ ಹ್ಯಾವ್ ಸೆಡ್ ಇಲ್ಲ, ಈ ತರ ಸ್ಕ್ರಿಪ್ಟೆಡ್ ಆದ್ರೆ ನಾವು ಯಾಕೆ ಅಂದ್ರೆ I should not be speaking somebody else's lines. That is acting. ನಾನು ಇನ್ನೊಬ್ರು ಬರ್ದಿರೋ ಅಂತದನ್ನ ಮಾತಾಡಿದ್ರೆ ಅದು ಆಕ್ಟಿಂಗ್. ನೀವು ಇಂಪ್ರಾಂಪ್ಟು ಕ್ವಶನ್ ಕೇಳಿದಾಗ ಇಟ್ ಈಸ್ ರಿಯಾಕ್ಟಿಂಗ್ ಅಷ್ಟೇ. ಅದಕ್ಕೋಸ್ಕರ ಖುಷಿ ಆಯ್ತು ನಿಮ್ ಪ್ರೋಗ್ರಾಮ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆಲ್ರಿಗೂ ಕೂಡ ಖುಷಿ ಆಯ್ತು. ಯಾಕಂದ್ರೆ ನಾವ್ ಅನ್ಕೋತಿದ್ವಿ ಸರ್ ನ ಕರೆಸ್ಬೇಕು, ಯಾಕಂದ್ರೆ ನೀವು ದ ವೇ ನೀವು ಮಾತಾಡೋದಾಗಿರ್ಬೋದು, ಅಂಡ್ ನಮ್ಮ ಟೀಮಲ್ಲೂ ಕೂಡ ಫಿಲ್ಮ್ ಮೇಕರ್ಸ್ ಇದ್ದಾರೆ. ಅಂಡ್ ನಿಮ್ಮ ಒಂದು ಥಾಟ್ ಪ್ರಾಸೆಸ್ ಏನಿದೆ ಅಂದ್ರೆ ಫಿಲ್ಮ್ ಮೇಕಿಂಗ್ ಬಗ್ಗೆ, ಅದು ಎಲ್ರಿಗೂ ಇಷ್ಟ ಆಗಿದೆ, ಎಲ್ರಿಗೂ ಇನ್ಸ್ಪೈರಿಂಗ್ ತರ ಇದೆ. ಅಂಡ್ ಎಸ್ಪೆಷಲಿ ನನಗೂ ಕೂಡ, ಯಾಕಂದ್ರೆ ನಾನು ನಿಮ್ಗೆ ಹೋಲ್ಸ್ಕೊಂಡೆ ಸರ್, ನಾನು ತುಂಬಾ ಚಿಕ್ಕವಳು, ನಿಮ್ ಎದುರುಗಡೆ ಕುತ್ಕೊಂಡು ಮಾತಾಡೋದಕ್ಕೂ ಕೂಡ, ಅಂಡ್ ಆ ಒಂದು ಅವಕಾಶ ನನಗ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆನ್ಸರ್ ಮಾಡೋರ್ಕಿಂತ ಕ್ವಶನ್ ಕೇಳೋರು ದೊಡ್ಡವ್ರಂತೆ, ನೀವು ಅದೇಂಗ್ ಚಿಕ್ಕವರು ಅನ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಬಟ್ ಐ ಎಂಜಾಯ್ಡ್ ದ ಶೋ. ಐ ವಿಶ್ ಆಲ್ ಯುವರ್ ಟೀಮ್ ಎ ಗುಡ್ ಸಕ್ಸಸ್. ಅಂಡ್ ಫಿಲಂ ಮೇಕರ್ಸ್ ಇದಾರೆ ಅಂದ್ರೆ, ಫಿಲಂ ಮೇಕರ್ಸ್ ಇರೋದ್ರಿಂದ ನನ್ನ ಕಾರ್ಯಕ್ರಮನು ಅನ್ನದಾತ ಸುಖೀಭವ ಆಗಿರೋದ್ರಿಂದ, ಇವ್ರು ನಾಳೆ ದಿನ ಅನ್ನದಾತರ ಆಗೋದ್ರಿಂದ ಇವರು ಸುಖವಾಗಿರ್ಲಿ ಅನ್ನೋದು ಆಶಿಸ್ತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅಂಡ್ ನಿಮ್ಗೋಸ್ಕರ ಒಂದು ಪುಟ್ಟ ಕಾಣಿಕೆ, ಸ್ತುತಿ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಅವರ ಕಡೆಯಿಂದ ಇವರು ಮ್ಯಾಕ್ರಮೆ ಹ್ಯಾಂಪರ್ ಗಿಫ್ಟ್ ಆಗಿ ಕೊಡ್ತಾ ಇದೆ, ಅಂದ್ರೆ ವುಮೆನ್ಸ್ ಡೇ ಸ್ಪೆಷಲ್ ಆಗಿ. ಅಂಡ್ ನಿಮ್ಗೂ ಕೂಡ ಒಂದು ಸ್ಪೆಷಲ್ ಆಗಿ ಸಿಗ್ತಾ ಇದೆ ಸರ್, ಸ್ತುತಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ವುಮೆನ್ಸ್ ಡೇ ವತಿಯಿಂದ ಅಂತ ಹೇಳಿದಿರಾ, ಸೊ ಇವಾಗ ಮನೆಗೆ ಹೋಗ್ತಿದ್ದಂಗೆ ನಮ್ಮ ಅಮ್ಮ ಮತ್ತೆ ನನ್ನ ಹೆಂಡತಿ ಕೊಟ್ಬಿಡ್ತೀನಿ. ಹೌದು ಹೌದು, ಅವ್ರಿಗೆ ತುಂಬಾನೇ ಇಷ್ಟ ಆಗತ್ತೆ, ಯಾಕಂದ್ರೆ ಅವರು ಅವರ ಕೈಯಿಂದಾನೇ ನೆನೆದು ಮಾಡಿರೋದು. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸೆಗ್ಮೆಂಟ್ ಅಲ್ಲಿ ಪ್ರಭು ಸರ್ ಜೊತೆ ತುಂಬಾನೇ ಅದ್ಭುತವಾಗಿ ಡಿಸ್ಕಷನ್ ಆಯ್ತು. ಎಸ್ಪೆಷಲಿ ನೀವು ಯಾರೆಲ್ಲ ಫಿಲ್ಮ್ ಮೇಕರ್ಸ್ ಇದ್ದೀರಾ, ನೀವು ದಯವಿಟ್ಟು ಎಪಿಸೋಡ್ ನ ನೋಡ್ಲೇಬೇಕು. ಅಂಡ್ ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಮುಂದಿನ ಸೆಗ್ಮೆಂಟ್ ಅಲ್ಲಿ ಇನ್ನೊಬ್ಬ ಸಾಧಕನ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ದ ಟಾಪ್ ಮ್ಯಾನ್ ಶೋ. ನಾನು ಹೋಗಿ ಬರ್ತೀನಿ. ನಮಸ್ಕಾರ.